ನಮ್ಮ ಕಂಪ್ನಿ ಹೆಸರು ಬಂದು ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನಮ್ಮ ಕಂಪ್ನಿಯ ಹೆಡ್ ಆಫೀಸ್ ಬಂದ್ಬಿಟ್ಟು ಇರೋದು ಚಿಕ್ಕಮಂಗ್ಳೂರಿನ ಗೌರಿ ಕಾಲುವೆ ಅನ್ನೋ ಒಂದು ಪ್ಲೇಸ್ ಅಲ್ಲಿ. ಸೊ ನಮ್ಮ ಕರ್ನಾಟಕದ್ದು ಹೆಮ್ಮೆ ಅಂತ ಹೇಳಿದ್ರೆ ಎಲ್ಲೋ ನಾವು ಯಾವ್ದೋ ಫಾರಿನ್ ಕಂಪ್ನಿ ಪ್ರಾಡಕ್ಟ್ಸ್ ನ ತಗೊಂಡ್ಬಂದು ಮಾರ್ತಾ ಇಲ್ಲ. ನಮ್ಮ ಕರ್ನಾಟಕದ್ದು ನಮ್ಮದೇ ಕರ್ನಾಟಕದ ಚಿಕ್ಕಮಂಗ್ಳೂರಲ್ಲಿ ಇರುವಂತ ಕಂಪನಿ. ಸೊ ಇದು ಬಂದು ನಮ್ಮ ಓನ್ ಅಸೆಟ್, ನಮ್ಮ ಕಂಪನಿಯ ಓನ್ ಅಸೆಟ್ ಅಂದ್ರೆ ಸ್ವಂತ ಪ್ರಾಪರ್ಟಿ ಇದು ನಮ್ದು. ಸೊ ಎಲ್ಲಾ ಹೇಳ್ಬೇಕು ಅಂದ್ರೆ ಯಾರು ಕೆಲಸ ಮಾಡ್ತಿರೋ ಜಾಗದಲ್ಲಿ ಇರಕ್ ಇಷ್ಟಪಡಲ್ಲ. ಬಿಕಾಸ್ ಏನಾನ ಒಂದು ತೊಂದರೆಗಳು ಇದ್ದೇ ಇರುತ್ತೆ ಅಂತ ಇರಕ್ ಇಷ್ಟಪಡೋದಿಲ್ಲ. ಸಂಜೆ ಆದ್ರೆ ಹೋಗಿ ಆರಾಮಾಗಿ ಮನೇಲಿ ಇರೋಣ, ನೆಮ್ಮದಿಗೆ ಟೆನ್ಷನ್ಸ್ ಬೇಡ ಅಂತ ಅನ್ಕೋತೀವಿ. ಬಟ್ ನಮ್ಮ ಕಂಪ್ನಿ ಮ್ಯಾನೇಜರ್, ನಮ್ಮ ಸಿಇಒ ಏನು ನಮ್ಮ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ ಇದ್ದಾರೆ. ಅವರು ಮನೆ ಅಲ್ಲೇ 3rd ಫ್ಲೋರ್ ಅಲ್ಲಿ ಮನೆ ಇದೆ, ಪ್ಲಸ್ ಅವ್ರದ್ದು ಹೆಡ್ ಆಫೀಸ್ ಕೂಡ ಅಲ್ಲೇನೆ. ಪ್ಲಸ್ ಅದ್ರ ಮುಂದೆನೆ ಒಂದು ವಿ ಸ್ಟಾರ್ ಕಂಪ್ನಿಯ ಒಂದು ಸ್ಕೂಲ್ ನಡೀತಾ ಇದೆ. ಒನ್ ಆಫ್ ದ ಟಾಪ್ 1 ಸ್ಕೂಲ್ ಇನ್ ಏಷ್ಯಾ. 10 ಸ್ಕೂಲ್ಸ್ ಅಲ್ಲಿ ಒನ್ ಆಫ್ ದ ಟಾಪ್ ಸ್ಕೂಲ್ಸ್. ತುಂಬಾ ಜನ ಮಕ್ಕಳು ಅಲ್ಲಿ ವಿದ್ಯೆ ಕಲಿತಾ ಇದ್ದಾರೆ. ಸೊ ಅದು ಕೂಡ ಒಂದು ಓನ್ ಅಸೆಟ್. ಸೊ ನಮ್ಮ ಕಂಪ್ನಿ ಮ್ಯಾನೇಜರ್ ಹೆಸರು ಬಂದು ಅಫ್ಸರ್ ಅಹಮದ್ ಹಿಂದೂಸ್ತಾನಿ. ಸೊ ಆ ಟ್ಯಾಗ್ ಲೈನ್ ನಿಮ್ಗೆ ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಅವ್ರ ಸರ್ನೇಮ್ ಇದೆಯಲ್ಲ ಹಿಂದೂಸ್ತಾನಿ ಅನ್ನೋದು ನನಗೆ ತುಂಬಾ ಇಷ್ಟ ಆಗಿದ್ದು ಫಸ್ಟ್ ಆಫ್ ಆಲ್. ಜೊತೆಗೆ ಅವ್ರೇನು ಆಗರ್ಭ ಶ್ರೀಮಂತರಲ್ಲ, ಹುಟ್ಟಿದಾಗ 0 ಇಂದ ಹೀರೋ ಆಗಿ ಬೆಳೆದಿರುವಂತ ಮನುಷ್ಯ. 26 ವರ್ಷದ ಮಾರ್ಕೆಟಿಂಗ್ ಅವರ ಅನುಭವ ಏನಿದೆ ಅದನ್ನ ನಮ್ಗೆ ಅವಾಗ ಬಂದು ಹೇಳ್ಕೊಡ್ತಾ ಇರ್ತಾರೆ. ಮೊನ್ನೆ ಅಷ್ಟೇ ಅವ್ರದ್ದು ಝೂಮ್ ನೋಡಿದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ರು, ಖುಷಿ ಆಗತ್ತೆ. ಅವ್ರ ಮೀಟಿಂಗ್ ನ ಟ್ರೈನಿಂಗ್ ನ ಕೇಳಕ್ಕೆ ಅಂತಾನೆ ನಾನಂತೂ ಕಾಯ್ತಾ ಇರ್ತೀನಿ. ಅವ್ರದ್ದು ಯಾವ್ದೇ ಟ್ರೈನಿಂಗ್ ಬಂದ್ರು, ಯಾವ್ದೇ ಕಂಪನಿ ಇವೆಂಟ್ಸ್ ಬಂದ್ರು ಅದನ್ನ ಮಿಸ್ ಮಾಡ್ದಂಗ್ ಕುತ್ಕೊಂಡು ಕಲ್ತ್ಕೊಳಕ್ ಹೋಗ್ತೀನಿ. ಅವರ ಮೇನ್ ಮೋಟೋ ಏನು ಅಂದ್ರೆ ದುಡ್ಡು ಮಾಡ್ಬೇಕು ಅನ್ನೋದೇನಿಲ್ಲ ಅವರಿಗೆ. ದುಡ್ಡು ಅವ್ರ ಹತ್ರ ಇದೆ, ದುಡ್ದಿದ್ದಾರೆ, ಚೆನ್ನಾಗಿ ದುಡ್ದಿದ್ದಾರೆ. ಅವರು ಇಷ್ಟ ಪಡ್ತಾ ಇರೋದು ಏನು ಅಂದ್ರೆ ನಮ್ಮ ದೇಶದಲ್ಲಿ ಇಂಜಿನಿಯರ್ಸ್, ಡಾಕ್ಟರ್ಸ್ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಚೆನ್ನಾಗಿ ಓದಿದ್ದಾರೆ. ಎಲ್ಲಾರು ಇವತ್ತೇನೋ ಯಾವ್ದೋ ಒಂದು ಮಾಮೂಲಿ ಕಂಪ್ನಿಗಳಲ್ಲಿ ಹೋಗಿ ಒಂದು 13,000, 15,000, 20,000, 25,000ಕ್ಕೋಸ್ಕರ ದುಡಿತಾ ಇದ್ದಾರೆ. ಆದ್ರೆ ಅವರ ಮೋಟೋ ಏನು ಅಂದ್ರೆ ನಮ್ಮ ದೇಶ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಅಂದ್ರೆ ಎಂಪ್ಲಾಯ್ಮೆಂಟ್ ಕೆಲಸ ಅನ್ನೋದು ಯಾರಿಗೂ ಪ್ರಾಬ್ಲಮ್ ಆಗ್ಬಾರ್ದು. ಅವ್ರವ್ರೆ ಎಷ್ಟೊಂದು ಗೌರ್ಮೆಂಟ್ ಕೆಲಸ ಕೊಡಕ್ ಸಾಧ್ಯ. ಸೊ ಅವರೇ ನಮ್ಮ ಗೌರ್ಮೆಂಟ್ ನಾವು ಕಾಯ್ದೆ ನಾವೇ ನಮ್ಮ ಸ್ವಂತ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಉದ್ಯೋಗ ಬಂದು ಯಾರಿಗೂ ತೊಂದರೆ ಆಗ್ಬಾರ್ದು. ಅದು ಪ್ಲಸ್ ಜೊತೆಗೆ ಒಳ್ಳೆ ಆರೋಗ್ಯ ಕೊಡ್ಬೇಕು ಅಂತೇಳಿ ನಡೆಸ್ತಾ ಇರುವಂತ ಒಂದು ಕಂಪನಿ. ಸೆಕೆಂಡ್ ಬಂದ್ಬಿಟ್ಟು ರವೀಂದರ್ ಸಿಂಗ್ ಅಂತ ಡಾಕ್ಟರ್ ರವೀಂದರ್ ಸಿಂಗ್. ಅವರು ಒನ್ ಆಫ್ ದ ಕಂಪನಿ ಪಾರ್ಟ್ನರ್. ಅವ್ರು ಬಂದು MD. ಸಿಇಒ ಬಂದು ನಮ್ಮ ಸರ್ MD ಸರ್ ಹೇಳದ್ನಲ್ಲ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಅವರು. ಜೊತೆಗೆ ಅವರ ಮಗ ಲಂಡನ್ ಅಲ್ಲಿ ಓದ್ತಾ ಇದ್ದಿದ್ದಂತ ಅವ್ರ ಮಗನ್ನ ಕರ್ಕೊಂಡ್ ಬಂದು ಫಿನಾನ್ಷಿಯಲ್ ಎಲ್ಲಾನು ಏನಂದ್ರೆ ದುಡ್ಡು ಕಾಸು ವ್ಯವಹಾರ ಕರೆಕ್ಟ್ ಆಗಿರ್ಬೇಕು, ಅದನ್ನ ನೋಡ್ಕೊಳಕ್ಕೋಸ್ಕರ ನಮ್ಮ ಒವೈಸ್ ಹಿಂದೂಸ್ತಾನಿ ಅವರ ಮಗನ್ನ ಲಂಡನ್ ಅಲ್ಲಿ ಓದ್ತಾ ಇದ್ದಂತ ಮಗುನ ಕರ್ಕೊಂಡ್ ಬಂದು ಇಲ್ಲಿ ಎಲ್ಲಾ ಫಿನಾನ್ಷಿಯಲ್ ಲೆಕ್ಕಾಚಾರ ನೋಡ್ಕೊಳಕ್. ಇವತ್ತು ಫ್ರೈಡೆ ಎಲ್ಲಾರ್ಗು ಕ್ಯಾಶ್ ಬರುತ್ತಲ್ಲ, ನಮ್ದು ಬಂದು ವೀಕ್ಲಿ ಕಟ್ ಆಫ್ ವೆಡ್ನೆಸ್ಡೇ ಕಟ್ ಆಫ್ ಇರುತ್ತೆ. ಸೊ ಫ್ರೈಡೆ ಬಂದ್ಬಿಟ್ಟು ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅಲ್ವಾ. ಸೊ ಈ ದುಡ್ಡು ಹೇಗ್ ಬರುತ್ತೆ? ನಮ್ಮ ಕಂಪ್ನಿಯ MD ಸರ್ ಮಗ ಆದ ಒವೈಸ್ ಹಿಂದೂಸ್ತಾನಿ ಅವ್ರು ನೋಡ್ಕೊಳ್ಳೋ ಅಂತದ್ದು. ಒಂದು ಚೂರು ಹೆಚ್ಚು ಕಡಿಮೆ ಆಗದೆ ಪ್ರತಿಯೊಂದು ಅಮೌಂಟ್ ಒಂದ್ ಚಿಲ್ಲರೆ ಸಮೇತ ನಮ್ಗೆ ಕ್ಲೀನ್ ಆಗಿ ಬಂದ್ ಅಕೌಂಟಿಗೆ ಬೀಳುತ್ತೆ. ಸೊ ಇದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ದೆನ್ ಕಂಪನಿ ಲೀಗಲ್ ಡಾಕ್ಯುಮೆಂಟ್ಸ್ ಬಂದು ಈಗ ಒಂದು ಕಂಪ್ನಿ ನಾವೆಲ್ಲಾನ ಹೋದ್ರೆ ನಮಗ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ, KYC ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಸೊ ಏನು ಆಧಾರ್ ಕಾರ್ಡ್ ಕೊಡ್ತೀವಿ, ಮತ್ತೆ ನಮ್ಮ DL ಆಗಿರ್ಬೋದು, ವೆಹಿಕಲ್ ಓಡಿಸ್ಬೇಕಾದ್ರೆ ವೆಹಿಕಲ್ ಡಾಕ್ಯುಮೆಂಟ್ಸ್ ಈ ತರ ಕೊಡ್ತೀವಿ. ಆದ್ರೆ ನಮ್ಮ ಕಂಪ್ನಿಗೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಬೇಕು. ಒಂದು ಕಂಪ್ನಿ ಅಂದ್ರೆ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಬೇಕು. ಸೊ ನಮ್ಮ ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ಇದೆ ನಮ್ಮ ಕಂಪನಿ ಇದ್ರಲ್ಲಿ ಬ್ರೋಚರ್ ಅಲ್ಲಿ ಎಲ್ಲಾರು ನೋಡ್ಬೋದು. ಒಳ್ಳೆ ನೀಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅದ್ರಲ್ಲಿ ನಮ್ ಕ್ಯಾಟಲಾಗ್ ಅಲ್ಲಿ ಆಗಿದೆ. ಇದಾದ್ಮೇಲೆ ಡಾಕ್ಯುಮೆಂಟ್ಸ್ ಇದೆ. ಆದ್ರೆ ಪ್ರಾಡಕ್ಟ್ಸ್ ಡಾಕ್ಯುಮೆಂಟ್ಸ್ ಇದೆಯಾ? ಪ್ರಾಡಕ್ಟ್ಸ್ ಗೆ ಒಂದು ಸರ್ಟಿಫಿಕೇಶನ್ ಬೇಕಲ್ವಾ? ಹೌದು. ಇವಾಗ ನಾವೇನೇ ಒಂದು ತಗೊಳಕ್ ಹೋದ್ರು ಒಂದು ಪ್ರಾಡಕ್ಟ್ ಸರ್ಟಿಫೈಡ್ ಆಗಿದೆ ಅಂತ ನೋಡ್ತೀವಿ, ಪ್ಲಸ್ ಅದರದ್ದು ಏನು ಡೇಟ್ ಬಾರ್ ಆಗಿದೆ ಅವೆಲ್ಲ ಚೆಕ್ ಮಾಡ್ತೀವಿ. ಸೊ ಈ ತರದಕ್ಕೂ ಅಷ್ಟೇ ನಮ್ಮ ಕಂಪ್ನಿಯಿಂದ ಒಂದು ಹಲಾಲ್ ಸರ್ಟಿಫಿಕೇಟ್ ಆಗಿರ್ಬೋದು, FFSI ಸರ್ಟಿಫಿಕೇಟ್ ಆಗಿರ್ಬೋದು, ISO ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಎಲ್ಲಾ ಸರ್ಟಿಫಿಕೇಟ್ಸ್ ಇದೆ. ಎಲ್ಲದಕ್ಕಿಂತ ಮುಖ್ಯ ಆಯುರ್ ಸರ್ಟಿಫಿಕೇಟ್ ಇದೆ.
ಆಯುರ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಎಲ್ಲಾ ಕಂಪ್ನಿಗೂ ಸಿಗೋದಿಲ್ಲ, ಅದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಯಾಕೆ ಅಂದ್ರೆ ನಮ್ ಸ್ಟೇಟ್ ಗವರ್ಮೆಂಟ್ ಇಂದ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಇಂದ ಬಂದಿರುವಂತ ಸರ್ಟಿಫಿಕೇಶನ್. ಆ ಸರ್ಟಿಫಿಕೇಶನ್ ಏನು ಅಂದ್ರೆ ಆ ಆಯುರ್ವೇದ ನಮ್ದು ಮೇನ್ ಆಯುರ್ವೇದ ಪ್ರಾಡಕ್ಟ್ಸ್, ಗೊತ್ತಿರೋ ಹಾಗೆ ಆಯುರ್ವೇದ ಪ್ರಾಡಕ್ಟ್ಸ್. ಆಯುರ್ವೇದ ಪ್ರಾಡಕ್ಟ್ಸ್ ಅಲ್ಲಿ ಹೇಗೆ ಪ್ರಾಡಕ್ಟ್ಸ್ ನ ನಾವು ಪ್ಯೂರ್ ಅಂತ ಐಡೆಂಟಿಫೈ ಮಾಡ್ಬೋದು ಅಂದ್ರೆ ರೆಡ್ ಕಲರ್, ಇದರಲ್ಲಿ 3 ತರ ಬ್ಯಾಚ್ ಬರುತ್ತೆ. ನಮ್ಮ ಕಂಪ್ನಿ ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ನೋಡಿರ್ಬೋದು, ಒಂದು ಗ್ರೀನ್ ಬ್ಯಾಚ್ ಇರುತ್ತೆ. ಗ್ರೀನ್ ಇಟ್ ಸೆಲ್ಫ್ ರೆಪ್ರೆಸೆಂಟ್ಸ್ ನೇಚರ್ ಅಲ್ವಾ, ಹಸಿರು ಪ್ಯೂರಿಟಿ ಅಂತ ಒಂದು ನೇಚರ್ಗೆ ಇದು ನಾವು ಅದನ್ನ ರೆಕಗ್ನೈಸ್ ಮಾಡ್ತೀವಿ. ಸೊ ರೆಡ್ ಕಲರ್ ಬಂತು ಅಂದ್ರೆ ಇಟ್ಸ್ ಪ್ಯೂರ್ಲಿ ಕೆಮಿಕಲ್, ಫುಲ್ಲು ಕೆಮಿಕಲ್ ಇದೆ ಅಂತ. ಅದೇ ಬ್ರೌನ್ ಅಥವಾ ನೀಲಿ ಕಲರ್ ಇದೆ ಅಂದ್ರೆ ಕೆಮಿಕಲ್ ಪ್ಲಸ್ ಆಯುರ್ವೇದ ಎರಡೂ ಇದೆ ಅಂತ ಅರ್ಥ. ವೆರಾಸ್ ಗ್ರೀನ್ ಬಂದ್ರೆ ಎಲ್ಲಾ ಇದು ಪ್ರಾಡಕ್ಟ್ಸ್ಗೂ ಅದನ್ನ ಕೊಡೋದಿಲ್ಲ. ಯಾಕೆ ಅಂದ್ರೆ ಇಟ್ಸ್ ಪ್ಯೂರ್, ಕಂಪ್ಲೀಟ್ಲಿ ಪ್ಯೂರ್. ಯಾವುದೇ ಸ್ಟಿರಾಯ್ಡ್ಸ್ ಆಗ್ಲಿ ಪ್ರಿಸರ್ವೇಟಿವ್ಸ್ ಆಗ್ಲಿ ಇದನ್ನೆಲ್ಲ ಆಡ್ ಮಾಡದೇ ಇರುವಂತ ಪ್ರಾಡಕ್ಟ್ ಅಂತ ಸ್ಟೇಟ್ ಗವರ್ಮೆಂಟ್ ಇಂದ ಅಪ್ರೂವಲ್ ಆಗಿ ಬಂದಿರುವಂತ ಪ್ರಾಡಕ್ಟ್. ಆರಾಮಾಗೆ ಧೈರ್ಯವಾಗಿ ನಾವು ಅದನ್ನ ಬೇರೆಯವ್ರಿಗೆ ಕೊಡ್ಬೋದು, ನಾವು ಕೂಡ ಕನ್ಸ್ಯೂಮ್ ಮಾಡ್ಬೋದು. ಪ್ಲಸ್ ಮೊನ್ನೆ ಅಷ್ಟೇ ನಾನು ಒಂದು ಇವೆಂಟ್ ಅಲ್ಲಿ ಕೇಳಿದೆ, ಎಷ್ಟು ರಾಜ್ಯಾರೋಷವಾಗಿ ಹೇಳಿದ್ರು ಅಂದ್ರೆ ನಮ್ಮ MD ಸರ್, ನಂಗೆ ತುಂಬಾ ಖುಷಿ ಆಯ್ತು. ನಾವು ಫಸ್ಟ್ ಪ್ರಾಡಕ್ಟ್ಸ್ ನನ್ನ ಫ್ಯಾಮಿಲಿ ಯೂಸ್ ಮಾಡತ್ತೆ, ನಾನ್ ಯೂಸ್ ಮಾಡ್ತೀನಿ, ನಾನ್ ಯೂಸ್ ಮಾಡದ್ಮೇಲೆ ಜನಕ್ಕೆ ಕೊಡ್ತೀನಿ. ಇವಾಗ ಎಲ್ಲಾ ಕಡೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಪ್ರಾಣಿಗಳ ಮೇಲೆ ಮಾಡ್ತಾರೆ. ಸೊ ಇವೆಲ್ಲ ಆಗಾದ್ಮೇಲೂನು ಯಾವ ಗ್ಯಾರಂಟಿ ಮೇಲೆ ತಗೋಬಹುದು ಅಂತಂದ್ರೆ ಫಸ್ಟ್ ನನ್ನ ಫ್ಯಾಮಿಲಿ ಕೊಡ್ತೀನಿ, ನಾನ್ ಯೂಸ್ ಮಾಡ್ತೀನಿ. ಒಂದು ಹೊಸ V+ ಅಂತ ಪ್ರಾಡಕ್ಟ್ ಯೂಸ್ ಆಯ್ತು ಗೊತ್ತಾ, ಅವತ್ತು ರಿಲೀಸ್ ಆಯ್ತು, ಎಲ್ಲ ಅಲ್ಲೇ ಸ್ಟೇಜ್ ಮೇಲೆ ತೆಗೆದು ಕುಡಿದ್ರು. ಎಷ್ಟು ಖುಷಿ ಆಯ್ತು ಅಂದ್ರೆ ನಾನ್ ಫಸ್ಟ್ ಕುಡಿತಾ ಇದ್ದೀನಿ, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ, ಚೆನ್ನಾಗ್ ಆಗ್ತೀರಾ, ತಗೊಳ್ಳಿ ಅನ್ನೋ ಅರ್ಥದಲ್ಲಿ ಕೊಟ್ಟಿದ್ದು. ಒಂದು ಒಳ್ಳೆ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ತುಂಬಾ ಖುಷಿ ಆಗತ್ತೆ ಹೇಳ್ಕೊಳಕ್ಕೆ. ಅದೇನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಂಪನಿ ಹೆಡ್ ಆಫೀಸ್ ಏನೋ ಚಿಕ್ಕಮಂಗ್ಳೂರಲ್ಲಿ ಇದೆ, ಅದ್ರ ಇನ್ನೊಂದು ಆಫೀಸ್ ಬಂದ್ಬಿಟ್ಟು ಡೆಲ್ಲಿಲಿ ಇದೆ. ಆದ್ರೆ ನಮ್ಗೆ ಪ್ರೊಡಕ್ಷನ್ ಎಲ್ಲ ಆಗೋದು ಕಂಪ್ನಿ ಪ್ರಾಡಕ್ಟ್ಸ್ ಎಲ್ಲ ಪ್ರೊಡಕ್ಷನ್ ಎಲ್ಲ ಆಗೋದು ಅಂದ್ರೆ ಜೈಪುರ್ ಅಲ್ಲಿ, ಜೈಪುರ್ ಅಲ್ಲಿ ಪ್ರೊಡಕ್ಷನ್ ಆಗುವಂತ ಪ್ಲೇಸ್ ನೋಡಿ. ಇದರಲ್ಲಿ 8,000 ಸ್ಕ್ವೇರ್ ಫೀಟ್ ಅಷ್ಟು 8,000 ಸ್ಕ್ವೇರ್ ಫೀಟ್ ಅಷ್ಟು ಜಾಗದಲ್ಲಿ ಓನ್ ಪ್ರೊಡಕ್ಷನ್ ಯೂನಿಟ್ ಇದೆ. ಅಲ್ಲೇ ಪ್ರೊಡಕ್ಷನ್ ಆಗೋದು. ನಮ್ದೇ ಸ್ವಂತ R&D ಯೂನಿಟ್ ಇದೆ, ಸೈಂಟಿಸ್ಟ್ ಗಳಿದ್ದಾರೆ, ಡಾಕ್ಟರ್ಸ್ ಗಳಿದ್ದಾರೆ. ಅವರೆಲ್ಲ ನೋಡಿ R&D ಮಾಡಿ ಎಲ್ಲ ಪ್ರಾಡಕ್ಟ್ಸ್ ನ ತುಂಬಾ ಚೆನ್ನಾಗಿ ಪ್ರಿಸರ್ವೇಟಿವ್ ಇದನ್ನ ಏನು ತುಂಬಾ ಪ್ಯೂರ್ ಎಕ್ಸ್ಟ್ರಾಕ್ಟ್ಸ್ ನ ತೆಗೆದು ನಮಗ್ ಕಳಿಸುವಂತ ಪ್ರಾಡಕ್ಟ್. ಸೊ ಇದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ನೋಡಿ, ಅವ್ರು ಮಾಸ್ಕ್ ಹಾಕೊಂಡು, ತಲೆಗೊಂದು ಕ್ಯಾಪ್ ಹಾಕೊಂಡು, ಸ್ಟೆರಿಲೈಸ್ಡ್ ಬಟ್ಟೆಗಳು ಹಾಕೊಂಡು ನೀಟಾಗಿ ಪ್ರಾಡಕ್ಟ್ಸ್ ನ ರೆಡಿ ಮಾಡ್ತಾರೆ. ನಮ್ಗೆ ಕಂಪ್ನಿ ಪ್ರೊಡಕ್ಷನ್ ಅಲ್ಲಿ ಅದು ಪ್ಯಾಕ್ ಆಗಿ ಬರೋವರೆಗೂ ಒಂದು ಉಗುರು ಬೆರಳು ಕೂಡ ಅದ್ರಲ್ಲಿ ಟಚ್ ಆಗಿರೋದಿಲ್ಲ. ಅಷ್ಟು ಚೆನ್ನಾಗಿ ನೀಟಾಗಿ ಪ್ಯಾಕ್ಡ್ ಆಗಿ ನಮ್ಗೆ ಪ್ರಾಡಕ್ಟ್ಸ್ ನ ತಲುಪಿಸ್ತಾರೆ. ಸೊ ನೆಕ್ಸ್ಟ್ ಇದ್ರ ಬಗ್ಗೆನೆ ಹೇಳ್ಬೇಕು ಅಂದ್ರೆ, ಇವಾಗ ಇದು ಕಂಪನಿ ಬಗ್ಗೆ ನಾನು ಇವಾಗ ಹೇಳ್ದೆ. ಕಂಪನಿ ಡೀಟೇಲ್ಸ್ ಹೇಳದ್ಮೇಲೆ ಆಯ್ತು, ಇದನ್ನ ನಮ್ಗೆ ಇವಾಗ ಹೆಲ್ತ್ ಬಗ್ಗೆ ಹೇಳ್ಬೇಕು. ಹೆಲ್ತ್ ಬಗ್ಗೆ ಅಂದ್ರೆ ಈಗ ನಮ್ಗೊಂದಿರೋದೊಂದು ಆಲ್ಮೋಸ್ಟ್ ಒಂದು 7 ಕೀ ಯೂನಿಟ್ಸ್ ಇದೆ. ನಮ್ಗೆ ಮೇನ್ ನಮ್ಮ ಬಾಡಿ ಆಗೋದಕ್ಕೆ ಒಂದು 7 ಕೀ ಯೂನಿಟ್ಸ್ ಇದೆ. ನೀರು, ವಾಟರ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಪ್ರೋಟೀನ್, ಮಿನರಲ್ಸ್, ವೈಟಮಿನ್ಸ್ ಅಂಡ್ ಫೈಬರ್. ಇದಿಷ್ಟು ಬಂದು ಕೀ ಯೂನಿಟ್ಸ್. ಇದಿಷ್ಟು ಇಲ್ಲ ಅಂದ್ರೆ ನಮ್ ಬಾಡಿ ಇಲ್ಲ. ಸೊ 70% ಆಫ್ ನಮ್ ಬಾಡಿ ಬಂದ್ಬಿಟ್ಟು ನೀರಲ್ಲಿ ಆಗಿರೋದು ಗೊತ್ತು. ಇವಾಗ ಏನೇ ಒಂದು weight ರಿಡಕ್ಷನ್ ಹೋದ್ರೆ ಟಕ್ ಅಂತ weight ರೆಡ್ಯೂಸ್ ಆಗತ್ತೆ, 3 kg 4 kg ಹೆಂಗಾಗತ್ತೆ. ನಮ್ ಬಾಡಿ ಬಂದ್ಬಿಟ್ಟು ಫುಲ್ಲು ಆದಷ್ಟು 70% ಆಫ್ ವಾಟರ್. ಹೆಂಗೆ ನಮ್ ಭೂಮಿ 70% ನೀರೇ ಇದೆಯೋ, ಇನ್ ಮಿಕ್ಕಿದಷ್ಟು ಭೂಮಿ ಇದೆಯೋ ನಮ್ಮ ಇದು ಅರ್ತ್, ಅದೇ ತರ ನಮ್ ಬಾಡಿ ಕೂಡ ಅದನ್ನೇ ಕಂಪೇರ್ ಮಾಡ್ಬೋದು. ನಮ್ ಬಾಡಿ ಕೂಡ ಅಷ್ಟೇ 70% ಆಫ್ ವಾಟರ್, ಇನ್ ಮಿಕ್ಕಿದೆಲ್ಲ ಬಂದು ಕ್ಯೂನಿಟ್ಸ್ ಇರೋದು. ಇದ್ರಲ್ಲಿ ನಮಗ್ ಮೇನ್ ಬೇಕಿರೋದೇನು, ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ ಮಿಕ್ಕಿದಿರೋದು. ಸೊ ಈ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಏನಾಗುತ್ತೆ, ನಮ್ಗೆ ಒಳ್ಳೆ ಫ್ಯಾಟ್ ತಗೋಬೇಕು ಮೈಗೆ. ಫ್ಯಾಟ್ ಇಲ್ಲ ಅಂದ್ರೆ ಆಗಲ್ಲ. ಇಲ್ಲ ನಾವ್ ದಪ್ಪ ಆಗ್ಬಿಡ್ತೀವಿ, ನಮ್ಮ ಏನೇ ಪದಾರ್ಥ ತಿನ್ನೋದು ಅಂತಲ್ಲ. ಒಳ್ಳೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ನಾವು ತಗೋಬೇಕು. ಅದ್ರ ಜೊತೆಗೆ ಅದು ಎಂತಲ್ಲಿ ಸಿಗುತ್ತೆ, ಬಾದಾಮ್ ಮತ್ತೆ ಫ್ಲಾಕ್ಸ್ ಸೀಡ್ಸ್ ಇಂಥದ್ರಲ್ಲಿ ಸಿಗುತ್ತೆ. ಒಳ್ಳೆ ಫಿಶ್ ನಾನ್ ಕೇಳಿದೀನಿ ಒಂದು ಇದ್ರಲ್ಲಿ, ಸಮುದ್ರದಲ್ಲಿ ನೀರು ಬಿಸಿಲು ಎಲ್ಲಿ ಪೆನಿಟ್ರೇಟ್ ಆಗಲ್ವೋ, ಅಂದ್ರೆ ಸಮುದ್ರ ತುಂಬಾ ಆಳ ಇದೆ ಅಲ್ವಾ, ಆ ಆಳದಲ್ಲಿ ಎಲ್ಲಿ ಹೋಗಿ ಬಿಸಿಲು ಬೀಳಲ್ವೋ ಅಂತ ಕಡೆ ಬೆಳೆದಿರುವಂತ ಪಾಚಿನ ತಿಂದು ಮೀನ್ಗಳು ಆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಅದ್ರಲ್ಲಿ ತುಂಬಾ ಹೇರಳವಾಗಿ ತುಂಬಿಕೊಂಡಿರುತ್ತೆ. ಆ ಪಾಚಿಲ್ ಸಿಗುವಂತ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇಲ್ಲ ತುಂಬಾ ಒಳ್ಳೇದು ಅಲ್ಗೆ. ಸೊ ಈ ಫ್ಯಾಟಿ ಆಸಿಡ್ಸ್ ನಮ್ಗೆ ಮೀನ್ಗಳಲ್ಲಿ ಸಿಗುತ್ತೆ. ವೆಜಿಟೇರಿಯನ್ಸ್ ಆದ್ರೆ ಫ್ಲಾಕ್ಸ್ ಸೀಡ್ಸ್ ಯೂಸ್ ಮಾಡ್ಬೋದು, ಬಾದಾಮ್ ಯೂಸ್ ಮಾಡ್ಬೋದು.
ಆಮೇಲೆ ಕಾರ್ಬೋಹೈಡ್ರೇಟ್ಸ್, ಏನು ಅಕ್ಕಿ, ಜೋಳ, ರಾಗಿ, ಗೋಧಿ ಇವೆಲ್ಲ ಯೂಸ್ ಮಾಡ್ತೀವಿ, ಇವೆಲ್ಲ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ನ ಕಮ್ಮಿ ಮಾಡಿ, ಫ್ಯಾಟ್ ನು ಕಮ್ಮಿ ಮಾಡಿ, ಅದ್ರ ಜೊತೆಗೆ ನೀರು ಚೆನ್ನಾಗಿ ಕೊಡ್ತಾ, ಅದ್ರ ಜೊತೆಗೆ ಮೇನ್ ಬೇಕಾಗಿರೋದು ಪ್ರೋಟೀನ್. ಈಗ ಬಿಲ್ಡಿಂಗ್ ಕಟ್ಟೋದಕ್ಕೆ ಹೆಂಗ್ ನಾವು ಸಿಮೆಂಟ್, ಇಟ್ಕೆ ಇವೆಲ್ಲ ಯೂಸ್ ಮಾಡಿದೀವೋ, ಪ್ರೋಟೀನ್ ಕೂಡ ನಮ್ಮ ಬಾಡಿ, ನಮ್ಮ ಈ ದೇಹ ಬೆಳೆಯೋದು ಸ್ಟ್ರಾಂಗ್ ಆಗಿರೋದಕ್ಕೆ ಪ್ರೋಟೀನೇ ತುಂಬಾ ಇಂಪಾರ್ಟೆಂಟ್. ಎಷ್ಟು ಕೆಜಿ ವೆಯ್ಟ್ ಇದೀರಾ ಅಷ್ಟು ಗ್ರಾಮ್ ಅಷ್ಟು ಪ್ರೋಟೀನ್ ಕೊಡ್ಬೇಕು. ಸಪೋಸ್ ನೀವು ಒಂದು 70 kg ಇದೀರಾ ಅಂದ್ರೆ 70 ಗ್ರಾಮ್ ಅಷ್ಟು ಪ್ರೋಟೀನ್ ನಿಮ್ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಬೇಕು. ಆಮೇಲೆ ವೈಟಮಿನ್ಸ್, ವೈಟಮಿನ್ ಸಿಗೋದು ಒಳ್ಳೆ ಡಾರ್ಕ್ ಫ್ರೂಟ್ಸ್, ಸಿಟ್ರಿಕ್ ಆಸಿಡ್ಸ್ ಇರುವಂತ ಫ್ರೂಟ್ಸ್, ಇದ್ರಲ್ಲೆಲ್ಲ ವೈಟಮಿನ್ ಸಿಗುತ್ತೆ. ಮಿನರಲ್ಸ್ ಸಿಗೋದು ಒಳ್ಳೆ ಸೊಪ್ಪು ತರಕಾರಿಗಳಲ್ಲಿ ಒಳ್ಳೆ ಮಿನರಲ್ಸ್ ಸಿಗುತ್ತೆ. ಇದ್ರ ಜೊತೆಗೆ ನಾರಿನಂಶ ಚೆನ್ನಾಗಿ ತಗೋಬೇಕು. ಎಲ್ಲ ಹೊಟ್ಟೆಗೆ ಹಾಕೊಂಡು ಮೈಯಲ್ಲಿ ಅಂಶಗಳು ಹೊರಗಡೆ ಹೋಗ್ಬೇಕು ಅಂತಂದ್ರೆ, ಫ್ಲಶ್ ಔಟ್ ಆಗ್ಬೇಕು ಅಂದ್ರೆ, ಬೆಳಗ್ಗೆ ನಾವೇನು ವಾಶ್ರೂಮ್ಸ್ ಯೂಸ್ ಮಾಡಿದಾಗ ನಮ್ಗೆ ಫ್ಲಶ್ ಔಟ್ ಆಗತ್ತೆ, ಆ ಫ್ಲಶ್ ಔಟ್ ಆಗ್ಬೇಕು ಅಂದ್ರೆ ನಾರಿನಂಶ ಇರ್ಬೇಕು. ಸಪೋಸ್ ಇಲ್ಲೊಂದ್ ಸ್ವಲ್ಪ ಗಲೀಜ್ ನೀರ್ ಎಲ್ಲೋ ಒಂದ್ ಕಡೆ ಗಲೀಜ್ ಬಿದ್ದಿರುತ್ತೆ, ಏನ್ ಮಾಡ್ತೀವಿ, ಒಂದ್ ಪಾರ್ಕೆ ತಗೊಂಡು ಉಜ್ತೀವಿ, ಆಮೇಲೆ ನೀರ್ ಹಾಕಿ ತೊಳಿತೀವಿ ಅಲ್ವಾ. ಅದೇ ತರ ನಮ್ ಬಾಡಿಲಿ ಇರುವಂತ ಟಾಕ್ಸಿನ್ಸ್ ಹೊರಗಡೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಳ್ಳೆ ನಾರಿನಂಶದ ಅಂತ ಫುಡ್ಗಳನ್ನ ತಗೋಬೇಕು. ಎಕ್ಸಾಂಪಲ್ ಈಗ ಹೀರೆಕಾಯಿ, ಸೊಪ್ಪು, ಆಮೇಲೆ ತರಕಾರಿಗಳು, ನಾರಿರುವಂತದ್ದು. ಆ ನಾರಿನಂಶ ಏನಾಗತ್ತೆ ಅಂದ್ರೆ ನಮ್ಮ ಮೈಯಲ್ಲಿ ಇರುವಂತ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನೀಟಾಗಿ ಹೇಳ್ಕೊಂಡ್ ಬಂದ್ಬಿಟ್ಟು ಹೊರಗಡೆ ಫ್ಲಶ್ ಔಟ್ ಮಾಡುತ್ತೆ. ಆದ್ರೆ ಸ್ಟ್ರಕ್ ಆಗ್ಬಾರ್ದು ಅನ್ನೋ ಲೆಕ್ಕದಲ್ಲಿ ನೀರ್ ಚೆನ್ನಾಗ್ ಕೊಡ್ಬೇಕು. ಒಳ್ಳೆ ನೀರ್ ಕೊಟ್ಟು, ಒಳ್ಳೆ ನೀರು ಇವೆರಡು ಚೆನ್ನಾಗ್ ಕೊಟ್ರೆ ಶುಗರ್ ಕೂಡ ನಿಮ್ಗೆ ಡಯಾಬಿಟಿಕ್ ಪ್ರಾಬ್ಲಮ್ ಇರೋದಿಲ್ಲ, ಕಂಟ್ರೋಲ್ ಬರುತ್ತೆ. ಜೊತೆಗೆ ವೆಯ್ಟ್ ಲಾಸ್ ಚೆನ್ನಾಗತ್ತೆ, ನಿಮ್ ಬಾಡಿ ಸ್ಕಿನ್ ಚೆನ್ನಾಗತ್ತೆ, ಮತ್ತೆ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗತ್ತೆ, ಎಂಟೈರ್ ನಿಮ್ ಬಾಡಿ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಈಗ ನಾವ್ ಮಾತಾಡ್ಬೇಕು ಅಂದ್ರೆ ಅರ್ಲಿಯರ್, ಮುಂಚಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನ್ ಡಿಫ್ರೆನ್ಸ್. ಈಗೆಲ್ಲ ನೋಡಿದೀವಿ, ಮುಂಚಿನ ಕಾಲದಲ್ಲಿ ಎಷ್ಟು ಜನ ನಮ್ಮ ಅಜ್ಜ ಅಜ್ಜಿದಿರೆಲ್ಲ ಎಷ್ಟೋ ವರ್ಷಗಳು ಬದುಕಿರ್ತಿದ್ರು. ಆದ್ರೆ ಈಗ ನಾವು 35 ಆಗಂಗಿಲ್ಲ, ಗ್ಯಾರಂಟಿ ಇಲ್ಲ. ಮಲಗ್ದವ್ರು ಬೆಳಗ್ಗೆ ಎದ್ದೊಳ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆ? ಇದಕ್ಕೆಲ್ಲ ರೀಸನ್ಸ್ ಏನು? ಮುಂಚೆ ಏನಾಗ್ತಾ ಇತ್ತು, ಹಳೆ ಕಾಲದಲ್ಲಿ ದಾದಿಗಳೆಲ್ಲ ಇದ್ರು, ಅವ್ರಿಗೆ ಏನಂತಾರೆ, ಸೂಲ್ಗಿತ್ತಿದಿರೋ ಅಂತ ಕರೀತಾರೆ. ಅಜ್ಜಿದಿರಲ್ಲ, ಡೆಲಿವರಿ ಅವರೇ ಮಾಡೋರು ಊರಲ್ಲಿ. ಆದ್ರೆ ಡೆಲಿವರಿ ಅವರೇ ಮಾಡೋರು, ಸಾಯ್ಬೇಕು ಅಂದ್ರೆ ನಮ್ಗೆ ಅವ್ರಿಗೆ ಜೀವ ಹೋಗುತ್ತೆ ಅಂತ ಗೊತ್ತಾಗೋದು, ನಮ್ ಹಿರಿಯರಿಗೆ ಜೀವ ಹೋಗುತ್ತೆ ಅಂತ ಗೊತ್ತಾಗೋದು, ಎಲ್ಲಾರ್ನು ಕರ್ಸ್ಬಿಡ್ರಿ, ರಿಲೇಷನ್ಸ್ ಎಲ್ಲ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಸ್ಬಿಡಿ ಅಂತ ಹೇಳೋರು. ಹೋಗಿ ಗಂಗಾಜಲ ನೀರು ಅದನ್ನ ಹಾಕಿ ನಮ್ ಕೈಯಿಂದಾನೆ ತುಳಸಿ ಪತ್ರೆ ಗಂಗಾಜಲ ಹಾಕೊಂಡು ಜೀವ ಬಿಟ್ಟಿರೋರು ಎಷ್ಟೋ ಜನ ಇದ್ದಾರೆ. ನಾನ್ ಕೂಡ ನಮ್ಮ ಮದ್ವೆ ಆದ್ಮೇಲೆ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಸುಮಾರು ಜನ ನೋಡಿದೀನಿ, ಕಳ್ಸಿದಾರೆ, ಹೋದಾಗ ನಮ್ ಕಣ್ಮುಂದೆ ಜೀವ ಹೋಗಿರೋದ್ ನೋಡಿದೀವಿ ಹಳೆ ಕಾಲದವ್ರನ್ನ. ಆದ್ರೆ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ವಾಟ್ಸಪ್ ತೆಗಿಯಕ್ ಭಯ, ಏನಾನ ಗ್ರೂಪ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಏನೋ ಜಾಸ್ತಿ ಮೆಸೇಜ್ ಬಂದ್ರೆ ಭಯ, ಯಾರಿಗೇನ್ ಆಗೋಯ್ತು ಅಂತ. ಬಿಕಾಸ್ ಆಲ್ಮೋಸ್ಟ್ ಯಾರು ಮೆಸೇಜ್ ಗಳು ಹಾಕಲ್ಲ. ಸಡನ್ ಆಗಿ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಒಂದ್ 15-20 ಮೆಸೇಜ್ ಇದೆ ಅಂದ್ರೆ ಭಯ ಆಗ್ಬಿಡುತ್ತೆ. ಏನ್ ಹೆಚ್ಚು ಕಡಿಮೆ ಆಯ್ತು, ಫಸ್ಟ್ ಓಪನ್ ಮಾಡ್ತೀವಿ, ಇಂಥವ್ರು ಹೋಗ್ಬಿಟ್ರು ಇವತ್ತಿಲ್ಲ, ಇಂಥ ಕಡೆ ಇವ್ರ ಕಾರ್ಯ ಅಂತ ಹಾಕಿರ್ತಾರೆ. ತುಂಬಾ ಚಿಕ್ಕ ವಯಸ್ಸು. ಎಕ್ಸಾಂಪಲ್ ಇವಾಗ ತಗೊಳ್ಳಿ, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ನಡ್ಕೊಂಡ್ ಆರಾಮಾಗಿ ಹೋದವ್ರು, ವಾಪಸ್ ಬರ್ಬೇಕಾದ್ರೆ ಅವ್ರು ಏನಾಗ್ ಬಂದ್ರು ಅಲ್ವಾ. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬೇಕು ಅಂದ್ರೆ ಹಳೆ ಕಾಲದಲ್ಲಿ ಹುಟ್ಟುತ್ತಾ ಇದ್ದಿದ್ದು ಮನೆಯಲ್ಲಿ, ಸಾಯ್ತಿದ್ದು ಮನೆಯಲ್ಲಿ. ಆದ್ರೆ ಈಗ ಕನ್ಸೀವ್ ಆಗ್ಬೇಕಾದ್ರೆ IVF ಮೆಡಿಸಿನ್ಸ್ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗಕ್ಕೂ ಹಾಸ್ಪಿಟಲ್ಗೆ ಹೋಗ್ತೀವಿ. ಪ್ಲಸ್ ನಾವು ತೀರೋದಾಗ ಈಗೇನೋ ಬಾಡಿ ವಾಪಸ್ ತಗೊಳೋದಕ್ಕೂ ಅಷ್ಟೇ, ಅವ್ರಿಗೆ ಚೆನ್ನಾಗ್ ಅಲ್ಲಿ ಇರೋಂತ ಎಷ್ಟು ಅವ್ರು ಬಿಲ್ ಮಾಡಿರ್ತಾರೋ ಆ ಬಿಲ್ ನ ಕೊಟ್ಟು ಆ ಬಾಡಿನ ವಾಪಸ್ ತರೋ ಪರಿಸ್ಥಿತಿ ಆಗಿದೆ. ಸೊ ಆ ಹುಟ್ಟದಾಗೂ ಖರ್ಚು, ಹೋದಾಗೂ ಖರ್ಚು. ಮತ್ತೆ ಶಾರ್ಟ್ ಲಿವಿಂಗ್, ಮತ್ತೆ ಡೈಯಿಂಗ್ ಸೂನ್. ಲಿವಿಂಗ್ ಶಾರ್ಟ್, ಡೈಯಿಂಗ್ ಸೂನ್. ಏನಾಗುತ್ತೆ, ಮುಂಚಿನ ಕಾಲದಲ್ಲೆಲ್ಲ ತುಂಬಾ ಹೇಳಿದ್ನಲ್ಲ, ಈಗ ಸುಮಾರು ಒಂದು 115 ವರ್ಷ, 100 ವರ್ಷ, 70 ವರ್ಷ, 90 ವರ್ಷ ಈ ತರ ಬದುಕ್ದವ್ರು ಇದಾರೆ. ಆದ್ರೆ ಈಗ ಜೀವನಕ್ಕೆ ಗ್ಯಾರಂಟಿನೇ ಇಲ್ಲ, ಯಾವಾಗ ಏನ್ ಸುದ್ದಿ ಬರುತ್ತೋ ಅನ್ನೋ ಒಂದು ಭಯ. ಆದ್ರೆ ಹುಟ್ಟುತ್ತಿದ್ದು ಇದು, ಮತ್ತೆ ಸಾಯ್ತಿದ್ದು ಅಷ್ಟೇ, ಬೇಗ ಇವಾಗ ಸಾಯ್ತಾ ಇದೀವಿ. ಸೊ ನೆಕ್ಸ್ಟ್, ವಾಟ್ ವೆಂಟ್ ರಾಂಗ್? ಇದಕ್ಕೆಲ್ಲ ಏನ್ ಕಾರಣ ಇದಕ್ಕೆಲ್ಲ ಹಿಂಗ್ ಆಗೋದಕ್ಕೆ ಏನ್ ಕಾರಣ ಅಂದ್ರೆ, ಒಂದು ಪಿರಮಿಡ್ ತರ ಅಸ್ಯೂಮ್ ಮಾಡಿದ್ರೆ, ನಮ್ಮ ಊಟದಲ್ಲಿ ಹಳೆ ಕಾಲದಲ್ಲಿ ನಮ್ಗೆ ಏನ್ ಊಟ ಕೊಡ್ತಾ ಇದ್ರು, ಒಂದು ತರಕಾರಿ ಆಗಿರ್ಬೋದು, ಎಲ್ಲ ನಾವ್ ತೋಟದಲ್ಲಿ ಬೆಳೀತಾ ಇದ್ವಿ, ಹೋಗ್ ಫ್ರೆಶ್ ಆಗಿ ಕಿತ್ಕೊಂಡ್ ಬರ್ತಾ ಇದ್ವಿ. ಹೋಗಿದ ತಕ್ಷಣ ಹೋಗೋದು, ಕಿತ್ಕೊಂಡ್ ಬರೋದು. ಯಾರನ್ನ ನೆಂಟ್ರು ಬಂದಿದ ತಕ್ಷಣ ಹೋಗ್ಬಿಟ್ಟು ಗದ್ದೆಗೆ ಹೋಗೆಲ್ಲ ಕಿತ್ಕೊಂಡ್ ಬಂದ್ ಅಡ್ಗೆ ಮಾಡಿ, ಮತ್ತೆ ಇದ್ರಲ್ಲಿ ಮಡಕೆ ಇದೆಲ್ಲ ಇಟ್ಬಿಟ್ಟು ಸೌದೆ ಒಲೆಯಲ್ಲಿ ಅಡ್ಗೆ ಮಾಡ್ಕೊಡ್ತಾರೆ. ಅದೆಷ್ಟು ರುಚಿಯಾಗಿರುತ್ತೆ ಹಳ್ಳಿ ಕಡೆ ಹೋಗಿ ತಿನ್ನುವಾಗ. ಆದ್ರೆ ಈಗ ಏನಾಗಿದೆ, ನಾವು ಆಕ್ಚುಲಿ ಬಂದ್ಬಿಟ್ಟು ಎಲ್ಲ ತಗೊಂಡೋಗಿ ಡಂಪ್ ಮಾಡಿರ್ತಾರೆ ಮಾಲ್ಗಳಲ್ಲಿ. ಎಲ್ಲ ಏನೋ ತರಕಾರಿಗಳು ಎಲ್ಲ ಪ್ರತಿ ಒಂದು ಎಲ್ಲ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರೆ. ಅಲ್ಲಿನ ತಗೊಂಬಂದ್ ಅಪ್ಪಿ ತಪ್ಪಿ ಒಂದಿನ ಹೊರಗಡೆ ಇಟ್ಬಿಟ್ರೆ ಎಲ್ಲ ಕೊಳ್ತೋಗುತ್ತೆ.
ನಾವು ಫ್ರಿಜ್ ಅಲ್ಲೇ ಇಡ್ಬೇಕು ತಗೊಂಬಂದು. ಆ ತಂಗಳ ಪೆಟ್ಟಿಗೆ ಅನ್ನೋದೇನಿದೆ ಅದೇ ಹಾಳು ಮಾಡ್ತಾ ಇರೋದು ಮನೆಯಲ್ಲಿ. ಅಡ್ಗೆ ಮನೇಲಿ ಇರೋ ತಂಗಳ ಪೆಟ್ಟಿಗೆನೆ ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಇರೋದು. ಕಳ್ಳ ಎಲ್ಲಿದ್ದಾನೆ? ಅಡ್ಗೆ ಮನೆಯಲ್ಲಿ. ಅಡ್ಗೆ ಮನೆಯನ್ನ ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ಈ ಕೋಲ್ಡ್ ಐಟಮ್ಸ್ ಅನ್ನ ತಗೊಂಬಂದ್ ಫ್ರಿಜ್ ಅಲ್ಲಿ ಇಡ್ತೀವಿ, ಮತ್ತೆ ನಾವು ತೆಗೆದದನ್ನ ಅಡ್ಗೆ ಮಾಡೋದಕ್ಕೆ ವಾರಗಟ್ಲೆ ತಗೋತೀವಿ. ಏನು ನ್ಯೂಟ್ರಿಷನ್ಸ್ ಇರಲ್ಲ ಅದ್ರಲ್ಲಿ, ಏನೂ ಸತ್ವ ಇರಲ್ಲ. ಅದನ್ನ ಬಳಸ್ತೀವಿ. ಅದೇ ಅವಾಗ ಬೆಳೆದಿದ್ದನ್ನ ಕಿತ್ಕೊಂಡ್ಬಂದು ಅಡ್ಗೆ ಮಾಡೋದು ಎಷ್ಟು ಚೆನ್ನಾಗ್ ಅಡ್ಗೆ ನಮಗ್ ಮೈ ಚೆನ್ನಾಗ್ ಆಗತ್ತೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಬಾಲ್ಕನಿ ಗಾರ್ಡನ್ ಮಾಡ್ಕೋಬಹುದು. ಬಾಲ್ಕನಿಲಿ ಚಿಕ್ಕ ಗಾರ್ಡನ್ ಗಳ ತರ ಮಾಡ್ಕೊಂಡು ಆದಷ್ಟು ತರಕಾರಿಗಳನ್ನ ಬೆಳ್ಕೋಬಹುದು. ಸುಮಾರು ಚೇಂಜಸ್ ಆಗ್ತಾ ಇದೆ ಬೆಂಗಳೂರಲ್ಲಿ. ನಾನು ಇವಾಗ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಿರುವಾಗ ಬಾಲ್ಕನಿಲಿ ಎಷ್ಟು ಚೆನ್ನಾಗ್ ಒಳ್ಳೆ ಕಾಡ್ ತರ ಬೆಳೆಸ್ಬಿಟ್ಟಿರ್ತಾರೆ. ಅಲ್ಲೇ ತರಕಾರಿಗಳು ಹಾರ್ವೆಸ್ಟ್ ಮಾಡ್ತಾ ಇರ್ತಾರೆ, ತೆಗಿತಿರ್ತಾರೆ, ಅಡ್ಗೆಗಳು ಊಟ ಮಾಡ್ತಿರ್ತಾರೆ. ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು ಅನ್ಸುತ್ತೆ. ಯಾಕಂದ್ರೆ ಭೂಮಿ ಅಂತೂ ಇಲ್ಲ, ಎಲ್ಲಾ ಕಡೆ ಬಿಲ್ಡಿಂಗ್ ಗಳು ಕಟ್ಟಾಗಿದೆ. ರೋಡ್ ಕೂಡ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ರೋಡ್ ಮುಂದೆ ಒಂಚೂರು ಎಲ್ಲೋ ಜಾಗದಲ್ಲಿ ಗಿಡಗಳು ಹಾಕೊಳ್ಳೋರಿಗೆ ಅದು ಇಲ್ಲ. ಎಲ್ಲಾ ಫುಲ್ ಕಾಂಕ್ರೀಟ್ ಸಿಮೆಂಟ್ ಹಾಕ್ಬಿಟ್ಟು ಟಾರ್ ಹಾಕ್ಬಿಟ್ಟು ಫುಲ್ ರೋಡ್ ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗಿನ ಏನು ಮ್ಯಾನ್ ಮೇಡ್ ಫುಡ್, ಈಗ ಮನುಷ್ಯ ಏನು ಊಟನ ನಾವು ಮಾಡ್ತಾ ಇದೀವಿ, ಏನ್ ಚೇಂಜಸ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಮ ಮನೆಯ ಮಾಮೂಲಿ ಊಟಗಳಿಲ್ಲ. ಏನು ಬ್ಯಾಲೆನ್ಸ್ಡ್ ಡಯಟ್ ನಾವು ಹಬ್ಬದ ಊಟ ಏನೇ ಮಾಡಿದ್ವಲ್ಲ ಆ ತರ ಹಬ್ಬದ ಊಟ ಡೈಲಿ ಆಗಲ್ಲ ನಮ್ಮ ಮನೆಗಳಲ್ಲಿ. ಯಾಕೆ ಅಂದ್ರೆ ಜನ ಇಲ್ಲ ಅಲ್ವಾ? ಒಬ್ರಿಗೆ ಮಾಡೋದ್ ಕಷ್ಟ. ಮುಂಚೆ ಎಲ್ಲ ಒಟ್ಟು ಕುಟುಂಬದಲ್ಲಿ ಇರೋರು ಎಲ್ಲಾರು ಬಂದು ಎಲ್ಲಾರು ಸೇರ್ಕೊಂಡು ಅಡಿಗೆಗಳು ಮಾಡೋರು. ಅಟ್ಲೀಸ್ಟ್ ಬೇರೆ ಆದ್ಮೇಲಾನ ಒಂದ್ ಅಜ್ಜ ಅಜ್ಜಿ ಮನೆ ಅಂತ ಇರೋದು ಊರಿಗೆ ಹಬ್ಬಗಳಿಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ, ಎಲ್ಲಾರು ಸೇರ್ಕೋತಿದ್ವಿ, ಜೊತೆಗ್ ಸೇರ್ಕೊಂಡು ಅಡ್ಗೆ ಮಾಡ್ತಿದ್ವಿ, ಕಷ್ಟ ಆಗ್ತಿರ್ಲಿಲ್ಲ. ಈಗೇನೋ ಈಗ ಒಂದ್ ಒಬ್ಬಟ್ಟು ಹೊರಗಡೆಯಿಂದ ತರ್ಸ್ಕೊಂಡ್ ಬಿಡ್ತೀವಿ. ಫುಡ್ ಅಂತೂ ಇವಾಗಂತೂ ಫುಲ್ ಹಬ್ಬದ ಊಟನು ಪ್ಯಾಕಿಂಗ್ ಆಗಿ ಬಂದ್ಬಿಡುತ್ತೆ ಹೋಟ್ಲಿಂದ, ಯೋಚನೆ ಮಾಡಂಗಿಲ್ಲ. ಆದ್ರೆ ಡೈಲಿ ನಾವ್ ಆತರ ತಿಂತೀವ? ಇಲ್ಲ. ಏನೋ ಒಂದ್ ಅನ್ನ ಮಾಡ್ತೀವಿ, ಅದನ್ನ ಅನ್ನ ಸಾರ್ ತಿನ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಇಲ್ಲ ಒಂದ್ ಪಲ್ಯನೂ ಇಲ್ಲ. ಒಂದ್ ಚಪಾತಿ ಮಾಡಿದ್ರೆ ಪಲ್ಯ, ಅದೇ ಪಲ್ಯದಲ್ಲಿ ಅನ್ನ ಊಟ ಮಾಡೋದು. ಮೊಸರು ಮಜ್ಜಿಗೆ ಅಂತೂ ಯೂಸೇ ಮಾಡಲ್ಲ. ಅದಕ್ಕೆ ಹಪ್ಳ ಉಪ್ಪಿನಕಾಯಿ ಸಂಡಿಗೆ ಅಂತೂ ಎಲ್ಲ ಹೊರ್ಗಡೆದೇನೆ, ಮನೇಲಿ ಯಾರು ಯೂಸ್ ಮಾಡಲ್ಲ. ಇವಾಗ ಒಳ್ಳೆ ಎಣ್ಣೆ ನಾವು ಅದನ್ನ ಕರ್ದು ತಿನ್ನೋದೇ ಇಲ್ಲ. ಹೊರ್ಗಡೆ ಕರ್ದಿದ್ದೇ ಎಣ್ಣೆಲಿ ಕರಿತಾ ಇರ್ತಾರೆ. ಏನಾಗತ್ತೆ ಅಂದ್ರೆ ಆಯಿಲ್ ಇದು ಕೂಡ ಕ್ವಾಲಿಟಿ ಕೂಡ ಹೊಟ್ಟೋಗಿರುತ್ತೆ. ಒಂದು ಸತಿ ನಾವ್ ಮನೇಲಿ ಎಷ್ಟ್ ಬೇಕೋ ಅಷ್ಟು ಆಯಿಲ್ ಹಾಕ್ಬಿಟ್ಟು ನಾವು ಬಿಸಿ ಮಾಡ್ಕೊಂಡು ಒಂದ್ ಬೋಂಡನೋ ಬಜ್ಜಿನ ಮಾಡ್ಕೊಂಡು ತಗೊಂಡ್ ತಿನ್ಕೋತೀವಿ. ಆದ್ರೆ ನೀವು ಹೊರಗಡೆ ಮಾಡುವಾಗ ಏನ್ ಮಾಡ್ತಾರೆ, ಆಯಿಲ್ ರೇಟ್ ಜಾಸ್ತಿ. ಏನ್ ಮಾಡ್ತಾರೆ, ಅದೇ ಆಯಿಲ್ ನ ಹಾಕ್ತಾ ಇರ್ತಾರೆ, ಅದ್ರಲ್ಲೇ ಬಜ್ಜಿ ಸುಟ್ಕೊಡ್ತಿರ್ತಾರೆ. ಬಿಸಿ ಬಜ್ಜಿ ಸುಟ್ಕೊಟ್ಟಿದ ತಕ್ಷಣ ತಗೊಂಬಂದ್ ತಿಂತಾ ಇರ್ತೀವಿ. ಅದ್ರಲ್ಲಿ ಟಾಕ್ಸಿನ್ಸ್, ಪಾಯ್ಸನಸ್ ಟಾಕ್ಸಿನ್ಸ್ ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಅದನ್ನ ತಗೊಂಬಂದ್ ತಿಂತಾ ಇದೀವಿ. ಆದಷ್ಟು ಮನೆಗಳಲ್ಲಿ ಮಾಡ್ಕೊಂಡ್ ತಿನ್ನಿ. ಆಮೇಲೆ ಈಗಂತೂ ಹಾಳ್ ಮಾಡ್ತಾರೋ ಜಾಸ್ತಿ ಏನೋ ಪಿಜ್ಜಾ, ಬರ್ಗರು, ಫ್ರೈಡ್ ಇದು ಪೊಟ್ಯಾಟೋಸ್, ಅದ್ರ ಜೊತೆ ಒಂದ್ ಪೆಪ್ಸಿ. ಹೊರಗಡೆ ಹೋದ್ರೆ ಮಕ್ಳು ತಿನ್ನೋದೇ ಅದು. ಮನೆಯಲ್ಲಿ ಅಷ್ಟೇ 2 minutes ಮ್ಯಾಗಿ ಮಾತಕ್ ಮುಂಚೆ. ಅದ್ರಲ್ಲಿ ತರಕಾರಿ ಬೇರೆ, ಅದು ತರಕಾರಿನೂ ಹಾಕಿ ಆಡ್ ಮಾಡಿರ್ತೀವಿ ಅಂತಾರೆ. ಏನ್ ತರಕಾರಿ ಇರುತ್ತೆ? ಎಂತದು ಇರಲ್ಲ ಅದ್ರಲ್ಲಿ, ಸತ್ವಾನೇ ಇರಲ್ಲ. ಅದನ್ನ ಯೂಸ್ ಮಾಡ್ತೀವಿ, ಪಿಜ್ಜಾ ಯೂಸ್ ಮಾಡ್ತೀವಿ. ಸೊ ಇವೆಲ್ಲ ಯೂಸ್ ಮಾಡ್ತಾ ನಮ್ಮ ಆರೋಗ್ಯನ ಜಾಸ್ತಿ ಮೈದಾ ಹೊಟ್ಟೆ ಕೊಡ್ತಾ ಆರೋಗ್ಯನ ಹಾಳು ಮಾಡ್ಕೋತಾ ಇದೀವಿ. ಸೊ ಅರ್ಲಿಯರ್ ಕುಕಿಂಗ್ ಮೆಥಡ್ ಹೇಳ್ದೆ. ಸೊ ಸೌದೆ ಒಲೆಯಲ್ಲಿ ಮಾಡೋರು, ಮಣ್ಣಿನ ಪಾತ್ರೆಯಲ್ಲಿ ಮಾಡೋರು. B12, ವೈಟಮಿನ್ B12, ವೈಟಮಿನ್ ಡಿ, ಇದೇ ಇಶ್ಯೂಸ್ ಇವಾಗ ಜಾಸ್ತಿ ಇರೋದು. ಬೇರೆ ಎಲ್ಲದಕ್ಕಿಂತ ವೈಟಮಿನ್ B12 ಇಶ್ಯೂಸ್ಗೇನು ಮಣ್ಣಲ್ಲಿ ಆಡ್ಬೇಕು. ಮುಂಚಿನ ಕಾಲದಲ್ಲಿ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಯಾಕಂದ್ರೆ ಗದ್ದೆಗಳಲ್ಲಿ ಕೆಲಸ ಮಾಡೋರು, ಹೆಣ್ಮಕ್ಳು ಹೋಗಿ ಮಾಡೋರು, ಗಂಡು ಮಕ್ಳು ಮಾಡೋರು, ಗದ್ದೆಗಳಲ್ಲಿ ಬರೀ ಕಾಲಲ್ಲಿ ಓಡಾಡ್ತಾ ಇದ್ವಿ. ವೈಟಮಿನ್ B12 ಪ್ರಾಬ್ಲಮ್ಸೇ ಬರ್ತಿರ್ಲಿಲ್ಲ. ವೈಟಮಿನ್ ಡಿ ಇಶ್ಯೂ ಏನಿದೆ, ಹೊರ್ಗಡೆ ಸೂರ್ಯನ್ ಬಿಸ್ಲಿಗೆ ಹೋಗ್ಬೇಕು. ಆ ಸೂರ್ಯ ಬಿಸ್ಲಲ್ಲೇ ನಮಗ್ ಸಿಗೋದು ವೈಟಮಿನ್ ಡಿ. ಯಾವ್ದು ತಿನ್ನೋ ಪದಾರ್ಥದಲ್ಲಿ ಸಿಗಲ್ಲ. ಆದ್ರೆ ಎಲ್ಲಿ ಇವಾಗ ನೀಟಾಗಿ ಹೋಗ್ತಿವಿ, ಕ್ಯಾಬಲ್ ಕುತ್ಕೋತೀವಿ, ಇಲ್ಲ ಮೆಟ್ರೋಲ್ ಹೋಗ್ತಿವಿ, ಇಳಿತೀವಿ, ಅಲ್ಲಿಂದ ಮತ್ತೆ ಬಿಸ್ಲು ಮೈಗ್ ಬೀಳಕ್ಕೆ ಬಿಡೋದಿಲ್ಲ. ಮತ್ತೆ ಹೋಗ್ತಿವಿ ಆಫೀಸಲ್ಲಿ ಕುತ್ಕೋತೀವಿ, ಅಲ್ಲೂ AC ಕುತ್ಕೊಂಡ್ ಕೆಲಸ ಮಾಡಿ ಬರ್ತೀವಿ. ಮನೆಗ್ ಬರ್ತಿದ್ದಂಗೆ ಸಂಜೆ ಆಗ್ತಾ ಮನೆ ಒಳಗ್ ಸೇರ್ಕೋತೀವಿ. ಬಿಸ್ಲಿಗೆ ಮೈ ಒಡ್ಡೋದೇ ಇಲ್ಲ. ಸೊ ವೈಟಮಿನ್ ಡಿ ಇಶ್ಯೂಸ್ ಕೂಡ ಸಾಲ್ವ್ ಆಗಲ್ಲ. ಇದಾದ್ಮೇಲೆ ಅರ್ಲಿಯರ್ ಈಟಿಂಗ್ ಫುಡ್, ಈಗ ಹೇಳ್ದೆ ನಾನು, ಎಲ್ಲಾರು ಇದ್ರ ಜೊತೆಗೆ ಅವಾಗ ಎಲ್ಲಾ ತರದ್ದು ಒಂದು ಹಪ್ಳ, ಉಪ್ಪಿನಕಾಯಿ, ಸಂಡಿಗೆ, ಮತ್ತೆ 2 ತರ ಕೋಸಂಬರಿ, ಇಂಥವೆಲ್ಲ ಅಡ್ಗೆಗಳು ಮಾಡ್ಕೊಂಡು ತಿಂತಾ ಇದ್ವಿ. ಒಂದ್ ರೊಟ್ಟಿ ಮಾಡಿದ್ರೆ 2 ತರ ಪಲ್ಯ ಮಾಡೋರು. ಈಗ ಎಲ್ಲಿದೆ ಚಟ್ನಿ, ಏನೋ ಒಂದು. ಈಗಂತೂ ಹೊಸ ಸ್ಟೈಲ್ ಬಂದ್ಬಿಟ್ಟಿದೆ. ಟೊಮೆಟೊ ಕೆಚಪ್, ಟೊಮೆಟೊ ಸಾಸ್ ಹಾಕೊಂಡು ರೋಲ್ ಮಾಡ್ಕೊಂಡು ರೊಟ್ಟಿ ಚಪಾತಿನ ತಿನ್ನೋದು. ಏನಿದೆ ಆರೋಗ್ಯ? ಎಂತದು ಸಿಗಲ್ಲ ಅದ್ರಲ್ಲಿ. ಸೊ ನೆಕ್ಸ್ಟ್, ಮಕ್ಳು ಈಗಿನ ಕಾಲದಲ್ಲಿ ಈಟಿಂಗ್ ಮೆಥಡ್ಗಳು ಹಾಳಾಗ್ತಿರೋದ್ರಿಂದಾನೇ ಮಕ್ಳು ಈಗಿನ ಕಾಲದಲ್ಲಿ ಆರೋಗ್ಯಕ್ಕೆ ತುಂಬಾ ಬೇಗ ಕೆಡ್ಸ್ಕೋತಾ ಇರೋದು. ಸಣ್ಣ ಮಕ್ಳು, ಹುಟ್ಟೋ ಮಕ್ಳು ಕೂಡ ಇವಾಗ ಡಯಾಬಿಟಿಕ್. ಆಮೇಲೆ ಫಾರ್ಮಿಂಗ್ ಮೆಥಡ್, ಅಡಿಗೆ ಇವಾಗ ನಾವೇನು ತರಕಾರಿ ಬೆಳಿತೀವಿ, ಹಳೆ ಕಾಲದಲ್ಲಿ ಮನೆಯಲ್ಲಿ ಹಸು ಮತ್ತೆ ಗೊಬ್ಬರ, ಕೊಟ್ಟಿಗೆ ಮನೆ ಇರೋದು, ಹಸುಗಳು ಸಾಕಿರೋರು, ಕುರಿಗಳು ಸಾಕಿರೋರು, ಆ ಕೊಟ್ಟಿಗೆ ಗೊಬ್ಬರನ ತಗೊಂಡೋಗಿ ನಮ್ಮ ಹೊಲಗಳಿಗೆ ಹಾಕ್ಬಿಟ್ಟು ಒಳ್ಳೆ ಫಲವತ್ತಾದ ಫುಡ್ಗಳನ್ನ ನಾವು ತಗೋತಾ ಇದ್ವಿ. ಹಣ್ಣುಗಳಾಗ್ಲಿ, ಒಂದ್ ಟೊಮ್ಯಾಟೊ ಆಗ್ಲಿ, ಒಂದ್ ತರಕಾರಿಗಾಗ್ಲಿ ತುಂಬಾ ಚೆನ್ನಾಗಿ ಬೆಳೆಯೋರು. ಆದ್ರೆ ಈಗೆಲ್ಲ ಮಾತಿಗೆ ಮುಂಚೆ ಟ್ರ್ಯಾಕ್ಟರ್ ಹುತ್ತುತ್ತಾರೆ, ಅದು ಪಾಯ್ಸನಸ್. ಅದ್ರಲ್ಲಿ ಟ್ರ್ಯಾಕ್ಟರ್ ಹಾಕ್ಬೇಕಾದ್ರೆ ಅದಕ್ಕೆ ಯೂಸ್ ಮಾಡಿರೋಂತ ಆಯಿಲ್ ಆಗ್ಲಿ ಎಲ್ಲ ಟ್ರಿಪ್ ಆಗ್ತಾ ಇರತ್ತೆ ನಮ್ಮ ಫಾರ್ಮ್ಗಳಿಗೆ.
ಫಾರ್ಮ್ ಲ್ಯಾಂಡ್ ಗಳಿಗೆ. ಆಮೇಲೆ ಮೆಡಿಸಿನ್ಸ್ ಹಾಕೋತಾರೆ, ಮೆಡಿಸಿನ್ ಪೆಸ್ಟಿಸೈಡ್ಸ್ ಹೊಡಿತಾರೆ ಹುಳಗಳು ಬೀಳ್ದಿರಂಗೆ. ಅವ್ರು ಫುಲ್ಲು ಕವರ್ ಮಾಡ್ಕೊಂಡಿರ್ತಾರೆ. ಎಲ್ಲಿ ಒಂದು ತೊಟ್ಟು ಮೈ ಮೇಲೆ ಬಿದ್ರೆ ರ್ಯಾಷಸ್ ಆಗುತ್ತೆ, ಗಾಯಗಳಾಗುತ್ತೆ, ಅಲರ್ಜಿ ಆಗುತ್ತೆ ಅಂತ ಅವರೇ ಅಷ್ಟೊಂದು ಕವರ್ ಮಾಡ್ಕೊಂಡು ಅದನ್ನ ಸ್ಪ್ರೇ ಮಾಡ್ಬೇಕಾದ್ರೆ ಒಂದ್ಸತಿ ಯೋಚನೆ ಮಾಡಿ, ಆ ಸ್ಪ್ರೇ ಮಾಡಿರುವಂತ ಫುಡ್ ನ ನಾವು ತಗೊಂಬಂದ್ ತಿಂತೀವಲ್ಲ, ನಮ್ಗೆ ಎಷ್ಟು ಮಟ್ಟಕ್ಕೆ ಆರೋಗ್ಯ ಸಿಗ್ತಾ ಇದೆ ಅಲ್ವಾ? ಆರೋಗ್ಯ ಸಿಗ್ತಿಲ್ಲ ನಮ್ಗೆ. ಜೊತೆಗೆ ಬಿಫೋರ್ ಅಂಡ್ ಆಫ್ಟರ್ ಏರ್ ಪೊಲ್ಯೂಷನ್. ಈಗ ಏನು ಪೊಲ್ಯೂಷನ್ಸ್ ಅಲ್ಲಿ 2-3 ತರ ಇದೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಅದಾದ್ಮೇಲೆ ರೇಡಿಯೇಷನ್ಸ್ ಇವೆಲ್ಲ ಇದೆ. ಏರ್ ಪೊಲ್ಯೂಷನ್ ಏನಾಗ್ತಾ ಇದೆ? ಕಲುಷಿತ ಇದು ಏನು ಇಂಡಸ್ಟ್ರಿಗಳು ಜಾಸ್ತಿ ಆಗ್ತಾ ಇದೆ. ಈಗ ಹಳ್ಳಿ ಕಡೆ ಎಲ್ಲ ಹೋಗಿ ಇಂಡಸ್ಟ್ರಿ ಆಲ್ಮೋಸ್ಟ್ ಈಗ ದಾಬಾಸ್ಪೇಟ್ ನೋಡ್ಬೋದು. ಮುಂಚೆ ಎಲ್ಲ ಅದು ಒಂದು ರೋಡಲ್ಲಿ ಹೋಗಕ್ಕೆ ಖುಷಿ ಆಗೋದು, ಒಂಥರ ಹಳ್ಳಿ. ಆದ್ರೆ ಈಗ ಅದು ಫುಲ್ ಇಂಡಸ್ಟ್ರಿಯಲ್ ಆಗೋಗ್ಬಿಟ್ಟಿದೆ. ಇಲ್ಲಿ ಎಲ್ಲಿ ನಮ್ಗೆ ಸಿಟಿ ಸೆಂಟರ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಇವಾಗ ಅಲ್ಲಿ ದೂರ ಹಾಕಿದ್ದಾರೆ. ಹಳ್ಳಿಗಳ ಕಡೆ ತಗೊಂಡೋಗಿ ಇಂಡಸ್ಟ್ರೀಸ್ ಜಾಸ್ತಿ ಮಾಡ್ಬಿಟ್ಟು ಆ ಹೊಗೆಗಳು ಏನಾಗುತ್ತೆ ಅದನ್ನ ಹೊರ್ಗಡೆ ಗಾಳಿ ಬಿಡ್ತಾ ಇದಾರೆ. ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ನಮ್ಗೆ, ಉಸಿರಾಡಕ್ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ. ಸಣ್ಣ ಪುಟ್ಟ ಪಕ್ಷಿಗಳೆಲ್ಲ ಉಸಿರಾಡೋ ಕಷ್ಟ ಆಗಿ ಎಲ್ಲ ಹೊಟ್ಟೋಗಿದಾವೆ. ಎಷ್ಟೋ ಸ್ಪೀಚೀಸ್ ನ ನಾವು ನೋಡಕ್ಕೆ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಬಂದು ಇಂಡಸ್ಟ್ರೀಸ್ ಕೊಡ್ತಿರೋಂತ ಕೆಟ್ಟ ಗಾಳಿ ನಾವು ಕೂಡ ತಗೊಂಡು ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಆಮೇಲೆ ಎಲ್ಲಾನ ಹೋಗಿ ಒಂದ್ ಕಾಫಿ ಏನೋ ಟೀ ಕುಡಿಯೋದ್ರೆ ಸ್ಮೋಕಿಂಗ್, ಎಷ್ಟು ಸ್ಮೋಕ್ ಮಾಡಿ ಅವ್ರ ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ದೆ ಅಕ್ಕಪಕ್ಕ ನಿಂತಿರೋರ ಆರೋಗ್ಯನ ಹಾಳಾಗತ್ತೆ. ಬಿಕಾಸ್ ನಾವು ಅದನ್ನ ಬ್ರೀದ್ ಮಾಡ್ತೀವಿ ಅಲ್ವಾ. ಅವಾಗ ಏನಾಗುತ್ತೆ, ಅವ್ರು ಸಿಗರೇಟ್ ಸೇದಿಲ್ಲ ಅಂದ್ರೂ ನಮ್ಗೆ ಅದ್ ಅರ್ಧ ಭಾಗನ ನಮ್ಗೆ ಒಳಗಡೆ ಹೋಗುತ್ತೆ. ರೈಲ್ವೆ ಸ್ಟೇಷನ್ಸ್, ಬಸ್ ಸ್ಟೇಷನ್ ಎಲ್ಲೇ ಹೋಗಿ ನೋಡಿ, ಆ ಹೊಗೆ ಅನ್ನೋದು, ಏರ್ ಪೊಲ್ಯೂಷನ್ ಅನ್ನೋದು ಎಲ್ಲಿದ್ರೂ ಇರುತ್ತೆ. ಜೊತೆಗೆ ಅದಾದ್ಮೇಲೆ ವಾಟರ್ ಪೊಲ್ಯೂಷನ್, ನೀರು. ಮುಂಚಿನ ಕಾಲದಲ್ಲಿ ನಾನ್ ಕಂಡಂಗೆನೆ ಕೆರೆಗಳಲ್ಲಿ ಹೋಗ್ಬಿಟ್ಟು ನಮ್ನೆಲ್ಲ ಆಡಕ್ ಬಿಡೋರು. ಆ ಕಡೆ ಹಸುಗಳನ್ನೆಲ್ಲ ತೊಳಿತಾ ಇರೋರು. ನಾವ್ ಈ ಕಡೆ ಕೆರೆಗಳ ನೀರಲ್ಲಿ ಆಟ ಆಡ್ತಿದ್ವಿ. ಎಷ್ಟು ತಾವ್ರೆ ಅವೆಲ್ಲ ನೋಡ್ತಾ ಇದ್ವಿ ಪಾಟಲ್ಲಿ. ಆದ್ರೆ ಈಗ ಏನು ಸಿಗಲ್ಲ ನಮ್ಗೆ ಪಾಂಡಲ್ ಅವೆಲ್ಲ ನೋಡೋದಿಕ್ಕೆ. ಯಾಕೆ ಅಂದ್ರೆ ಎಲ್ಲಾ ಕಲುಷಿತ ಆಗೋಗಿದೆ. ಕೆರೆ ಅಂತೂ ಇಲ್ವೇ ಇಲ್ಲ ಬಿಡಿ, ಮುಚ್ಬಿಟ್ಟೆಲ್ಲ ಭೂಮಿಗಳು ಮಾಡ್ಬಿಟ್ಟಿದ್ದಾರೆ. ಆದ್ರೆ ಏರ್ ಪೊಲ್ಯೂಷನ್ ಹೆಂಗಾಗ್ತಿದೆ ಅಂದ್ರೆ ಟಾಕ್ಸಿನ್ಸ್, ಇಂಡಸ್ಟ್ರಿ ಟಾಕ್ಸಿನ್ಸ್ ನ ಏನಾಗತ್ತೆ, ಆ ಬೇಡ್ದಿರೋ ನೀರ್ಗಳನ್ನೆಲ್ಲ ಡೈರೆಕ್ಟ್ ಆಗಿ ನಮ್ಗೆ ನೀರಿಗ್ ಬಿಡ್ತಾ ಇದಾರೆ. ಅದನ್ನ ತಗೊಂಡ್ ಕನ್ಸ್ಯೂಮ್ ಮಾಡಿದ ಹಸುಗಳು ಏನೇ ಕುಡಿದ್ರು ಅವುಗಳ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಆ ಹಸು ಹಾಲು ಕೂಡ ಕುಡಿಯಕ್ ಇವಾಗ ಅದು ಕೂಡ ಕಲುಷಿತವಾಗೇ ಸಿಗ್ತಾ ಇರೋದು ನಮ್ಗೆ. ನೆಕ್ಸ್ಟ್ ಬಂದು ರೇಡಿಯೇಷನ್, ದೊಡ್ಡ ಪ್ರಾಬ್ಲಮ್. ಏನು ಅಂದ್ರೆ ಮನೆಯಲ್ಲಿ ಒಬ್ಬರು ದೊಡ್ಡವ್ರು ಬಿಡಿ, ಮನೇಲಿ ಒಂದ್ 5 ಜನ 6 ಜನ ಮಕ್ಳು ಸೇರಿದೀವಿ ಅಂದ್ರೆ 6 ಮೊಬೈಲ್ ಇರುತ್ತೆ, ಜೊತೆಗೆ ಒಂದ್ ಸ್ಪೇರ್ ಮೊಬೈಲ್ ಇರುತ್ತೆ. ನಾವೆಲ್ಲ ಹೊರಗಡೆ ಹೋದಾಗ ಲ್ಯಾಂಡ್ಲೈನ್ ಇಲ್ವೇ ಇಲ್ಲ. ಈಗ ಮನೇಲಿ ಮಕ್ಳು ಏನ್ ಮಾಡ್ತಿದಾರೆ ಅಂತ ನೋಡಕಾನ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಇಟ್ಟಿರ್ತಾರೆ. ಆ ಮಕ್ಳು ಆಟ ಆಡ್ಕೊಂಡೆ ಊಟ ಮಾಡೋದು, ತಿಂಡಿ ತಿನ್ನೋದೆಲ್ಲ. ಏನಕ್ಕೆ ವಾಶ್ರೂಮ್ಸ್ ಕೂಡ ಮೊಬೈಲ್ ತಗೊಂಡ್ ಹೋಗ್ತಾರೆ. ಈ ತರ ಆಗ್ತಾ ರೇಡಿಯೇಷನ್ಸ್ ತುಂಬಾ ಆಗ್ತಾ ಇದೆ. ಸಣ್ಣ ಪುಟ್ಟ ಗುಬ್ಬಚ್ಚಿಗಳು ಮುಂಚೆ ಎಲ್ಲ ಎಷ್ಟ್ ಚೆನ್ನಾಗಿ ನಮಗ್ ಸಿಗೋವು ತರಕಾರಿ, ಆದ್ರೆ ಈಗೆಲ್ಲ ಗುಬ್ಬಚ್ಚಿಗಳು ಸಿಗೋದೇ ಇಲ್ಲ. ನಮ್ಗೆ ಈಗ್ಲೂ ನೆನ್ಪಿದೆ, ಓದಿಸ್ಬೇಕಾದ್ರೆ ನಮಗ್ ಪಾಠ ಹೇಳ್ತಾ ನಮ್ಮಮ್ಮ ರೈಮ್ಸ್ ಅದೆಲ್ಲ ಹೇಳ್ಕೊಡ್ಬೇಕಾದ್ರೆ ಅಕ್ಕಿಗಳು ಮಾಡ್ತಾ ಹಿಂಗ್ ಭತ್ತ ಎಸಿದ್ರೆ ಒಂದಷ್ಟು ಗುಬ್ಬಚ್ಚಿಗಳು ಬಂದ್ ತಿನ್ನೋವು. ಆದ್ರೆ ಈಗ ಎಲ್ಲಿದೆ ಗುಬ್ಬಚ್ಚಿ ಕಂಡ್ಬಿಟ್ರೆ ಏನೋ ಒಂದು ಡೈನೋಸರ್ ನೋಡ್ದಂಗೆ ಇವಾಗ ಗುಬ್ಬಚ್ಚಿ ಸಿಕ್ಬಿಟ್ರೆ ನೋಡು ಗುಬ್ಬಚ್ಚಿ ಇದೆ ಅಂತ ಮಕ್ಳಿಗೆ ತೋರಿಸ್ತೀವಿ. ಆ ತರ ಪರಿಸ್ಥಿತಿ ಆಗಿರೋದು. ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಏನು ನಮ್ಮ ಭೂಮಿನ ಫಲವತ್ ಮಾಡ್ತಿದ್ವು ಅವು ಇರಲ್ಲ ಇವಾಗ. ಯಾರಿಗ್ ಬೇಕೋ ಈಗ ರೇಡಿಯೇಷನ್ಸ್ ಹೆಂಗ್ ಎಫೆಕ್ಟ್ ಆಗ್ತಿದೆ ಅಂದ್ರೆ, ಗಂಡು ಮಕ್ಳು ನಾವನ ಬ್ಯಾಗ್ ಅಲ್ಲಿ ಪರ್ಸ್ಗಳಲ್ಲಿ ಮೊಬೈಲ್ ನ ಇಟ್ಕೊಂಡ್ ಹೋಗ್ತಿವಿ. ಹೆಣ್ಮಕ್ಳು, ಗಂಡ್ ಮಕ್ಳು ಇಟ್ಕೊಳ್ಳೋದೇ ಬೇಡದಿರೋ ಜಾಗದಲ್ಲಿ, ಒಂದು ಪಾಕೆಟ್ ಹಾರ್ಟ್ ಇರೋ ಜಾಗದಲ್ಲಿ, ಇಲ್ಲ ಪ್ಯಾಂಟ್ ಅಲ್ಲಿ ಪಾಕೆಟ್. ಇನ್ಫರ್ಟಿಲಿಟಿ ಪ್ರಾಬ್ಲಮ್, ಗಂಡಸರಲ್ಲಿ ಬಂಜೆತನ ಜಾಸ್ತಿ ಆಗ್ತಾ ಇದೆ, ರೇಡಿಯೇಷನ್ಸ್ ಇಂದ ಆಗ್ತಾ ಇರೋದು. ಇವೆಲ್ಲ ಚೇಂಜ್ ಮಾಡ್ಕೊಳ್ಳೋ ಅಂತ ಸಣ್ಣ ಪುಟ್ಟ ಚೇಂಜಸ್ ನಾವು ಮಾಡ್ಕೋಬೇಕಾಗತ್ತೆ. ಸೊ ರೇಡಿಯೇಷನ್ಸ್ ಆಯ್ತು. ನೆಕ್ಸ್ಟ್ ಬಂದು ಮುಂಚಿನ ಕಾಲದಲ್ಲಿ ಬರ್ತಾ ಇದ್ದಿದ್ದಂತ ಕಾಯಿಲೆಗಳು ಏನ್ ಬರ್ತಾ ಇತ್ತು, ಮಲೇರಿಯಾ, ಡಿಫ್ಟೇರಿಯಾ, ಸ್ಮಾಲ್ ಪಾಕ್ಸ್, ಪ್ಲೇಗು, ಈ ತರ ಕಾಯಿಲೆಗಳು, ಟ್ಯೂಬರ್ಕ್ಯುಲೋಸಿಸ್, ಊಫಿಂಗ್ ಕಾಫ್, ಕೆಮ್ಮು ಬಂದ್ರೆ ಹೋಗ್ತಿರ್ಲಿಲ್ಲ ಅಂದ್ರೆ ದಮ್ ತರ, ಅವೆಲ್ಲ ಅವಾಗ ಬರ್ತಾ ಇತ್ತು. ಆದ್ರೆ ಬಂದ್ರೆ ಏನಾಗ್ತಿತ್ತು, ಒಂದ್ 15 ದಿವಸ ತಿಂಗಳು ಇರೋದು, ನಾಟಿ ಔಷಧಿಗಳ ಅಜ್ಜಿ ತಾತ ಕಷಾಯ ಅದು ಇದು ಮಾಡ್ಕೊಡೋರು, ಕುಡಿದ್ಮೇಲೆ ಹೊಟ್ಟೋಗೋದು, ಲೈಫ್ ಲಾಂಗ್ ಇರ್ತಿರ್ಲಿಲ್ಲ. ಆದ್ರೆ ಈಗೆಲ್ಲ ಯಾವಾಗ ನಾವ್ ಮದ್ವೆ ಆದಾಗ ಇವಾಗ ಗಂಡ ಹೆಂಡತಿ ಪಾರ್ಟ್ನರ್ಸ್ ಅಂತ ಆಗ್ತೀವೋ ಅದೇ ತರ ಬರೋತರ ಕಾಯಿಲೆಗಳು ಕೂಡ ಪಾರ್ಟ್ನರ್ಸೇ ನಮ್ಗೆ. ಯಾಕೆಂದ್ರೆ ಅದ್ ಬಿಟ್ಟೋಗಲ್ಲ. ನಮಗ್ ಬಂತು ಒಂದ್ಸತಿ ಅಂದ್ರೆ ನಾವು ಲಾಸ್ಟ್ ಅಲ್ಲಿ ಸಾಯೋವರೆಗೂ ನಮ್ ಜೊತೆ ಇರುತ್ತೆ. ಯಾವ್ದು ಬ್ಲಡ್ ಪ್ರೆಷರ್, BP, ಸಾಯೋವರೆಗೂ ಟ್ಯಾಬ್ಲೆಟ್ ತಗೋಬೇಕು. ಥೈರಾಯ್ಡ್ ನನಗಿದೆ, ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕು, ಬಿಡಲ್ಲ ಇದು. ಅದ್ರ ಜೊತೆಗೆ ಆಸ್ತಮಾ, ಸ್ಟ್ರೋಕ್ಸ್, ಹಾರ್ಟ್ ಪ್ರಾಬ್ಲಮ್ಸ್, ಡಯಾಬಿಟಿಕ್, ಟ್ಯಾಬ್ಲೆಟ್ಸ್ ತಗೋತಾನೆ ಇರ್ಬೇಕು, ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕು ನೀವ್ ಇದಕ್ಕೆ. ಸೊ ಇಂಥ ಪ್ರಾಬ್ಲಮ್ ಗಳಿಂದ ಹೊರಗಡೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೋದು, ಇದಕ್ಕೆಲ್ಲ ಒಂದು ಬೇಕಲ್ಲ, ಒಂದ್ ಬ್ರೇಕ್ ಬೇಕಲ್ಲ.
ಯಾವ್ದೇ ಆಗ್ಲಿ ಎಷ್ಟೇ ಆಗ್ಲಿ ಒಂದು ಮಟ್ಟಕ್ಕೆ ತಡಿಬಹುದು. ಅದನ್ನ ಒಂದ್ ತಡಿಬೇಕು ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಅದಕ್ಕೊಂದು ಕಡಿವಾಣ ಹಾಕುವಂತ ಪ್ರಾಡಕ್ಟ್ಸ್ ಗಳಿದಾವೆ. ಅದ್ರ ಬಗ್ಗೆ ನಾನ್ ಮುಂದೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಸೊ ಈಗ ನಮ್ಮ ಬಾಡಿ ಏನಾಗಿದೆ, ಆಟಮ್ಸ್, ಸೆಲ್ಸ್, ಟಿಶ್ಯೂಸ್, ಆರ್ಗನ್ಸ್. ಆಟಮ್ಸ್ ಇಂದ ಸೆಲ್ಸ್ ಆಗಿದೆ, ಸೆಲ್ಸ್ ಇಂದ ಟಿಶ್ಯೂಸ್ ಆಗಿದೆ, ಟಿಶ್ಯೂಸ್ ಇಂದ ಆರ್ಗನ್ಸ್ ಆಗಿದೆ. ಆ ಪ್ರತಿಯೊಂದು ಆರ್ಗನ್ಸ್ ಸೇರಿ ನಮ್ಮ ಒಂದು ಬಾಡಿ ಆಗಿದೆ. ಈಗ ವೆಹಿಕಲ್, ಒಂದ್ ಗಾಡಿ ರೆಡಿ ಆಗ್ಬೇಕಾದ್ರೆ ಅದ್ರಲ್ಲಿ ಏನಿದೆ, ಕಾರ್ಬೊರೇಟರ್ ಇರುತ್ತೆ, ಮತ್ತೆ ಇಂಜಿನ್ಸ್ ಇರುತ್ತೆ, ಇವೆಲ್ಲ ಒಂದೊಂದ್ ಪಾರ್ಟ್ಸ್ ಗಳಿರುತ್ತೆ. ಎಲ್ಲ ಅಸೆಂಬಲ್ ಮಾಡಿದಾಗ ಒಂದು ಗಾಡಿ ರೆಡಿ ಆಗುತ್ತಲ್ವಾ, ಅದೇ ತರ ನಮ್ ಬಾಡಿ ಈಗ ರೆಡಿ ಆಗಿರೋದು. ಈ ಏನು ನಮ್ಮ ಆರ್ಗನ್ಸ್ ಇಂದ ರೆಡಿ ಆಗಿರೋದು. ಈಗ ಗಾಡಿಗಳನ್ನ ನೀವು ತಗೊಂಡೋಗಿ ಅಟ್ಲೀಸ್ಟ್ 3 ತಿಂಗಳಿಗೆ ಒಂದ್ಸತಿ ಸರ್ವಿಸ್ ಮಾಡಿಸ್ತೀರಲ್ವಾ? ಬೇಡಪ್ಪ ನಾನ್ 3 ತಿಂಗಳಿಗೆ ಮಾಡ್ಸಲ್ಲ, 6 ತಿಂಗಳಿಗೆ ಒಂದ್ಸತಿನ ಮಾಡಿಸ್ತೀರಾ. ಸರ್ವಿಸ್ ಮಾಡ್ಸಿಲ್ಲ, ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ, ಅದನ್ನ ಲೂಬ್ರಿಕೇಟ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಗಾಡಿ ಕೈ ಕೊಡತ್ತೆ, ಜಾಸ್ತಿ ಖರ್ಚಿಗೆ ಬರುತ್ತೆ ಅಲ್ವಾ? ಅದೇ ತರ ಗಾಡಿ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇಟ್ಕೊಳ್ಳೋ ನಾವು ನಮ್ಮ ಬಾಡಿ ಬಗ್ಗೆ ಯಾಕೆ ಕನ್ಸರ್ನ್ ಇಲ್ಲ? ಎಷ್ಟು ಸತಿ ಹೋಗ್ಬಿಟ್ಟು ನಾವು ಎವ್ರಿ 6 ಮಂತ್ಸ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸತಿ ಹೋಗ್ಬಿಟ್ಟು ನಾವು ಬಾಡಿ ಚೆಕ್ಅಪ್ ಮಾಡಿಸ್ಬೇಕು, ಫುಲ್ ಬಾಡಿ ತರೋ ಚೆಕ್ಅಪ್ ಮಾಡಿಸ್ಬೇಕು. ಏನೇನು ನ್ಯೂನತೆಗಳಿದಾವೆ, ವೈಟಮಿನ್ಸ್ ಮಿನರಲ್ಸ್ ಏನ್ ಕಮ್ಮಿ ಇದೆ, ಏನ್ ಪ್ರಾಬ್ಲಮ್ ಇದೆ, ಅದಕ್ಕೆ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ಕೊಡ್ತಾ ಇದ್ರು. ಕೆಲವ್ರು ಮಾಡ್ತಾರೆ ಈಗಿನ ಕಾಲದಲ್ಲೂ, ಆದ್ರೆ ಎಲ್ಲಾರು ಮಾಡಲ್ಲ. ನಾವು ಬಾಡಿ ಸರಿ ಮಾಡ್ಕೋಬೇಕು. ಅಂದ್ರೆ ನಮ್ ಬಾಡಿಗೆ ಕರೆಕ್ಟ್ ಆಗಿರುವಂತ ನಮ್ಮ ಆರ್ಗನ್ಸ್ ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕು. ಸಪೋಸ್ ಈಗ ಲ್ಯಾಕ್ ಆಫ್ ನ್ಯೂಟ್ರಿಷನ್ಸ್ ಏನಾಗ್ತಿದೆ, ಪಿಜ್ಜಾ ಬರ್ಗರ್ ಇಂಥವೆಲ್ಲ ತಿರೋದ್ರಿಂದ ನ್ಯೂಟ್ರಿಷನ್ಸ್ ಕಮ್ಮಿ ಆಗ್ತಾ ಇದೆ. ಸಕ್ಕರೆ ಅಂಶ ತಗೋತಾ ಇದೀವಿ. ಮುಂಚೆ ಎಲ್ಲ ಬೆಲ್ಲದ ಕಾಫಿ ಸಿಗೋದು, ಈಗ ಬೆಲ್ಲಾನು ಒಳ್ಳೇದಲ್ಲ, ಬಟ್ ತಕ್ಕ ಮಟ್ಟಿಗೆ ಸಕ್ಕರೆಗಿಂತ ಬೆಲ್ಲ ಒಳ್ಳೇದು. ಉಪ್ಪು, ಇವಾಗೆಲ್ಲ ಉಪ್ಪಲ್ಲೂ ಅಷ್ಟೇ, ಅದೇನದು ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ ಅಂತ ಬರ್ತಾರಲ್ಲ, ಆತರ ಉಪ್ಪು ಅದ್ರಲ್ಲೂ ಇದಿದೆ, ಹರಳು ಉಪ್ಪಿದೆ, ಪುಡಿ ಉಪ್ಪಿದೆ, ಪಿಂಕ್ ಸಾಲ್ಟ್ ಇದೆ, ಸ್ಯಾಂಡ್ರವ ಲವಣ ಅಂತೀವಿ, ಅಂತ ಸಾಲ್ಟ್ಸ್ ಗಳು, ಬ್ಲಾಕ್ ಸಾಲ್ಟ್ ಇಂಥವನ್ನೆಲ್ಲ ಅವಾಗ ಯೂಸ್ ಮಾಡೋರು. ಈಗೆಲ್ಲಾನು ಅಷ್ಟೇ ಪಾಲಿಶ್ಡ್, ತುಂಬಾನೇ ಒಳ್ಳೆ ಕಮರ್ಷಿಯಲೈಸ್ ಆಗೋಗಿದೆ. ಸೊ ಹಂಗಾಗಿ ಒಳ್ಳೆ ಸಿಗ್ತಾ ಇಲ್ಲ. ಒಂದು ಹೊರಗಡೆ ಹೋಗಿ ಇವಾಗ ಏನ ತಿಂತೀವಿ, ಮುಂಚೆ ಎಲ್ಲ ನಾವು ಬೇಕರಿಗಳಿಗೆ ಹೋದ್ರೆ ಒಂದ್ ಬಟ್ಟೆ ಕಟ್ಕೊಂಡು, ಕಡ್ಡಿಗೆ ಒಂದ್ ಬಟ್ಟೆ ಕಟ್ಕೊಂಡು ಹಿಂಗ್ ಓಡ್ಸೋರು ಹುಳನ, ಇದೇನು ನೊಣಗಳನ್ನ ಓಡ್ಸೋರು. ಆದ್ರೆ ಇವಾಗೇನು ಎಲ್ಲ ಫುಲ್ಲು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರುತ್ತೆ, ಅದನ್ನ ಹೋಗ್ಬಿಟ್ಟು ನೀಟಾಗಿದೆ ಅಂತ ತಿಂತೀವಿ. ಆದ್ರೆ ಈಗ ನೋಡಿದೀರಾ, ನೊಣ ಸೊಳ್ಳೆ ಯಾವ್ದನ ಹೋಗ್ಬಿಟ್ಟು ಅಲ್ಲಿ ಬೇಕರಿ ತಿಂಡಿಗಳ ಮೇಲೆ ಕೂತ್ಕೊಳ್ಳೋದು. ಅವಕ್ಕೂ ಗೊತ್ತು ತಿಂದ್ರೆ ಸತ್ತೋಗ್ಬಿಡ್ತೀನಿ ನಾನು ಅಂತ. ಆದ್ರೆ ನಾವು ಮನುಷ್ಯ ಪ್ರಾಣಿಗ್ ಬುದ್ಧಿ ಇಲ್ಲ, ಹೋಗ್ ನೀಟಾಗಿ ಇಸ್ಕೊಂಡ್ ಮಕ್ಳಿಗೂ ಏನು ಅದನ್ನೆಲ್ಲ ಕೊಡ್ಸಿ ಶೇರ್ ಮಾಡಿ ತಿಂದು, ಅದ್ರ ಕೊಕೋ ಕೋಲಾ ಎಲ್ಲ ಕುಡ್ದು ನೀಟಾಗೆ ಏನು ಸಾಫ್ಟ್ ಡ್ರಿಂಕ್ಸ್ ಬರುತ್ತೆ ಅದನ್ನೆಲ್ಲ ಕುಡ್ದು ಬರ್ತೀವಿ. ಫುಲ್ಲು ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡಿರುವಂತ ಪದಾರ್ಥಗಳು, ಪಿಜ್ಜಾ ಬರ್ಗರ್ ಇಂಥವಾಗ್ಲಿ ಎಲ್ಲದಕ್ಕೂನು ಈ ತರ ಯೂಸ್ ಮಾಡ್ತಾ ಇದೀವಿ. ಸೊ ಇದಕ್ಕೆಲ್ಲ ಒಂದು ಎಂಡ್ ಏನು? ಇದೆಲ್ಲ ಮಾಡ್ತಾ ಇದೀವಿ ಸರಿ, ಏನ್ ಇವಾಗ ನಾವು ಐಫೈ ಆಗ್ಬಿಟ್ಟಿದೀವಿ, ಅವಾಗಿನ ಕಾಲದ ತರ ಇಲ್ಲ, ಇವಾಗ ಚೇಂಜ್ ಮಾಡಕ್ ಆಗಲ್ಲ. ಆದ್ರೆ ಐಫೈ ಇದ್ರಲ್ಲಾಯ್ತು, ಆದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅನ್ನೋದೇನೋ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ, ವಿಶ್ವ ಆರೋಗ್ಯ ಸಂಸ್ಥೆ, ಇದು ಕೊಟ್ಟಿರೋ ಅಂತ ಅಲಾರಾಮ್ ಏನು, ಇಂಡಿಯಾ ಬಂದು ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಂದ್ರೆ ವರ್ಲ್ಡ್ ಅಲ್ಲಿ ಕ್ಯಾಪಿಟಲ್ ನಾವು, ಏನಕ್ಕೆ? ಡಯಾಬಿಟಿಸ್ ಜಾಸ್ತಿ ನಮ್ಮಲ್ಲಿ ಜನಕ್ಕೆ, ಡಯಾಬಿಟಿಸ್ ತುಂಬಾನೇ, ಶುಗರ್ ಪ್ರಾಬ್ಲಮ್ ಇರೋರು ಇದ್ದೇ ಇದ್ದಾರೆ. ಮುಂಚಿನ ಕಾಲದಲ್ಲಿ ಸಾವಿಲ್ದಿರೋ ಮನೇಲಿ ಸಾಸಿವೆ ತಗೋಬಾ ಅನ್ನೋರು, ಆದ್ರೆ ಈಗ ಡಯಾಬಿಟಿಸ್ ಇಲ್ದಿರೋ ಮನೆ ಹುಡುಕ್ಬಿಟ್ಟು ತಗೊಂಬನ್ನಿ ಅಂತ ಹೇಳಿದ್ರೆ ಆಗತ್ತಾ? ಹುಟ್ಟೋ ಮಗು ಕೂಡ ಇವಾಗ ಶುಗರ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ನೆಕ್ಸ್ಟ್ 67,000 ಆಫ್ ಇಂಡಿಯನ್ ಪಾಪ್ಯುಲೇಷನ್, ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 67% ಜನ ಎಲ್ಲ ಹಾರ್ಟ್ ಡಿಸೀಸ್ ಇಂದ ಸಾಯ್ತಾ ಇದ್ದಾರೆ. ನಾರ್ಮಲ್ ಸಾವು ಯಾರಿಗೂ ಬರ್ತಾ ಇಲ್ಲ. ಜೊತೆಗೆ 85% ಇಂಡಿಯನ್ಸ್ಗೆ ಡೈಜೆಷನ್ ಡಿಸಾರ್ಡರ್, ಏನು ಜೀರ್ಣ ಪ್ರಾಬ್ಲಮ್, ಜೀರ್ಣ ಆಗ್ತಾ ಇಲ್ಲ, ತಿಂಡಿ ಜೀರ್ಣ ಆಗಲ್ಲ, ಅಥವಾ ಗ್ಯಾಸ್ಟ್ರಾಟಿಕ್ಸ್ ಇಂಥ ಪ್ರಾಬ್ಲಮ್ ಇಂದಾನೆ ಜಾಸ್ತಿ. ಒಂದ್ಸತಿ ಗ್ಯಾಸ್ಟ್ರಾಟಿಕ್ಸ್ ಬಂತು ಅಂದ್ರೆ ಅದರಿಂದ ಬೆಲ್ ಮಾಡ್ತಾ ಬರ್ತಾ ಇರುತ್ತೆ, ಡಯಾಬಿಟಿಕ್ ಬರುತ್ತೆ, BP ಬರುತ್ತೆ, ಎಲ್ಲ ಅಣ್ಣ ತಮ್ಮಂದಿರು ಇಂದ ಬರ್ತಾ ಇರ್ತಾರೆ ಅದ್ರಿಂದೇನೆ. ಒಂದ್ಸತಿ ನಮಗ್ ಗ್ಯಾಸ್ಟ್ರಿಕ್ ಬಂತು ಅಂತ ಅಂದ್ರೆ ಮುಗೀತು, ಹಿಂದೆ ಶುಗರ್, ಥೈರಾಯ್ಡ್, BP ಎಲ್ಲಾ ಕಾಯಿಲೆಗಳು ಬಂತು ಅಂತ ಅರ್ಥ. ಹುಷಾರಾಗಿರ್ಬೇಕು. ಒಂದು 6 ಜನರಲ್ಲಿ ಒಬ್ರಿಗಾನ ಬ್ರೈನ್ ಡಿಸಾರ್ಡರ್ ಇದೆ. ಏನ್ ಬ್ರೈನ್ ಡಿಸಾರ್ಡರ್ ಅಂದ್ರೆ ಏನು? ತುಂಬಾನೇ ತುಂಬಾ ಸ್ಟ್ರೆಸ್, ಮೈಗ್ರೇನ್ ಪ್ರಾಬ್ಲಮ್, ಅರ್ಧ ತಲೆನೋವು, ಬಿಸಿಲಿಗೆ ಹೋದ್ರೆ ಆಗಲ್ಲ, ಈ ತರ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಮತ್ತೆ ನೆನಪಿನ ಶಕ್ತಿ, ಇವಾಗ ಕೈಯಲ್ಲೇ ಮೊಬೈಲ್ ಇಟ್ಕೊಂಡಿರ್ತೀವಿ, ಒಳಗಡೆ ಓಡ್ ಬರ್ತೀವಿ ಉಬರ್ ಹತ್ತಾ ಇದ್ದಂಗೆ, ಏನಕ್ಕೆ ನಾವು ಮೊಬೈಲ್ ತಗೊಂಡಿಲ್ಲ, ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತಾ ಇರ್ತೀವಿ, ಮೊಬೈಲ್ ತಗೊಂಡಿಲ್ಲ ಅಂತೀವಿ. ಇಲ್ಲ ಕೈಯಲ್ಲೇ ಇಟ್ಕೊಂಡಿರುತ್ತೆ, ಎಲ್ಲಾ ಕಡೆ ಹುಡುಕ್ತಾ ಇರ್ತೀವಿ. ಈ ತರ ಮರಗುಳಿ ತರ ಜಾಸ್ತಿ ಆಗ್ತಾ ಇದೆ. ಬ್ರೈನ್ ಡಿಸಾರ್ಡರ್ಸ್ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿ. ಸೊ ಇದಕ್ಕೆಲ್ಲ ಆಪ್ಟಿಮಲ್ ಹೆಲ್ತ್ ಅಂತ ಅಂತಾರೆ. ಇದಕ್ಕೇನು ಈ ಆಪ್ಟಿಮಲ್ ಹೆಲ್ತ್ ಅಂದ್ರೆ ಇದಕ್ಕೇನು ಒಂದ್ ಸೊಲ್ಯೂಷನ್ ಇದಕ್ಕೆ? ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಇದಕ್ಕೊಂದ್ ಸೊಲ್ಯೂಷನ್ ಬೇಕು ಅಂದ್ರೆ ಏನ್ ಮಾಡಕ್ ಸಾಧ್ಯ?
ಹಳೆ ಕಾಲದಲ್ಲಿ ನಮ್ಗೆ ಏನಾಗ್ತಾ ಇತ್ತು, ಏನೋ ಒಂಚೂರು ಕೆಮ್ಮು ಅದು ಇದು ಬಂದ್ರೆ ಅಜ್ಜ ಅಜ್ಜಿ ಒಂದ್ ಕಷಾಯ ಕಾಡ ಅಂತ ಮಾಡ್ಕೊಡೋರು ಅಲ್ವಾ. ಆದ್ರೆ ಈಗ ನಾವು ಕಲ್ತ್ವಿ ಅಲ್ವಾ ಇವಾಗ, ಈಗಷ್ಟೇ ಬಂದೋಯ್ತು ಯಾವ್ದು ನಮ್ಮ ಕರೋನಾ ಬಂದಾಗ ಫುಲ್ಲು ಕ್ಲೋಸ್, ಎಲ್ಲಾರು ಮನೆ ಒಳಗಡೆ ಕುತ್ಕೊಳ್ಳಿ, ಜೊತೆಗೆ ಶುಂಠಿ ಜೀರಿಗೆ ಮೆಣಸು ಅದ್ರ ಜೊತೆ ತುಳಸಿ ಗಿಡ, ಹೊರಗಡೆ ಇರೋ ತುಳಸಿ ಗಿಡದಲ್ಲಿ ಒಂದ್ ಎಲೆ ಇರ್ತಿರ್ಲಿಲ್ಲ, ಎಲ್ಲ ಕಿತ್ಕೊಂಡ್ಬಂದು ಚಚ್ಚಿ ಅದ್ರ ಕಷಾಯ ಮಾಡಿ ಬೆಳಗ್ಗೆನೆ ಕುಡ್ದ್ ಬಿಡ್ತಾ ಇದ್ವಿ. ಆದ್ರೆ ಈಗ ಮಾಡ್ತಾ ಇದೀವ ಆ ಕೆಲ್ಸನ? ಬ್ಯಾಕ್ ಟು ನಾರ್ಮಲ್, ಎಲ್ಲ ನಾರ್ಮಲ್ ಆಗೋಯ್ತು. ಮಾಸ್ಕ್ ಹಾಕೊಂಡ್ ಹೋಗ್ತಿದ್ವಿ, ಈಗ ಮಾಸ್ಕ್ ಯೂಸ್ ಮಾಡಲ್ಲ, ಆ ಡಸ್ಟ್ ಅಲರ್ಜಿಗಳನ್ನ ಅವಾಯ್ಡ್ ಮಾಡಲ್ಲ, ಕಷಾಯಗಳನ್ನ ಕುಡಿಯಲ್ಲ. ಆದ್ರೆ ನಮ್ಮ ಆಯುರ್ವೇದ ಇದಕ್ಕೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಟ್ಟಿದೆ ಅಂದ್ರೆ ಆಯುರ್ವೇದ. ಆಯುರ್ವೇದ 5,000 ವರ್ಷ ಹಿಂದೆ ಏನು ನಡೀತಾ ಇತ್ತು ಆಯುರ್ವೇದ ಔಷಧಿಗಳು, ಗಿಡಮೂಲಿಕೆಗಳಿಂದ ತೆಗಿತಾ ಇದ್ದಿದ್ದಂತ ಔಷಧಿಗಳು, ಅದನ್ನ ಇವತ್ತು ನಮ್ಮ ಸಂಸ್ಥೆ ತಿರ್ಗಾ ವಾಪಸ್ ತಗೊಂಡ್ಬಂದಿದೆ. ಇದ್ರಲ್ಲಿ ಮನೇಲಿ ಏನು ನಾವು ಅಡ್ಗೆ ಮನೇಲಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇಂಥವೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಚಕ್ಕೆ ಲವಂಗ ಈ ಸ್ಪೈಸಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದ್ರ ಜೊತೆ ಸ್ವಲ್ಪ ನಮಗೆ ಮನೇಲಿ ಯೂಸ್ ಮಾಡದೇ ಇರುವಂತ ಕೆಲವು ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ, ಅದ್ರ ಜೊತೆಗೆ ಪುನರ್ನವ, ಮುಲೇತಿ, ಅಶ್ವಗಂಧ, ಗಿಲಾಯ್ ಇಂಥವೆಲ್ಲ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ, ಅದ್ರ ಜೊತೆ ಒಂದ್ ಕಷಾಯ ಕಾಪ್, ಎಲ್ಲದಕ್ಕೂ ನಾವು ಕಾಪ್ ಅಂತ ಕರಿತೀವಿ. ನಮ್ಮಲ್ಲಿ ಯಾವುದೇ ಮಾತ್ರೆಗಳಿಲ್ಲ, ಪುಡಿಗಳಿಲ್ಲ, ಬೇರೆ ತರ ಐಟಮ್ ಇಲ್ಲ, ರೆಡಿ ಟು ಕನ್ಸ್ಯೂಮ್ ಟಾನಿಕ್ ಟೈಪ್ ಅಲ್ಲಿ ನಮ್ಗೆ ಒಂದು ಪ್ರಾಡಕ್ಟ್ ನ ತಂದು ಕೊಡ್ತಾ ಇದಾರೆ. ಎಲ್ಲ ಒಂದು ಏನ್ ಡಿಫಿಷಿಯನ್ಸಿ ಇದೆ, ಏನ್ ಕಾಯಿಲೆಗಳಿದೆ, ಅದಕ್ಕೆಲ್ಲದಕ್ಕೂ ಒಂದೊಂದು ಟಾನಿಕ್ಸ್ ತರ ಯೂಸ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ನಾವೇನ್ ಕಷಾಯ ತಗೊಂಡೋಗಿ ಬಿಸಿನೀರ್ಗೆ ಹಾಕಿ ಕುದಿಸಿ ಅದನ್ನ ಫಿಲ್ಟರ್ ಮಾಡಿ ಕುಡೀರಿ ಅಂತ ಹೇಳಲ್ಲ. ಡೈರೆಕ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ 30 ml ಅಷ್ಟು ಇದನ್ನ ಏನು ಟಾನಿಕ್ಸ್ ನ ರೆಡಿ ಟು ಕನ್ಸ್ಯೂಮ್ ತಗೊಂಡು ಒಂಚೂರು ಬಿಸಿನೀರ್ ಕುಡಿದ್ರೆ ಆಯ್ತು. ಮತ್ತೆ ರಾತ್ರಿ ಏನ್ ಕಷ್ಟ ಇದೆ, ಇದನ್ನ ಇಷ್ಟು ಮಾಡ್ಬಿಟ್ಟು ನಮ್ಮ ಆರೋಗ್ಯನ ಚೆನ್ನಾಗ್ ಮಾಡ್ಕೊಳ್ಳೋದಕ್ಕೆ ಏನಾನ ತೊಂದ್ರೆನಾ? ಇಲ್ಲ ಅಲ್ವಾ. ಸೊ ನಮ್ ಪ್ರಾಡಕ್ಟ್ಸ್ ನ ನಾನು ಇವತ್ತು ಒಂದೊಂದ್ ಪ್ರಾಡಕ್ಟ್ಸ್ ನ ಹೇಳ್ಕೊಂಡ್ ಬರ್ತೀನಿ. ಫಸ್ಟ್ ಬಂದು ಕಿಂಗ್ ಕಾಪ್, ಹೊಸದಾಗಿ ಬಂದಿರುವಂತ ಪ್ರಾಡಕ್ಟ್ ಕಿಂಗ್ ಕಾಪ್, ಕ್ವೀನ್ ಕಾಪ್. ಕಿಂಗ್ ಅಂದ್ರೇನೆ ಹೆಸರಲ್ಲಿದೆ, ಕಿಂಗ್ ರಾಜ, ಕ್ವೀನ್ ರಾಣಿ. ಓಕೆ, ರಾಜ ಅಂದ್ರೆ ಏನು? ಗಂಡು ಮಕ್ಕಳ ಹೆಲ್ತ್ ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋ ಅಂತದ್ದು. ಅವ್ರ ಸೆಕ್ಷುಯಲ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಪರ್ಮ್ಸ್ ಕೌಂಟ್ ಆಗಿರ್ಬೋದು. ಈಗಷ್ಟೇ ಹೇಳಿದೆ ಗಂಡು ಮಕ್ಳಲ್ಲಿ ಬಂಜೆತನ ಜಾಸ್ತಿ ಆಗ್ತಿದೆ ಅಂತ. ಸೊ ಎಷ್ಟೋ ಜನಕ್ಕೆ ಮಕ್ಳುಗಳಿಲ್ಲ, ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು ಅಷ್ಟು ವರ್ಷ ಆಯ್ತು ಮಕ್ಳು ಆಗ್ತಾ ಇಲ್ಲ ಅಂತಾರೆ. ಸೊ ಅಂತವಕ್ಕೆ ಗಂಡು ಮಕ್ಳಿಗೆ ಸ್ಟಾಮಿನಾ ಆಗ್ಲಿ, ಅವ್ರಿಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತದ್ದಾಗ್ಲಿ, ಅದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೋಸ್ಕರ ಮಾಡಿರೋಂತ ಪ್ರಾಡಕ್ಟ್ ಕಿಂಗ್ ಕಾಪ್. ಕ್ವೀನ್ ಕಾಪ್ ಏನು? ಹೆಣ್ಮಕ್ಳಿಗೆ ಗೈನಿಕಲ್ ಇಶ್ಯೂಸ್ ತುಂಬಾ ಇರುತ್ತೆ. ಗೈನಿಕಲ್ ಅಂದ್ರೆ ಗರ್ಭಕೋಶದ ಪ್ರಾಬ್ಲಮ್, ಹೊಟ್ಟೆಯಲ್ಲಿ ಫೈಬ್ರಾಯ್ಡ್ ಆಗಿರುತ್ತೆ, ಮತ್ತೆ ಓವರೀಸ್ ಪ್ರಾಬ್ಲಮ್ ಇರುತ್ತೆ, ಸಿಸ್ಟ್ ಆಗಿರುತ್ತೆ, ಇಂಥವ್ರು ತಗೋಬಹುದು. ಪೀರಿಯಡ್ಸ್ ಪ್ರಾಬ್ಲಮ್ ಅಲ್ಲಿ ತುಂಬಾ ಹೊಟ್ಟೆ ನೋವಾಗಿ ಸ್ಕೂಲ್ಗಳಿಗೆ ಹೋಗಕ್ಕಾಗಲ್ಲ ಮಕ್ಳು ಬೇಗ. ಈಗೇನು ಫುಡ್ ಅಲ್ಲಿ ನೋಡಿ, ಇವಾಗ ನೋಡ್ತಾ ಇದ್ದೀರಾ, ಮುಂಚೆ ಎಲ್ಲ ಒಂದು 15 years 16 years ಗೆ ಮಕ್ಳು ದೊಡ್ಡವರಾದ್ರೆ ಹೆಣ್ಮಕ್ಳು, ಈಗೆಲ್ಲ ಅವ್ರ ಪೀರಿಯಡ್ಸ್, ಸಣ್ಣ ಮಕ್ಳು ಇನ್ನು 5ನೇ ಕ್ಲಾಸ್ ಓದ್ತಿರ್ತಾರ, ಅವಕ್ಕೆ ಏನು ಅಂತ ಗೊತ್ತಿರಲ್ಲ, ಈಗ್ಲೇ ಅವ್ರಿಗೆ ಮೆನಿಸ್ಟ್ರಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗಿರುತ್ತೆ. ಯಾಕೆ ಅಂದ್ರೆ ಈ ಹೊರಗಡೆ ಕುರುಕ್ ತಿಂಡಿಗಳು ತಿಂತೀವಲ್ಲ, ಕುರ್ಕುರೆ, ಲೇಸ್, ಇದ್ರಲ್ಲೆಲ್ಲ ಅಜಿನೋಮೋಟೋ ಅನ್ನೋ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿರ್ತಾರೆ. ಸೊ ಅದು ತಿನ್ನೋರ್ಗೆ, ಆಮೇಲೆ ಚಿಕನ್ ಅಲ್ಲೂ ಅಷ್ಟೇ ಟೇಸ್ಟಿಂಗ್ ಪೌಡರ್ಸ್ ನ ಯೂಸ್ ಮಾಡಿರ್ತಾರೆ. ಇದೆಲ್ಲ ತಿಂತ ಮಕ್ಳಿಗೆ ಏನಾಗುತ್ತೆ, ಬೇಗ ಪೀರಿಯಡ್ಸ್ ಆಗ್ಬಿಡ್ತಾರೆ. ಸೊ ಆ ಪೀರಿಯಡ್ಸ್ ಪೇನ್ ಎಷ್ಟು ಅನುಭವಿಸ್ತಿರ್ತಾರೆ ಅಂದ್ರೆ, ಮಕ್ಳು ನೋವು ನೋಡಕ್ ಆಗಲ್ಲ, ಹೆಣ್ಮಕ್ಳು ನೋವು ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಕಷ್ಟ ಪಡ್ತಿರ್ತಾರೆ. ಸೊ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಅಂತಾನೆ ಒಂದು ಪ್ರಾಡಕ್ಟ್ ಇರೋದು ಕ್ವೀನ್ ಕಾಪ್. ಫರ್ಟಿಲಿಟಿ ಪ್ರಾಬ್ಲಮ್, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ಲಿ, ಇವೆಲ್ಲ ಏನೋ ಆಗಲ್ಲ. ಬೆರಿಕಾಪ್, ನೆಕ್ಸ್ಟ್ ಬೆರಿಕಾಪ್ ಅಂದ್ರೆ ಒಂದು ಇವಾಗ ಹಣ್ಣುಗಳು, ಎಷ್ಟು ಹಣ್ಣುಗಳು ತಿಂತೀವಿ ನಾವು ಮನೇಲಿ, ಹಣ್ಣುಗಳನ್ನ ತಗೊಂಡು ತಿನ್ನುವಾಗ ಒಂದು ಆರೆಂಜ್ ಆಗಿರ್ಬೋದು, ಪಪಾಯ, ಪೊಮೊಗ್ರಾನೆಟ್, ಗಾವಾ, ಸೆಬೆಕಾಯಿ, ಇವೆಲ್ಲ ತಿಂತಾ ಇದ್ರ ಜೊತೆಗೆ ಏನ್ ಮಾಡ್ತೀವಿ, ಹಳೆ ಹಣ್ಣುಗಳನ್ನ ಬಿಟ್ಬಿಟ್ಟಿದೀವಿ. ಈ ಹಿಪ್ಪನೇರಳೆ ಗಿಡದಲ್ಲಿ ಬರುವಂತ ಮಲ್ಬರಿ ಫ್ರೂಟ್ ಆಗ್ಲಿ, ಮಲ್ಬರಿ ಅಂದ್ರೆ ಹಿಪ್ಪನೇರಳೆ, ಅದ್ರದ್ದು ಹಣ್ಣುಗಳನ್ನ ಅವಾಗೆಲ್ಲ ತಿಂತಾ ಇದ್ವಿ ನಾವು, ಬೇಲಿಗಳಲ್ಲಿ ಹಾಕಿರೋರು. ಈಗ ಅದು ಕಾಣದೇ ಇಲ್ಲ ಬಿಡಿ, ಬೆಂಗಳೂರು ಪಟ್ಟಣದಲ್ಲಂತೂ ಕಾಣದೇ ಇಲ್ಲ. ಹಳ್ಳಿ ಕಡೆ ರೇಷ್ಮೆ ಬೆಳೆಯೋ ಜಾಗದಲ್ಲಿ ಸಿಗುತ್ತೆ ಅದು. ಆಮೇಲೆ ಸಣ್ಣ ಇದು ಬೆರೀಸ್ ಅಂದ್ರೆ ಏನು, ಸಣ್ಣ ಹಣ್ಣುಗಳು, ಚಿಕ್ಕ ಹಣ್ಣುಗಳು, ಬ್ಲೂಬೆರಿ ಆಗಿರ್ಬೋದು, ಗೋಜುಬೆರಿ, ಮತ್ತೆ ಸ್ಟ್ರಾಬೆರೀಸ್, ಈ ತರ ಎಲ್ಲ ಒಳ್ಳೊಳ್ಳೆ ಫ್ರೂಟ್ಸ್ ಗಳನ್ನ ಹಾಕಿ, ಅದ್ರ ಜೊತೆಗೆ ಒಂದು 81 ಟೈಪ್ಸ್ ಆಫ್ ಇಂಗ್ರೀಡಿಯೆಂಟ್ಸ್, ಎಲ್ಲ ಆಯುರ್ವೇದ ಇಂಗ್ರೀಡಿಯೆಂಟ್ಸ್ ನ ಹಾಕಿ, ಅದ್ರಲ್ಲಿ ಅಂಜೂರ, ಡ್ರೈ ಫ್ರೂಟ್ಸ್ ಎಲ್ಲಾನು ಆಡ್ ಆಗಿದೆ. ಅದನ್ನೆಲ್ಲ ಹಾಕಿ ಒಂದು ಒಳ್ಳೆ ಟಾನಿಕ್ ಮಾಡ್ಕೊಟ್ಟಿದ್ದಾರೆ. ಮಲ್ಟಿ ವೈಟಮಿನ್ ಆಗಿ ವರ್ಕ್ ಮಾಡುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಾರೆ, ಕ್ಯಾಲ್ಸಿಯಂ ಕಮ್ಮಿ, ಮಲ್ಟಿ ವೈಟಮಿನ್ಸ್ ಕಮ್ಮಿ, ನಿಮ್ಗೆ ವೈಟಮಿನ್ ಬಿ ಕಮ್ಮಿ, ವೈಟಮಿನ್ ಸಿ ಕಮ್ಮಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅಲ್ವಾ, ಒಂದೊಂದು ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾರೆ. ಅದ್ರ ಬದಲು
ನಾನ್ ಬೆರಿಕಾಪ್ ಯೂಸ್ ಮಾಡೋದ್ರಿಂದ ಎಂತ ಒಳ್ಳೆ ರಿಸಲ್ಟ್ ಅಂದ್ರೆ ಕಣ್ಣಿನ ಇದು ಆರೋಗ್ಯ ತುಂಬಾ ಚೆನ್ನಾಗಾಗತ್ತೆ. ಇಂಬ್ಯಾಲೆನ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಮ್ಮಿ ಆಗತ್ತೆ, ಹೇರ್ ಗ್ರೋತ್, ಸ್ಕಿನ್ ಗ್ರೋತ್, ಮತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್, ರಾತ್ರಿ ಕುಡಿದು ಮಲಗೋದ್ರಿಂದ ಒಳ್ಳೆ ನಿದ್ದೆ, ತುಂಬಾ ಚೆನ್ನಾಗಿರುವಂತ ಪ್ರಾಡಕ್ಟ್ ಇದು. ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಂದು ಪ್ಯಾಕ್ ಮಲ್ಟಿ ವಿಟಮಿನ್ ಫುಲ್ ಎಲ್ಲಾ ಇದು ಏನು ಕಂಟೆಂಟ್ಸ್, ಜಿಂಕ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಅಯನ್ ಆಗಿರ್ಬೋದು, ಎಲ್ಲಾ ಫ್ರೂಟ್ಸ್ ಅಲ್ಲಿ ಬರುವಂತ ಎಲ್ಲಾ ಮಲ್ಟಿ ವೈಟಮಿನ್ಸ್ ಇದನ್ನ ಅದ್ರಲ್ಲಿ ಒಂದೇ ಒಂದು ಬಾಟಲ್ ಅಲ್ಲಿ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ನನ್ನ ಓನ್ ಎಕ್ಸ್ಪೀರಿಯನ್ಸ್, ನನ್ಗೆ ಈ ಸಣ್ಣ ಅಕ್ಷರಗಳು ಲೈಕ್ OTP ಎಲ್ಲ ಬಂದ್ರೆ ನೋಡಕ್ ಕಷ್ಟ ಆಗೋದು, ದೂರ ಇಟ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ಬಟ್ ಈಗ ನಾನು ಬೆರಿಕಾಪ್ ಯೂಸ್ ಮಾಡಿದ್ರೆ ನೈಟ್ ಹೊತ್ತು ಬೇಗ ಒಳ್ಳೆ ನಿದ್ದೆ ಬರುತ್ತೆ. ಪ್ಲಸ್ ನನ್ಗೆ ಅದು ಸಣ್ಣ ಅಕ್ಷರಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನನಗೆ ಏನು ಇಲ್ಲ ಮೇಡಮ್, ಎಲ್ಲ ತುಂಬಾ ಚೆನ್ನಾಗಿದ್ದೀನಿ ಅಂದ್ರೆ ಒಂದ್ ಬೆರಿಕಾಪನ್ನ ಯೂಸ್ ಮಾಡಿ, ಮಕ್ಳು ಕೊಡಿ. ಹೊರಗಡೆ ಬೇರೆ ಸಾಫ್ಟ್ ಡ್ರಿಂಕ್ಸ್ ಅದು ಇದು ಕೊಡೋ ಬದಲು ಮಕ್ಳಿಗೆ ಬೆರಿಕಾಪ್ ಕೊಡೋದ್ರಿಂದ ಮೆಮರಿ ಪವರ್ ಚೆನ್ನಾಗಾಗತ್ತೆ. ಓರಲ್ ಅಂದ್ರೆ ಟೀತ್ ಹೆಲ್ತ್ ಆಗ್ಲಿ, ಬೋನ್ ಹೆಲ್ತ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಡಿಫೆನ್ಸ್ ಕಾಪ್ ಬಂದು ಹೊಸ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಹೆಂಗೆ ಅಂದ್ರೆ ಎನಿಮಿಟ್ಸ್ ಆಫ್ ಸೇಸ್, ನಮ್ಮ ದೇಶದ ಇದು ಸೈನ್ಯ ಏನು ಗಡಿ ಭಾಗದಲ್ಲಿ ನಮ್ಮ ದೇಶಕ್ಕೆ ಇವರು ನಮ್ಮ ಸೋಲ್ಜರ್ಸ್ ನಮ್ ಗಡಿಗಳನ್ನ ಕಾಪಾಡ್ತಾರೋ, ಡಿಫೆನ್ಸ್ ಮಾಡ್ತಾ ಇರ್ತಾರೋ, ಡಿಫೆನ್ಸ್ ಅಂದ್ರೆ ಕಾಪಾಡೋದಲ್ವಾ, ಅವ್ರು ಎಷ್ಟ್ ಚೆನ್ನಾಗಿ ಅಲ್ಲಿ ಕಾಪಾಡ್ತಿರ್ತಾರಲ್ವಾ, ಅವ್ರಲ್ಲಿ ಕಾಪಾಡ್ತಿರೋದಕ್ಕೇನೆ ನಾವು ಹೊರಗಡೆಯಿಂದ ದೇಶದಿಂದ ಬರ್ತಿರೋ ಅಂತ ಏನು ಇವ್ರಿದ್ದಾರೆ, ಎನಿಮೀಸ್ ಇದಾರೆ, ಅವ್ರು ನಮ್ಗೆ ಅಟ್ಯಾಕ್ ಮಾಡ್ದಿರಂಗ್ ನಾವ್ ಆರಾಮಾಗಿ ಮಲಗಿರ್ತೀವಿ ನಮ್ ದೇಶದಲ್ಲಿ. ಅದೇ ತರ ನಮ್ಗೆ ಹೊರಗಡೆಯಿಂದ ಬರುವಂತ ಫಾರಿನ್ ಬಾಡೀಸ್ ಲೈಕ್ ವೈರಸ್ಗಳು ಏನೇ ನಮ್ಗೆ ಎಫೆಕ್ಟ್ ಆಗ್ದಿರಂಗೆ ನಮ್ಮ ಬಾಡಿನ ಡಿಫೆನ್ಸ್ ಮಾಡೋದಕ್ಕೆ ಈ ಡಿಫೆನ್ಸ್ ಕಾಪ್. ಏನೂ ಪ್ರಾಬ್ಲಮ್ ಇಲ್ಲ, ನಾನು ಮುಂದೆ ಚೆನ್ನಾಗಿ ಯಾವ್ದನ್ನು ನಮ್ ಕಾಯಿಲೆ ಬರಬಾರ್ದು, ವೈರಲ್ ಎಫೆಕ್ಟ್ಸ್ ಆಗ್ಬಾರ್ದು ಅಂತಂದ್ರೆ ಡಿಫೆನ್ಸ್ ಕಾಪ್ ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಇಮ್ಯುನಿಟಿ ಕಾಪ್, ಮದರ್ ಪ್ರಾಡಕ್ಟ್ ಅಂತ ಕರಿತೀವಿ. ಮದರ್ ಪ್ರಾಡಕ್ಟ್ ಏನಕ್ಕೆ ಹೇಳ್ತೀವಿ ಅಂದ್ರೆ ತಾಯಿ ಹಾಲು ಎಷ್ಟು ಶ್ರೇಷ್ಠನೋ ಅಷ್ಟೇ ಶ್ರೇಷ್ಠವಾಗಿರುವಂತಹ ಒಂದು ಮೆಡಿಸಿನ್ ಬಂದು ನಮ್ ಇಮ್ಯುನಿಟಿ ಕಾಪ್. ಇದ್ರಲ್ಲಿ ಅಲೋವೆರಾ, ಕೊಕೊಮ್ ಜ್ಯೂಸ್, ಜಿಂಜರ್, ಗಿಲಾಯ್, ಅಶ್ವಗಂಧ, ಮುಲೇತಿ, ಈ ತರ ಒಳ್ಳೊಳ್ಳೆ ಆಪಲ್ ಜ್ಯೂಸ್ ಇವೆಲ್ಲ ಯೂಸ್ ಮಾಡಿರುವಂತ ಪ್ರಾಡಕ್ಟ್. ಇದರಲ್ಲಿ ನಿಮ್ಗೆ ಗಾಲ್ ಬ್ಲಾಡರ್ ಅಲ್ಲಿ ಪಿತ್ತಕೋಶ ಅಲ್ಲಿ ಕಲ್ಲಿರುತ್ತೆ ಅಂತ ಹೇಳ್ತಾರೆ, ಅದು ಕೂಡ ಕರಗುತ್ತೆ. ಆಮೇಲೆ ಡೈಜೆಸ್ಟಿವ್ ಪ್ರಾಬ್ಲಮ್ ಚೆನ್ನಾಗಾಗತ್ತೆ, ನಿಮ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗತ್ತೆ. ಹೊರಗಡೆಯಿಂದ ಯಾವುದೇ ಫಾರಿನ್ ಬಾಡೀಸ್ ನಿಮ್ಗೆ ಅಟ್ಯಾಕ್ ಮಾಡೋದಿಲ್ಲ. ನನ್ಗೆ ಏನು ಇಲ್ಲಮ್ಮ, ನಾವ್ ಚೆನ್ನಾಗಿದ್ದೀವಿ ಅಂತಂದ್ರೆ ಇಮ್ಯುನಿಟಿ ಕಾಪ್ ಅಟ್ಲೀಸ್ಟ್ ಅವ್ರಿಗೆ ಸಜೆಸ್ಟ್ ಮಾಡ್ಬೋದು. ಮುಂದೆ ಆಗದೆ ಇರುವಂತದ್ದು, ಶುಗರ್ ಬರ್ದೇ ಇರ್ಬೋದು, BP ಬರ್ದಿರ್ಬೋದು, ಈ ತರದಕ್ಕೆ ಆಗದೆ ಇರೋದಕ್ಕೆ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಧೈರ್ಯವಾಗಿ ಕೊಡ್ಬೋದು. ಕಾಫ್ ಸಿರಫ್, ಈಗ ಒಂದು ಒಣ ಕೆಮ್ಮಾಗ್ಲಿ ಅಥವಾ ಕಫ ತುಂಬಾ ಸೇರ್ಕೊಂಡಿದೆ ಎದೆಗೂಡಲ್ಲಿ, ನಮ್ಗೆ ಆಗ್ತಾ ಇಲ್ಲ, ಹೊರಗಡೆ ಬರ್ತಿಲ್ಲ, ಕೆಮ್ಮಿ ರಾತ್ರಿ ಎಲ್ಲ ಕಷ್ಟ ಪಡ್ತೀವಿ, ನೆಬಲೈಸೇಷನ್ ಮಾಡ್ಕೋತೀವಿ, ಹೋಗಿ ಡಾಕ್ಟರ್ ಹತ್ರ ಒಂದು ಸ್ಟೀಮ್ ತಗೊಳ್ತಾ ಇರ್ತೀವಿ. ಎಷ್ಟು ಮೆಡಿಸಿನ್ಸ್ ಅಂತ ತಗೊಳ್ಳೋದು, ಹೊರಗಡೆ ಒಂದು ಹೊಗೆಗೆ ಹೋದ್ರೆ ನಮ್ಗೆ ಆಗಲ್ಲ, ಕೆಮ್ ಸ್ಟಾರ್ಟ್ ಆಗತ್ತೆ, ಈ ತರ ಎಲ್ಲ ಇರೋರು ಈ ಕಾಫ್ ಸಿರಫ್ ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ, ನನಗೆ ಕಾಫ್ ಬಂದ್ಬಿಟ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ 15 ದಿವಸ 20 ದಿವಸ ಆದ್ರೂ ಕಡಿಮೆ ಆಗ್ತಾ ಇರ್ಲಿಲ್ಲ. ಮೊನ್ನೆ ನನ್ಗೆ ಹೊರಗಡೆ ಹೋಗಿ ಬಂದಾಗ ಕೆಮ್ ಸ್ಟಾರ್ಟ್ ಆಯ್ತು, ಭಯ ಆಯ್ತು, ಏನಪ್ಪಾ ಕೆಮ್ ಹಿಂಗ್ ಬಂದ್ಬಿಡ್ತಲ್ಲ, ಇವಾಗ ಎಷ್ಟು ದಿವಸ ಹೇಗ್ಬೇಕು ಈ ಕೆಮ್ಮಲ್ಲಿ ಅಂತ. ಎಷ್ಟು ಚೆನ್ನಾಗಿ 2 ದಿವಸದಲ್ಲಿ ಕಮ್ಮಿ ಆಯ್ತು ಅಂದ್ರೆ ಪಂಚತುಳಸಿ ಯೂಸ್ ಮಾಡಿದೆ, ಕಾಫ್ ಸಿರಫ್ ಯೂಸ್ ಮಾಡಿದೆ. ಕಫ ಅನ್ನೋದು ನನ್ಗೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. 2 ದಿವಸದಲ್ಲಿ ನನ್ ಇಡೀ ಹಿಸ್ಟ್ರಿಯಲ್ಲಿ ನನ್ಗೆ ಇವಾಗ 47 ಇಯರ್ಸ್ ಕೆಮ್ಮು ಬಂದ್ರೆ ಎಷ್ಟು ಸಫರ್ ಮಾಡ್ತಿದ್ದೆ ಅಂದ್ರೆ ನನಗೆ, ನನ್ನ ಪೇರೆಂಟ್ಸ್ಗೆ, ನನ್ನ ಮನೆಯವ್ರಿಗೆ ಗೊತ್ತು. ಎಲ್ಲಾರು ಆಶ್ಚರ್ಯ ಪಟ್ಬಿಟ್ರು, 2 ದಿವಸದಲ್ಲಿ ಸೊಲ್ಯೂಷನ್, ನಿನ್ ಕೆಮ್ಮು ಕಮ್ಮಿ ಆಗೋಯ್ತಾ ಅಂತಾರೆ ಎಲ್ಲಾರು ಬಂದು ನೋಡ್ಕೊಂಡು. ಅಷ್ಟು ಚೆನ್ನಾಗೆ ಕಾಫ್ ಸಿರಫ್ ಹೆಲ್ಪ್ ಆಗುತ್ತೆ. ಮಕ್ಳು ಕೂಡ ಯೂಸ್ ಮಾಡ್ಬೋದು. ಮಕ್ಳಿಗೆ ಮಿನಿಮಮ್ ಒಂದು ಇಷ್ಟು ಡ್ರಾಪ್ಸ್ ಅಂತ ಇರುತ್ತೆ, ಆತರ ಯೂಸ್ ಮಾಡಿ. ದೊಡ್ಡವರಿಗೆ ಅದ್ರ ಮೇಲೆನೆ ಅಡಲ್ಟ್ ಎಷ್ಟು ತಗೋಬಹುದು ಅಂತ ಹೇಳ್ತಾರೆ, ಅದನ್ನ ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಅಡಿಕ್ಟೋಕಾಪ್ ಬಂದ್ಬಿಟ್ಟು ತುಂಬಾ ಜನ ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಡ್ರಿಂಕ್ಸ್ ತುಂಬಾ ಹೆವಿ ಮಾಡ್ತಾರೆ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳ. ಈಗಂತೂ ಹೆಣ್ಮಕ್ಳು ಏನ್ ಕಮ್ಮಿ ಇಲ್ಲ ಬಿಡಿ, ಡ್ರಿಂಕ್ಸ್ ಗಳು ತುಂಬಾ ಮಾಡೋರಿದ್ದಾರೆ. ಮತ್ತೆ ಗಂಡ್ಮಕ್ಳು ಅಷ್ಟೇ, ಫ್ಯಾಮಿಲಿಗಳು ತುಂಬಾ ಹಾಳಾಗ್ತಾ ಇದೆ ಡ್ರಿಂಕ್ಸ್ ಗಳು ತಗೊಳ್ತಾ. ಸೊ ಇದರಿಂದ ಹೊರಗಡೆ ತರಬೇಕು ಅಂತ ತುಂಬಾ ಕಷ್ಟ ಪಡ್ತಿದ್ದಾರೆ ನಮ್ಮ ಹೆಣ್ಮಕ್ಳು, ಆದ್ರೆ ಆಗ್ತಾ ಇಲ್ಲ. ಸೊ ಇದನ್ನ ಏನ್ ಮಾಡ್ಬೋದು, ಜೊತೆಗೆ ಬರೀ ಡ್ರಿಂಕ್ಸ್ ಅಲ್ಲ, ಪಾನ್ ಪರಾಗ್ ಆಗ್ಲಿ, ಸಿಗರೇಟ್ ಸೇದೋದಾಗ್ಲಿ, ಇವೆಲ್ಲ ದುಷ್ಟ ಚಟಗಳು ಅದರಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಈ ಕಾಫಿಲೋ ಟೀಲೋ ಇಲ್ಲ ಕುಡಿಯೋ ನೀರಲ್ಲೋ 4-5 ಡ್ರಾಪ್ ಇದನ್ನ ಹಾಕ್ಬಿಟ್ಟು ಕುಡ್ಸೋದ್ರಿಂದ ಅವ್ರಿಗೆ ಹೆಂಗೆ ಅಂದ್ರೆ ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿ ಇದ್ ಮಾಡತ್ತದು, ಎನ್ಹಾನ್ಸ್ ಮಾಡತ್ತೆ. ಹೆಂಗೆ ಅಂದ್ರೆ ಇವಾಗ ಮುಂದೆ ಏನೋ ಒಂದ್ ತಿಂಡಿ ಇಟ್ಟಿರ್ತೀರಾ, ಅದನ್ನ ತಗೊಂಡ್ ತಿನ್ಬೇಕು ಅಂತ ಅನ್ಸ್ತಾ ಇರುತ್ತಲ್ವಾ, ಅದನ್ನ ಇಲ್ಲ ಇದ್ ನನ್ಗೆ ಒಳ್ಳೇದಲ್ಲ, ಇದ್ ನನ್ ತಿನ್ಬಾರ್ದು ಅಂತ ಅನ್ಸಿದ್ರೆ ನಾವ್ ಅದನ್ನ ತಿನ್ನಲ್ಲ, ಆರೋಗ್ಯ ಬಗ್ಗೆ ಗಮನ ಬಂದ್ರೆ. ಆತರ ಅವ್ರಿಗೆ ಮೈಂಡಿಗೆ ಅದು ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಆ ಅಡಿಕ್ಟೋಕಾಪ್ ಅಲ್ಲಿ
ಡ್ರಿಂಕ್ಸ್ ಮಾಡ್ಬೇಕು ಅಂತ ಅನ್ಸಲ್ಲ, ಅವ್ರಿಗೆ ಸಿಗರೇಟ್ ಸೇರ್ಬೇಕು ಅಂತ ಅನ್ಸಲ್ಲ. ಸೊ ಎಷ್ಟೋ ಜನ ಈ ದುಶ್ಚಟಗಳಿಂದ ಹೊರಗಡೆ ಬಂದಿದ್ದಾರೆ. ನೆಕ್ಸ್ಟ್ ಇಸ್ ಕಾರ್ಡಿಯೋಕಾಪ್, ಹೃದಯ ಸಂಬಂಧ ಪ್ರಾಬ್ಲಮ್. ನಿಮ್ಗೆ ಹಾರ್ಟ್ ಬ್ಲಾಕೇಜಸ್ ಇರುತ್ತೆ, ಆರ್ಟ್ರಿಲಿ ಬ್ಲಾಕೇಜಸ್ ಇರುತ್ತೆ. ಸೊ ಈ ಬ್ಲಾಕೇಜಸ್ ಇಂದ ಹೊರಗಡೆ ಬರ್ಬೇಕು, ಡಾಕ್ಟ್ರು ಆಂಜಿಯೋಪ್ಲಾಸ್ಟ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಎಷ್ಟೋ ಜನ ಮಾಡಿಸ್ಕೊಂಡಿದ್ದಾರೆ, ಸ್ಟಂಟ್ ಗಳು ಹಾಕೊಂಡಿದ್ದಾರೆ ಒಳಗಡೆ. ಅದು ಹಾಕೊಂಡು ಮತ್ತೆ ಇನ್ನೂ ಈ ಬ್ಲಾಕೇಜಸ್ ಇದೆ. ಸೊ ನಿಮ್ಗೆ ಇದು ಹೋಗ್ಬೇಕು ಅಂತಂದ್ರೆ ಮತ್ತೆ ಆಪರೇಷನ್ ಆಗ್ಬೇಕು, ಇನ್ನೊಂದು ಓಪನ್ ಹಾರ್ಟ್ ಸರ್ಜರಿ ಆಗ್ಬೇಕು ಅಂತೆಲ್ಲ ಹೇಳಿರ್ತಾರೆ. ಒಂದು ಸರ್ಜರಿಲೇ ಸಾಕಾಗೋಗಿರ್ತಾರೆ. ಆಪರೇಷನ್ ಆಗಿರೋರು ಪ್ಲಸ್ ಆಗದೆ ಇರೋರು, ಹಾರ್ಟ್ ಬ್ಲಾಕೇಜ್ ಇದೆ ಅಂತ ಹೇಳೋರು ನಮ್ ಕಾರ್ಡಿಯೋಕಾಪ್ ತಗೊಳ್ಳೋದ್ರಿಂದ ನಿಮ್ಮ ಏನು ಬ್ಲಾಕೇಜಸ್, ಕೊಲೆಸ್ಟ್ರಾಲ್ ಏನು ಅಲ್ಲಿ ಕಟ್ಕೊಂಡಿರುತ್ತೆ ನಿಮ್ಗೆ ನಿಮ್ಮ ಹಾರ್ಟ್ ಇದ್ರಲ್ಲಿ ಎದೆಗೂಡಲ್ಲಿ, ಅದು ಹಾರ್ಟ್ ಅಲ್ಲಿ, ಅದು ಆರ್ಟರೀಸ್ ಅಲ್ಲಿ ಇರುವಂತ ಬ್ಲಾಕೇಜಸ್ ನ ಅದು ರಿಮೂವ್ ಮಾಡುತ್ತೆ. ಪ್ಲಸ್ ಇದನ್ನ ಕಾರ್ಡಿಯೋಕಾಪ್ ನ ವೆರಿಕೋಸ್ ವೇನ್ಸ್ ಇರೋರು ಅಷ್ಟೇ ಕೂಡ ಯೂಸ್ ಮಾಡ್ಬೋದು. ಯಾಕಂದ್ರೆ ಅದು ಅಷ್ಟೇ ನರಗಳಲ್ಲಿ ಹೋಗಿ ಕೊಲೆಸ್ಟ್ರಾಲ್ ಕಟ್ಕೊಂಡು ಗಂಟಾಗಿರುತ್ತೆ. ಸೊ ಅದನ್ನ ಯೂಸ್ ಮಾಡೋದ್ರಿಂದ ಆ ನರಗಳಲ್ಲಿ ಒಳಗಡೆ ಕೊಲೆಸ್ಟ್ರಾಲ್ ಇದನ್ನ ಕರಗಿಸುವಂತ ಕೆಪಾಸಿಟಿ ನಮ್ ಕಾರ್ಡಿಯೋಕಾಪ್ಗಿದೆ. ಸೊ ಹಾರ್ಟ್ ಪೇಷಂಟ್ಸ್ಗೆ ಆರಾಮಾಗಿ ಧೈರ್ಯವಾಗಿ ಕೊಡ್ಬೋದು. ಬರ್ದೇ ಇರೋದಕ್ಕೆ, ಇವಾಗ ನನಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಯಾವಾಗ ಬರುತ್ತೆ ಗೊತ್ತಿಲ್ಲ. ಸೊ ವರ್ಷದಲ್ಲಿ ಒಂದು 3 ಬಾಟ್ಲ್ ಕಾರ್ಡಿಯೋಕಾಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರಲ್ಲ ಅನ್ನೋ ಒಂದು ಧೈರ್ಯ ನಿಮ್ಮಲ್ಲೇ ಮೂಡ್ಬಿಡುತ್ತೆ. ಸೊ ನೆಕ್ಸ್ಟ್ ಇಸ್ ಡೈವೋಕಾಪ್. ಪ್ರತಿ ಮನೆಯಲ್ಲೂ ಇರುವಂತ ಪ್ರಾಬ್ಲಮ್ ಶುಗರ್, ಡಯಾಬಿಟೀಸ್. ವಯಸ್ಸಾದವ್ರಿಗೆ ಅಥವಾ ಅವ್ರಿಗೇನು ಶುಗರ್ ಇವ್ರಿಗೆ ಡಯಾಬಿಟೀಸ್ ಇದೆ, ಮನೇಲಿ 2 ತರ 3 ತರ ಅಡ್ಗೆ ಮಾಡ್ಬೇಕು, ಈ ತರ ಇಶ್ಯೂಸ್ ಇರಲ್ಲ. ಡಯಾಕಾಪ್ ಬೆಳಗ್ಗೆ ಒಂದು 30 ml, ರಾತ್ರಿ ಒಂದು 30 ml. ಇದ್ರಲ್ಲಿ ಬಂದು ನಿಮ್ಗೆ ಜಾಮೂನ್ ಫಲ್, ನೇರಳೆ ಹಣ್ಣು ಮತ್ತೆ ನೇರಳೆ ಹಣ್ಣಿನ ಬೀಜ ಯೂಸ್ ಮಾಡಿದ್ದಾರೆ. ಕರೇಲ, ಹಾಗಲಕಾಯಿ ಯೂಸ್ ಮಾಡಿದ್ದಾರೆ. ಮತ್ತೆ ಗಿಲಾಯ್ ಅಂತ ಹೇಳ್ತಾರೆ, ಅಮೃತ ಬಳ್ಳಿ, ಆಮೇಲೆ ಮಧುನಾಶಿನಿ, ಆಮೇಲೆ ಹಾಗಲಕಾಯಿ, ಇಂಥವೆಲ್ಲ ಯೂಸ್ ಮಾಡಿ, ನೀಮ್ ಪತ್ತ ಇವೆಲ್ಲ ಯೂಸ್ ಮಾಡ್ಬಿಟ್ಟು ಮಾಡಿರುವಂತ ಪ್ರಾಡಕ್ಟ್. ನಿಮ್ಗೆ ಸ್ವಲ್ಪ ಕಹಿ ಅನ್ಸ್ಬೋದು, ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಡಯಾಬಿಟೀಸ್ಗೂ ಹೆಲ್ಪ್ ಆಗುತ್ತೆ. ಇದನ್ನ ತಗೊಳ್ಳೋದ್ರಿಂದ ಶುಗರ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಎಷ್ಟೇ ಶುಗರ್ ಇದ್ರೂನು ಫಸ್ಟ್ ತಗೊಳ್ತಾ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ಬಟ್ ವಿದಿನ್ 3 months ನಿಮ್ಗೆ ವಿದಿನ್ 3 months ಅಥವಾ ಸ್ವಲ್ಪ ತುಂಬಾ ದಿವಸದಿಂದ ಇದೆ ಅಂತಂದ್ರೆ ಒಂದು 6 ತಿಂಗಳವರೆಗೂ ತಗೊಳ್ಳೋದ್ರಿಂದ ನಿಮ್ಗೆ ಶುಗರ್ ಬಂದ್ಬಿಟ್ಟು ಫುಲ್ ಕಂಟ್ರೋಲ್ ಬರುತ್ತೆ. 500 ಇರ್ಲಿ ತೊಂದ್ರೆ ಇಲ್ಲ. ಆಫ್ಟರ್ ಫುಡ್, ಬಿಫೋರ್ ಫುಡ್ ಡಯಾಕಾಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಕಂಟ್ರೋಲ್ ತುಂಬಾ ಚೆನ್ನಾಗೇ ಬರುತ್ತೆ. ನೆಕ್ಸ್ಟ್ ಬಂದು ಬೂಮ್. ನೇಮ್ ಇಟ್ ಸೆಲ್ಫ್ ಸೇಸ್ ಬೂಮ್ ಅಂತ ಅಲ್ವಾ. ಏನು ಅಂದ್ರೆ ಈಗ ಗಂಡ್ ಮಕ್ಳಲ್ಲಿ ನಾನು ಹೇಳ್ದೆ ಅವಲೇ ಬಂಜತನ ತುಂಬಾ ಕಾಡ್ತಾ ಇರುತ್ತೆ ಅಂತ, ಅಂತವ್ರು ಯೂಸ್ ಮಾಡ್ಬೋದು. ವೆರಿಕೋಸ್ ವೇನ್ಸ್ ಇರೋರು ಯೂಸ್ ಮಾಡ್ಬೋದು. ಮತ್ತೆ ಸೆಕ್ಷುಯಲ್ ಇಶ್ಯೂಸ್ ತುಂಬಾ ಇರುತ್ತೆ, ಲಾಂಗ್ ದ ಪೀರಿಯಡ್ ಸೆಕ್ಸ್ ಪರ್ಫಾರ್ಮ್ ಮಾಡಕ್ ಆಗಲ್ಲ ಅಂತವ್ರೆಲ್ಲ ನಮ್ಮ ಬೂಮ್ ಕಾಪ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಆ ಇಶ್ಯೂಸ್ ನ, ಗಂಡ್ ಮಕ್ಳಿಗೆ ಈ ಇಶ್ಯೂಸ್ ಸಾಲ್ವ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ವೆರಿಕಾಸ್ ವೇನ್ಸ್ ಇರೋರು ಕೂಡ ಯೂಸ್ ಮಾಡ್ಬೋದು. ನನಗ್ ವೆರಿಕಾಸ್ ವೇನ್ಸ್ ಇತ್ತು. ಆ ವೆರಿಕಾಸ್ ವೇನ್ಸ್ ನ ಇದನ್ನೊಂದು 25 days ತಗೊಂಡೆ. 25 days ಅಂದ್ರೆ 1 ಬಾಟಲ್ ಬೂಮ್ ಕಾಪ್ ತಗೊಳ್ಳೋ ಅಷ್ಟೊತ್ತಿಗೆನೆ ನನ್ಗದು ಆ ನರಗಳ ಗಂಟು ಆಗುತ್ತಲ್ಲ ನೀಲಿಯ ಕಟ್ಟಿ, ಅದು ಕಮ್ಮಿ ಆಯ್ತು. ಅದ್ರ ಜೊತೆಗೆ ಕಾರ್ಡಿಯೋಕಾಪ್ ತಗೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಲಿವೋಕಾಪ್, ಈಗ ಲಿವರ್ ನಮ್ಮ ಬಾಡಿಲಿ ಬ್ರೈನ್ ಮತ್ತೆ ಹಾರ್ಟ್ ಆದ್ಮೇಲೆ ನಮ್ಮನ್ನ ಬಾಡಿ ಕಂಟ್ರೋಲ್ ಮಾಡೋದೇ ಲಿವರ್. ಸೊ ಕಂಟ್ರೋಲಿಗೆ ಬಂದು ಥೈರಾಯ್ಡ್, ಬಟ್ ಥೈರಾಯ್ಡ್ ಗ್ಲ್ಯಾಂಡ್ಸ್. ಬಟ್ ನಮ್ಮ ಬಾಡಿಗೆ ನಾವು ತಗೊಳ್ಳೋಂತ ಫುಡ್ ಅಲ್ಲಿ ಏನು ವೈಟಮಿನ್ಸ್, ಮಿನರಲ್ಸ್ ಅಥವಾ ನಾವ್ ಏನ್ ತಗೊಳ್ಳೋ ಸತ್ವಗಳು, ಏನೇ ಒಂದು ಔಷಧಿ ತಗೊಂಡ್ರು ಆ ಸತ್ವಗಳನ್ನ ಸ್ಟೋರ್ ಮಾಡಿ ಅದನ್ನ ಎಲ್ಲಾ ಬಾಡಿ ಪಾರ್ಟ್ಸ್ ಗಳಿಗೂ ಡಿವೈಡ್ ಮಾಡಿ ಅದನ್ನ ಸ್ಪ್ರೆಡ್ ಮಾಡುವಂತದ್ದು ಲಿವರ್. ಈ ಲಿವರ್ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು. ಕುಡ್ದು ಲಿವರ್ 90% ವರ್ಗೂ ಲಿವರ್ ಹಾಳಾಗೋಗಿರುತ್ತೆ ಆಯ್ತಾ. ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಆಗ್ಬೇಕು ಅಂತಂದ್ರೆ ಮನುಷ್ಯನ್ ಲಿವರ್ ಹಾಕಕ್ಕಾಗಲ್ಲ, ಪ್ರಾಣಿಗಳ ಲಿವರ್ನ ಹಾಕ್ಬೇಕಾಗತ್ತೆ. ತುಂಬಾ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ಅಂತ ಲಿವರ್ ಪ್ರಾಬ್ಲಮ್ ಇರೋರ್ಗೆ ಕೂಡ ಈ ಲಿವೋಕಾಪ್ ನ ಕೊಡೋದ್ರಿಂದ ಲಿವರ್ ಇಶ್ಯೂಸ್ ತುಂಬಾ ಚೆನ್ನಾಗಿ ಸಾಲ್ವ್ ಆಗತ್ತೆ, ಲಿವರ್ ಸೂಪರ್ ಆಗತ್ತೆ. ಜೊತೆಗೆ ಲಿವೋಕಾಪ್ ಬಂದ್ಬಿಟ್ಟು ಫ್ಯಾಟಿ ಲಿವರ್ ಅಂತ ಅಂತಾರೆ. ಅದು ಇದ್ರೆ ಇವಾಗ ಒಂದು ಸ್ಪಾಂಜ್ ಇರುತ್ತೆ, ನಾವು ನೀರ್ಗೆ ಹಾಕಿದ ತಕ್ಷಣ ಎಲ್ಲ ಹೀರ್ಕೊಳ್ಳುತ್ತಲ್ವಾ, ಅದೇ ಆ ಸ್ಪಾಂಜ್ ಮೇಲೆ ಒಂದು ವ್ಯಾಕ್ಸ್ ಅಂದ್ರೆ ಮೇಣ ಫುಲ್ಲು ಮುಚ್ಚಿಬಿಟ್ಟು ಸ್ಪಾಂಜ್ ನ ಹೋಗಿ ನೀರಲ್ಲಿ ಹಾಕಿದ್ರೆ ಹೀರ್ಕೊಳ್ಳುತ್ತಾ ನೀರ್ನ? ಇಲ್ಲ ಅಲ್ಲ. ಅದೇ ತರ ನಮ್ಮ ಬಾಡಿಲಿ ಲಿವರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅದ್ರ ಮೇಲಿರುವಂತ ಫ್ಯಾಟಿನ ಪದ್ರ ಹೋಗ್ಬೇಕು. ಅದು ಕರಗಿದ್ರೇನೆ ನಿಮ್ಗೆ ಬಾಡಿ ಮೆಟಬಾಲಿಸಮ್ ಚೆನ್ನಾಗಾಗೋದು, ಒಂದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗೋದು. ಪ್ಲಸ್ ಶುಗರ್ ಪ್ರಾಡಕ್ಟ್ಸ್ ನ ತಗೊಂಡಾಗ, ನೀವು ಡಯಾಕಾಪ್ ಎಲ್ಲ ತಗೊಂಡಾಗ ಅದು ಹೆಲ್ಪ್ ಆಗೋದು, ಶುಗರ್ ಕಮ್ಮಿ ಆಗೋಕೆ ಹೆಲ್ಪ್ ಆಗೋದು, ವೆಯ್ಟ್ ಕಮ್ಮಿ ಆಗೋಕೆ ಹೆಲ್ಪ್ ಆಗೋದು, ಇಂಥವೆಲ್ಲ ಆಗೋದು ಲಿವರ್ ಇಶ್ಯೂಸ್ ನ ತುಂಬಾ ಚೆನ್ನಾಗ್ ಆಗ್ಬೇಕು. ಸೊ ಈ ಶುಗರ್ ಪ್ರಾಡಕ್ಟ್ಸ್ ಯಾರಿಗೆ ಡಯಾಬಿಟೀಸ್ ಇದೆ, ವೆಯ್ಟ್ ಲಾಸ್ ಇದೆ ಅವ್ರಿಗೆಲ್ಲ ಹೇಳ್ಬೇಕಾದ್ರೆ ಆದಷ್ಟು ಒಂದು 2 to 3 months ಲಿವೋಕಾಪ್ ನ
ಸಜೆಸ್ಟ್ ಮಾಡಿ ಲಿವೋಕಾಪ್ ತಗೊಂಡು ಬೇರೆ ಪ್ರಾಡಕ್ಟ್ ನ ತಗೊಳ್ಳೋದ್ರಿಂದ ಅಂದ್ರೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇರುವಂತ ಪ್ರಾಡಕ್ಟ್ ನ ತಗೊಳ್ಳೋದ್ರಿಂದ ನಿಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಸ್ ಗೈನೋಕಾಪ್. ನನಗೆ ವೆಯ್ಟ್ ಲಾಸ್ ಹೋಗಿ ಕೇಳಿದಾಗ ನನಗೆ ಡಾಕ್ಟರ್ ಹೇಳಿದ್ದೆ ಲಿವರ್ ಮೆಟಾಬಾಲಿಸಮ್. ಈಗ ತುಂಬಾ ಚೆನ್ನಾಗಿ ನನ್ಗೆ ವೆಯ್ಟ್ ಲಾಸ್ ಆಗಕ್ಕೆ, ಇಂಟ್ರೆಸ್ಟ್ ಲಾಸ್ ಆಗಕ್ಕೆ ಹೆಲ್ಪ್ ಆಗ್ತಾ ಇದೆ ತಗೊಂಡ್ಮೇಲೆ. ಗೈನೋಕಾಪ್ ನೇಮ್ ಇಟ್ ಸೆಲ್ಫ್ ಸೇಸ್ ಗೈನಕಲ್ ಇಶ್ಯೂಸ್. ಅಂದ್ರೆ ಏನು ಗೈನಿಕಲ್ ಇಶ್ಯೂಸ್? ಹೆಣ್ಮಕ್ಳಿಗೆ ಸಿಸ್ಟ್, ಓವರಿ, ನೀರ್ಗುಳ್ಳೆ ಆಗಿರುತ್ತೆ, ಫೈಬ್ರಾಯ್ಡ್ಸ್ ಆಗಿರುತ್ತೆ, ಹೊಟ್ಟೆಲ್ ಗೆಡ್ಡೆ ಆಗಿರುತ್ತೆ, ಇಂಥವೆಲ್ಲ ಇರೋರ್ಗೆ ಈ ಗೈನೋಕಾಪ್ ತಗೊಳ್ಳೋದ್ರಿಂದ ಈ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ಬೋದು. ಪೀರಿಯಡ್ಸ್ ಆದಾಗ ತುಂಬಾ ಪೇನ್ ಬರ್ತಾ ಇರುತ್ತೆ ಹೆಣ್ಮಕ್ಳಿಗೆ, ಆ ಪೇನ್ ಇಂದ ಹೊರಗಡೆ ಬರ್ಬೋದು. ಮತ್ತೆ ಪೀರಿಯಡ್ಸ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಟೈಮ್ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ, 2 ತಿಂಗಳು 3 ತಿಂಗಳಿಗೆ ಆಗ್ತಿರ್ತೀರ, ಆ ಪ್ರಾಬ್ಲಮ್ ಅವ್ರು ಇರೋರು ಕೂಡ ಈ ಗೈನೋಕಾಪ್ ನ ಯೂಸ್ ಮಾಡ್ಬೋದು. ಜೊತೆಗೆ ಮಕ್ಳಾಗದೆ ಇರುವಂತ ಹೆಣ್ಮಕ್ಳಿಗೆ, ಯಾರಿಗೂ ಮಕ್ಳಾಗಿರಲ್ಲ, ಗಂಡು ಮಕ್ಳು ಬೂಮ್ ಕಾಪ್, ಹೆಣ್ಮಕ್ಳು ಗೈನೋಕಾಪ್ ತಗೊಳ್ಳೋದ್ರಿಂದ ಅವರಿಗೆ ಮುಂದೆ ಫ್ಯೂಚರ್ ಅಲ್ಲಿ ಅವ್ರು ಕನ್ಸೀವ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಥೈರಾಯ್ಡ್ ಅಂದ್ರೆ ಗ್ಲ್ಯಾಂಡ್. ಇಲ್ಲಿ ಒಂದು ಥೈರಾಯ್ಡ್, ಕತ್ತತ್ರ ಒಂದು ಥೈರಾಯ್ಡ್ ಗ್ಲ್ಯಾಂಡ್ಸ್ ಇರುತ್ತೆ. ಇದ್ರಲ್ಲಿ 2 ತರ ಇದೆ ಥೈರಾಯ್ಡ್: ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್ ಅಂತ. ಒಂದು ಥೈರಾಯ್ಡ್ ಅಲ್ಲಿ ಸಣ್ಣ ಆಗ್ತಾ ಇರ್ತೀವಿ, ಒಂದ್ರಲ್ಲಿ ದಪ್ಪ ಆಗ್ತಾ ಇರ್ತೀವಿ. ಸುಮ್ನೆ ನೋಡಿದ್ರೆ ಸಾಕು ಊಟನ ದಪ್ಪ ಆಗೋಗಿರ್ತೀವಿ. ಕೆಲವ್ರು ಎಷ್ಟೇ ತಿಂದ್ರು ಸಣ್ಣನೇ ಇರ್ತಾರೆ, ದಪ್ಪ ಆಗಲ್ಲ. ಈ ತರ ಪ್ರಾಬ್ಲಮ್ಸ್. ಆಮೇಲೆ ಅವ್ರಿಗೆ ಆಗ್ತಾ ಇರೋ ಇಶ್ಯೂಸ್ ಯಾರಿಗೂ ಹೇಳಕ್ ಆಗಲ್ಲ ಅದು, ಬಿಕಾಸ್ ನಾನ್ ಅನ್ಭವಿಸಿದೀನಿ, ನನ್ನ ಓನ್ ರಿಸಲ್ಟ್. ತುಂಬಾ ಸಿಟ್ಟು, ಕೋಪ. ಆಫೀಸ್ಗಳಲ್ಲಿ ಬುಕ್ನೇ ತೆಗೆದ್ಬಿಟ್ಟು, ನನ್ನ 2 ವೀಲರ್ ಶೋರೂಮ್ ಇತ್ತು, ಕಸ್ಟಮರ್ಸ್ ಗಳು ಬರೋರು, ನಂದೇ ಆದ ಕ್ಯಾಟಗರಿ ಕಸ್ಟಮರ್ಸ್ ನನ್ನೇ ಹುಡ್ಕೊಂಡ್ ಬಂದು ಗಾಡಿಗಳನ್ನ ಬುಕ್ ಮಾಡೋರು. ಅದೇ ಸ್ವಲ್ಪ ದಿವಸ ಆದ್ಮೇಲೆ ನಾನು ಎಷ್ಟು ರೂಢ ಆಗೋಗ್ಬಿಟ್ಟೆ ಅಂದ್ರೆ, ಥೈರಾಯ್ಡ್ ಬಂದ್ಮೇಲೆ ಬೇಕಾದ್ರೆ ತಗೊಳ್ಳಿಲ್ಲ, ಎದ್ದೋಗ್ರಿ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದ್ದೆ. ಕಸ್ಟಮರ್ನ ತುಂಬಾ ರೂಢಾಗಿ ಮಾತಾಡ್ತಾ ಇದ್ದೆ. ಹುಡುಗರಿಗೆ ಬುಕ್ನೇ ತೆಗೆದು ಮಕ್ಕದ ಮೇಲೆ ಎಸ್ಬಿಡ್ತಾ ಇದ್ದೆ, ಲೆಕ್ಕ ಒಂಚೂರು ತಪ್ಪಾದಾಗ. ಆಮೇಲೆ ಯೋಚನೆ ಮಾಡ್ತಿದ್ದೆ, ಯಾಕೆ ಇಷ್ಟೊಂದು ಸಿಟ್ಟು ಕೋಪ ಮಾಡ್ಕೊಂಡೆ, ನಾನು ಮಾಡಿದ್ ತಪ್ಪಲ್ವಾ ಅಂತ. ಸೊ ಆ ತರ ಪ್ರಾಬ್ಲಮ್ಸ್, ಆ ಚಿಡ್ಚಿಡಪ್ಪನ್ ಅಂತಾರ ನೋಡಿ, ಅದು ಮತ್ತೆ ಹೇರ್ ಫಾಲ್ ತುಂಬಾ ಆಗ್ತಾ ಇರುತ್ತೆ. ಇದಕ್ಕಿದಂಗೆ ದಪ್ಪ ಆಗ್ತಾ ಇರ್ತೀರಾ, ಇದಕ್ಕಿದಂಗೆ ಬಾಡಿ ವೇಟ್ ಲಾಸ್ ಆಗೋಗುತ್ತೆ, ಇದಕ್ಕಿದಂಗೆ ವೇಟ್ ಗೇನ್ ಆಗೋಗ್ಬಿಡ್ತೀವಿ. ಬಾಡಿ ಪೇನ್ಸ್, ಆಮೇಲೆ ಮೂಡ್ ಸ್ವಿಂಗ್ಸ್. ಒಂದ್ಸತಿ ಮೂಡು ಇರಲ್ಲ, ಆಫೀಸ್ಗೆಲ್ಲ ರೆಡಿ ಆಗ್ತೀವಿ, ಸಡನ್ ಆಗಿ ಆಫೀಸ್ಗೆ ಹೋಗಕ್ ಮನ್ಸ್ ಬರಲ್ಲ. ಈ ತರ ಎಲ್ಲ ಇಶ್ಯೂಸ್ ಆಗ್ತಾ ಇರೋದು ಈ ಥೈರಾಯ್ಡ್ ಇಂದ. ಸೊ ಈ ಥೈರಾಕಾಪ್ ನಾನು ಸಂಸ್ಥೆಯಲ್ಲಿ ಉಳ್ಕೊಂಡಿದ್ದು. ಫಸ್ಟ್ ಬಂದ್ಬಿಟ್ಟು ನಾನು ನೆಕ್ಸ್ಟ್ ತಗೊಳ್ತಾ ಪ್ರಾಡಕ್ಟ್ ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ಬೇಕಾದ್ರೆ, ಈ ಥೈರಾಕಾಪ್ಗೆ ಪ್ರಾಡಕ್ಟ್ ಯಾವ್ದೋ ಒಂದು ಟೆಸ್ಟ್ ಮನಿ ನೋಡಿದೆ. ಥೈರಾಯ್ಡ್ ಇದನ್ನ ನಾನು 3 ತಿಂಗಳು ತಗೊಂಡೆ, ನಂಗೆ ಥೈರಾಯ್ಡ್ ಕಮ್ಮಿ ಆಯ್ತು ಅಂತ ಹೇಳಿ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿದ್ರು. ಈ ಥೈರಾಯ್ಡ್ ಇಂದ ತುಂಬಾನೇ ಫೈಬ್ರಾಯ್ಡ್ ಪ್ರಾಬ್ಲಮ್, ಮತ್ತೆ ಕಾಲಲ್ಲಿ ಇದು ನೇಲ್ ಪ್ರಾಬ್ಲಮ್ ಅಂತ ಬರುತ್ತೆ, ಕಾರ್ನ್ ಅಂತ, ಎಕ್ಸ್ಟ್ರಾ ಗ್ರೋತ್, ಇವೆಲ್ಲ ತುಂಬಾ ಅವಾಗವಾಗ ಏನೋ ಒಂದು ಆಗ್ತಾನೆ ಇರೋದು. ಸೊ ಈಗ ನಾನು ತುಂಬಾ ಆರಾಮಾಗಿದ್ದೀನಿ, ಯಾಕಂದ್ರೆ ಥೈರಾಯ್ಡ್ ಟ್ಯಾಬ್ಲೆಟ್ ಇಂದ ಹೊರಗಡೆ ಬಂದಿದ್ದೀನಿ ನಾನು. ಥೈರಾಯ್ಡ್ ಟ್ಯಾಬ್ಲೆಟ್ 150 mg ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಈಗ ಥೈರಾಯ್ಡ್ ನನಗೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಬಂದಿದೆ. ನನಗೆ ಗೊತ್ತಾಗ್ತಾ ಇದೆ ಅದು ನನ್ಗೆ ಮುಂಚೆ ಇದ್ದಿದ್ದಂತ ಸಿಂಪ್ಟಮ್ಸ್ ಇವಾಗಿಲ್ಲ. ಮತ್ತೆ ಯಾವ್ದೋ ಒಂದು ರಿಸಲ್ಟ್ ನೋಡಿದೆ, ಇದು BOP ಹೋದಾಗ ಈ ಥೈರಾಯ್ಡ್ ಇಂದ ಹೊರಗಡೆ, ಥೈರಾಯ್ಡ್ ನಂಗೆ ಕಡಿಮೆ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ ಕಂಟಿನ್ಯೂ ಮಾಡಿದ್ದು. ಒಳ್ಳೆ ಸೂಪರ್ ಆಗಿದೆ. ಲೈಫ್ ಲಾಂಗ್ ಟ್ಯಾಬ್ಲೆಟ್ ಇಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಥೈರಾಕಾಪ್ ನ ಯೂಸ್ ಮಾಡಿ. ನೆಕ್ಸ್ಟ್ ಬಂದು ಪಿಲೋಕಾಪ್. ಎಲ್ಲಾರ್ಗು ಎಲ್ಲಾ ಪ್ರಾಬ್ಲಮ್ ಹೇಳ್ಕೋಬಹುದು, ಆದ್ರೆ ಈ ಪಿಲೋಕಾಪ್ ನ ಹೇಳ್ಕೊಳಕ್ ಆಗಲ್ಲ. ಈ ಪಿಲೋಕಾಪ್ ಪ್ರಾಬ್ಲಮ್ ಏನಂದ್ರೆ ಪೈಲ್ಸ್. ಇದ್ರಲ್ಲಿ 3 ತರ ಇದೆ. ಇದ್ರಲ್ಲೂ ಪೈಲ್ಸ್, ಫಿಶರಿ, ಪಿಸ್ತುಲಾ, ಇಂಥವೆಲ್ಲ. ಹೆಣ್ಮಕ್ಳಿಗೆ ಬಂದ್ರೆ ಹೋಗಿ ಗಂಡ್ಮಕ್ಳು ಡಾಕ್ಟರ್ ಹತ್ರ ತೋರ್ಸ್ಕೊಳಕ್ ಆಗಲ್ಲ, ಗಂಡ್ಮಕ್ಳಿಗೆ ಬಂದ್ರೆ ಅವರು ಹೋಗಿ ತೋರ್ಸ್ಕೊಳಕ್ ಆಗಲ್ಲ. ಆ ಪೇನ್, ಆ ಬಾಧೆ ಅನ್ಭವಿಸ್ತವ್ರಿಗೆ ಗೊತ್ತು. ಈಗ ಏನಾಗುತ್ತೆ ಅಂದ್ರೆ, ಈಗ ಹೋಗಿ ಒಂದ್ ಕಡೆ ಗಿಡನ ಬೇರ್ ಸಮೇತ ಕಿತ್ಬಿಟ್ರೆ ಮತ್ತೆ ಆ ಗಿಡ ಅಲ್ಲಿ ಬೆಳೆಯಲ್ಲ. ಆದ್ರೆ ಗಿಡನ ಕಟ್ ಮಾಡ್ತೀರಾ, ತಿರ್ಗಾ ಮಳೆ ಬಂದಾಗ ಏನಾಗುತ್ತೆ, ಗಿಡ ಅಲ್ಲಲ್ಲೇ ಸೈಡ್ ಚುಗುರ್ಕೊಂತ ಮತ್ತೆ ಬೆಳೆಯುತ್ತೆ. ಈಗ ರೋಸ್ ಗಿಡ ಕಟ್ ಮಾಡ್ತೀರಾ, ಮತ್ತೆ ಎಲ್ಲ ಬಡಿಂಗ್ ಆಗ್ತಾ ಇರುತ್ತಲ್ವಾ, ಸೈಡ್ ಅಲ್ಲಿ ಬಂದ್ಬಿಡುತ್ತೆ. ಆತರ ಬೇರ್ ಸಮೇತ ತೆಗ್ದಿಲ್ಲ ಅಂತಂದ್ರೆ, ಆ ಗೆಡ್ಡೆಗಳು ಅಲ್ಲೇ ಇದ್ರೆ ಮತ್ತೆ ನಿಮ್ಗೆ ಪ್ರಾಬ್ಲಮ್ ಆಪರೇಷನ್ ಆಗಿ ಮಾಡಿಸ್ಕೊಂಡು ಕಟ್ ಮಾಡಿ ಸುಮ್ನೆ ಒಂದು ಸ್ಟಿಚಸ್ ಹಾಕಿ ಕಳಿಸ್ಬಿಡ್ತಾರೆ. ಎಷ್ಟಾಗುತ್ತೋ ಅಷ್ಟು ತೆಗಿತಾರೆ. ಫುಲ್ ತೆಗಿಯಕ್ಕೆ ಯಾರ ಕೈಲೂ ಸಾಧ್ಯ ಆಗಲ್ಲ, ಬಿಕಾಸ್ ಅದಂತ ಸಿವಿಯರ್ ಪ್ಲೇಸ್, ತುಂಬಾ ಸೆನ್ಸಿಟಿವ್ ಪ್ಲೇಸ್ ಅಲ್ಲಿ ಇರುತ್ತೆ. ಎಷ್ಟಂತ ಡಾಕ್ಟರ್ ಆಗ್ಲಿ ಅದನ್ನ ತೆಗಿಯಕ್ ಆಗುತ್ತೆ. ಬಟ್ ವೆರಾಸ್ ನಮ್ ಪಿಲೋಕಾಪ್ ನ ಯೂಸ್ ಮಾಡೋದ್ರಿಂದ ಅದ್ರಲ್ಲಿ ಇರುವಂತ ಒಳ್ಳೆ ಗಿಡಮೂಲಿಕೆಗಳು ಏನ್ ಮಾಡತ್ತೆ ಅಂದ್ರೆ, ಬೇರೆ ಸಮೇತ ಆ ಗೆಡ್ಡೆಗಳನ್ನ ಮತ್ತೆ ಆ ಮೊಳಕೆಗಳನ್ನ ಕಿತ್ತಾಕಕ್ಕೆ ಹೆಲ್ಪ್ ಮಾಡತ್ತೆ. ನಿಮ್ಗೆ ತುಂಬಾ ಚೆನ್ನಾಗೆ ಪೈಲ್ಸ್ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೋದು. ಪದೇ ಆಪರೇಷನ್ಗೆ ಹೋಗುವಂತ ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟ್ ಬಂದ್ ಸ್ಟೋನೋಕಾಪ್. ನಾವ್ ಏನು ಊಟ ಮಾಡ್ತೀವಿ, ಆ ಊಟದಲ್ಲಿ ನಾವು ಕಲ್ಲು ಮಣ್ಣು ಅಂತ ತಿನ್ನಲ್ಲ ಅಲ್ವಾ, ಆದ್ರೆ ಕಿಡ್ನಿಲಿ ಏನ್ ಕಲ್ಲು ಹೋಗ್ಬಿಡುತ್ತೆ. ಇವಾಗ ಊಟ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಒಂದ್ ಕಲ್ಲು ಮಣ್ಣು ಬಂದ್ರೆ ಬಾಯಲ್ಲಿ ಗೊತ್ತಾಗುತ್ತೆ, ತೆಗಿತೀವಿ ಅಲ್ವಾ ನಾವು. ಕಟ್ಟಾಗತ್ತೆ, ಅದನ್ನ ತೆಗಿತೀವಿ, ಅದನ್ನ ಅಷ್ಟು ಹಂಗೆ ಉಗುಳ್ಬಿಡ್ತೀವಿ. ನಾವು ಕಲ್ಲು ಮಣ್ಣು ಬೇಕಂತ ತಿನ್ನಲ್ಲ. ಆದ್ರೆ ನಮ್ ಕಿಡ್ನಿಲಿ ಹೆಂಗ್ ಕಲ್ಲಾಗುತ್ತೆ,
ನಾವ್ ತಿನ್ನೋಂತ ಫುಡ್ ಪೊಟ್ಯಾಷಿಯಂ ಇವೆಲ್ಲ ಹೋಗಿ ಅಲ್ಲಿ ಸೆಟ್ರೇಟ್ ಆಗಿ ಅಲ್ಲಿ ನೀರ್ ಚೆನ್ನಾಗಿ ಕುಡಿದೆ ಎಲ್ಲಾ ಪಾರ್ಟಿಕಲ್ಸ್ ಅಲ್ಲಿ ಗಂಟು ತರ ಆಗಿ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಆಗುತ್ತೆ. ಅದನ್ನ ಏನು ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ತೆಗಿತೀವಿ ಅಂತಾರೆ. ಏನೇ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ತೆಗೆದ್ರು ಅದನ್ನ ನಾವೇನ್ ಕಿಡ್ನಿನ ಹೋಗಿ ನೀರ್ ತೆಗೆದು ಹೊರಗಡೆ ನೀರಲ್ಲಿ ಜಾಳ್ಸಲ್ಲ. ಅಲ್ಲಿ ಸಬ್ಸ್ಟೆನ್ಸ್ ಗಳು ಇನ್ನೂ ಉಳ್ಕೊಂಡಿರುತ್ತೆ. ಮತ್ತೆ ತಗೊಳ್ಳೋ ಊಟದಲ್ಲಿ ಏನಾಗುತ್ತೆ, ತಿರ್ಗಾ ಹೋಗಿ ಕೆಮಿಕಲ್ಸ್ ಅದೆಲ್ಲ ಅಲ್ಲಿ ಹೋಗಿ ಸೇರ್ಕೊಂಡು ಮತ್ತೆ ಕಲ್ಗಳನ್ನ ಫಾರ್ಮ್ ಆಗ್ತಾನೆ ಇರ್ತವೆ. ವೆರಾಸ್ ನಮ್ ಸ್ಟೋನೋಕಾಪ್ ಏನ್ ಮಾಡತ್ತೆ ಅಂದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಇಂದ ಹೊರಗಡೆ ತರಕ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸ್ಟೋನ್ ಮಿನಿಮಮ್ ನಮ್ಮ ಒಬ್ರು ಅಪ್ಲೈನ್ ನಾನ್ ಕೇಳಿದ್ದೀನಿ ರಿಸಲ್ಟ್ ಅವ್ರದ್ದು 12 mm ಸ್ಟೋನ್ ಇದ್ದಿದ್ದು ಸ್ಟೋನೋಕಾಪ್ ತಗೊಳ್ತಾ 7 mm ಬಂದು ತಿರ್ಗಾ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ನಿಮ್ಮ ಆ ಸ್ಟೋನ್ ಹಂಗೆ ಯೂರಿನ್ ಅಲ್ಲಿ ಪಾಸ್ ಆಗೋಗಿದೆ. ನೆಕ್ಸ್ಟ್ ಅವ್ರು ಚೆಕ್ ಮಾಡಕ್ ಹೋದಾಗ ಅವ್ರ ರಿಸಲ್ಟ್ ಅಲ್ಲಿ ಸ್ಟೋನ್ ಇರ್ಲಿಲ್ಲ ಕಿಡ್ನಿಲಿ. ಸೊ ಈ ತರ ನಮ್ ಸ್ಟೋನೋಕಾಪ್ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಲರ್ಜಿ ಕಾಪ್ ಅಲ್ಲಿ ನೀವು ಇವಾಗ ಅಲರ್ಜಿ ಇದೆ ಮೇಡಮ್ ನಮ್ಗೆ ಅಂತೀರಾ, ಏನ್ ಅಲರ್ಜಿ? ಡಸ್ಟ್ ಇರುತ್ತೆ, ಡಸ್ಟಿಗೆ ಹೊರಗಡೆ ಹೋಗ್ ಬಂದ್ಬಿಟ್ರೆ ಆಗಲ್ಲ, ಬಿಸ್ಲಿಗೆ ಹೋಗ್ ಬಂದ್ರೆ ಆಗಲ್ಲ, ಫುಲ್ ರ್ಯಾಶಸ್ ಆಗ್ಬಿಡುತ್ತೆ. ಮತ್ತೆ ಮೊದಲನೇ ಮಳೆ ಬರುತ್ತೆ ನೋಡಿ, ಮಳೆಯಲ್ಲಿ ನೆಂದ್ಬಿಟ್ರೆ ಫುಲ್ ಬೊಬೆಗಳು ಸ್ಟಾರ್ಟ್ ಆಗ್ತಾ ಇರತ್ತೆ ಕೆಲವ್ರಿಗೆ. ಬಿಕಾಸ್ ಎಲ್ಲ ಬೇಡ್ದಿರೋ ಅಂತ ಆಸಿಡ್ ಅಂಶಗಳನ್ನ ಎಳ್ಕೊಂಡಿರುತ್ತೆ. ಸಡನ್ ಆಗಿ ಫಸ್ಟ್ ಮಳೆ ಬಂದಾಗ ಮಳೆ ನೀರು ನಮ್ಮ ಮೈ ಮೇಲೆ ಬಿದ್ದಾಗ ರಿಯಾಕ್ಷನ್ಸ್ ಆಗುತ್ತೆ, ಬಾಯ್ಲ್ಸ್ ಗಳಾಗುತ್ತೆ. ಆಮೇಲೆ ಇದು ಅಗರಬತ್ತಿ ಯೂಸ್ ಮಾಡಿದ್ರೆ ಆಗಲ್ಲ, ಮನೆಯಲ್ಲಿ ಸುಗಂಧಿ ಹಚ್ಚಾಕಿದ್ರೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಆಸ್ತಮಾ ತರ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಸ್ಮೋಕ್ ಗಳು ಗಾಡಿಗಳಲ್ಲಿ ಕುತ್ಕೊಂಡಾಗ ಹೊರಗಡೆ ರೋಡಲ್ಲಿ ಓಡಾಡುವಾಗ ಧೂಳ್ಗಾಗಲ್ಲ, ಕೆಮ್ಮು, ಆಸ್ತಮಾ, ದಮ್ಮು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತೆ ತುಂಬಾ ಸ್ಕಿನ್ ರ್ಯಾಶಸ್ ಆಗ್ತಾ ಇರುತ್ತೆ. ಇಂಥವ್ರೆಲ್ಲ ಅಲರ್ಜಿ ಕಾಪ್ ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಆ ಅಲರ್ಜಿಯಿಂದ ಹೊರಗಡೆ ಬರಕ್ಕೆ ಹೆಲ್ಪ್ ಆಗುತ್ತೆ. ನನ್ನ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ನಾನು ಈಗ ಶುಗರ್ ಜಾಸ್ತಿ ಆಗ್ಬಿಟ್ಟು ಜೊತೆಗೆ ಅಲರ್ಜಿ ಯಾವ್ದೋ ಗಿಡಗಳು ಅವ್ರು ಸ್ವಲ್ಪ ಓಡಾಡ್ತಿರ್ತಾರೆ ರಿಯಲ್ ಎಸ್ಟೇಟ್ ಕೆಲಸದಲ್ಲಿ, ಯಾವ್ದೇ ಗದ್ದೆ ಪದ್ದೆ ಎಲ್ಲೇ ಇದ್ರು ಓಡಾಡ್ಬಿಡ್ತಾರೆ. ಅದ್ ಏನಾಗಿದೆ ಅಂತ ಗೊತ್ತಿಲ್ಲ, ಫುಲ್ಲು ಕೈಯಿಂದ ಈ ಕಡೆ ಮತ್ತೆ ಕಾಲ್ ಕೆಳಗಡೆ ಮೊಣಕಾಲ್ ಕೆಳಗಡೆ ಫುಲ್ಲು ಗಾಯಗಳಾಗಿದ್ವು. ಈಗ ಅಲರ್ಜಿ ಕಾಪ್ ಅವ್ರಿಗೆ ಕೊಟ್ಟಾಗಿಂದ ಒಂದ್ 3-4 ಬಾಟ್ಲು ತಗೊಂಡ್ರು. ಆ ಅಲರ್ಜಿಯಿಂದ ಹೊರಗಡೆ ಬಂದಿದ್ದಾರೆ, ಗಾಯಗಳೆಲ್ಲ ಚೆನ್ನಾಗಿ ವಾಸಿ ಆಗಿದೆ. ನೆಕ್ಸ್ಟ್ ಬಂದು ತ್ರಿಫಲ ಹೆಸರಲ್ಲೇ ಇದೆ. 3 ಫಲ ಅಂದ್ರೆ ಹಣ್ಣು, 3 ತರ ಹಣ್ಣು ಅಲ್ವಾ. ಹರಳಿಕಾಯಿ, ಹೆಳೆಕಾಯಿ ಮತ್ತೆ ನೆಲ್ಲಿಕಾಯಿ ಇವೆಲ್ಲ ಸೇರಿಸಿ ಮಾಡಿರುವಂತ ಪ್ರಾಡಕ್ಟ್. ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ತ್ರಿಫಲ ಇದೆ. ಬಟ್ ತ್ರಿಫಲನೇ ಸಪ್ರೇಟ್ ಆಗಿ ತಗೊಳ್ಳೋದ್ರಿಂದ ಎಷ್ಟ್ ಚೆನ್ನಾಗಿದೆ ಅಂದ್ರೆ, ಅದು ಸಪ್ರೇಟ್ ಆಗಿ ಒಂಚೂರು ಕುಡಿದ್ಬಿಟ್ಟು ಬೆಳಗ್ಗೆ ಫಸ್ಟ್, ಆಮೇಲೆ ನೀರ್ ಕುಡಿದ್ರೆ, ನೆಲ್ಲಿಕಾಯಿ ತಿಂದಿದ ತಕ್ಷಣ ನೀರ್ ಕುಡಿದ್ರೆ ಒಂಥರ ಬಾಯಿ ಸಿಸಿ ಆಗುತ್ತಲ್ಲ ಆ ತರ ಆಗುತ್ತೆ. ಕೊಲೆಸ್ಟ್ರಾಲ್ ನಮ್ಮ ಬಾಡಿಲಿ ಇರುವಂತ ಬ್ಲಡ್ ಕೊಲೆಸ್ಟ್ರಾಲ್ ಆಗ್ಲಿ ಮತ್ತೆ ಫ್ಯಾಟ್ ಗುಳೆಗಳೆಲ್ಲ ಇರ್ತವೆ ಅದು, ಮತ್ತೆ ವೆಯ್ಟ್ ಲಾಸ್, ಇಂಚಸ್ ಲಾಸ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ವಾತ, ಪಿತ್ತ, ಕಫ ಇದನ್ನ ನಮ್ಮ ಬಾಡಿಯಿಂದ ನೆತ್ತಿಯಿಂದ ಪಾದದವರೆಗೂ ಇರುವಂತ ವಾತ, ಪಿತ್ತ, ಕಫನ ಹೊರಗಡೆ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ತ್ರಿಫಲ. ನೆಕ್ಸ್ಟ್ ಬ್ರೈನ್ ಕಾಪ್. ಅವಾಗ್ಲೇ ಹೇಳ್ದೆ 6 ಜನರಲ್ಲಿ ಒಬ್ಬರಿಗೆ ಬ್ರೈನ್ ಪ್ರಾಬ್ಲಮ್ಸ್ ಇದೆ ನಮ್ಮ ಇಂಡಿಯಾ ಅಲ್ಲಿ ಅಂತ ಅಲ್ವಾ. ಸೊ ಬ್ರೈನ್ ಕಾಪ್ ಬಂದ್ಬಿಟ್ಟು ಮರುಹುಳಿತನ ಅಂದ್ರೆ ಎಷ್ಟೇ ಓದಿರ್ತೀವಿ ಮನೇಲೆಲ್ಲ ಒಪ್ಸಿರ್ತಾರೆ, ಸ್ಕೂಲಲ್ಲಿ ಹೋಗ್ಬಿಟ್ಟು ಮಾರ್ಕ್ಸೇ ಬಂದಿರಲ್ಲ. ಹೋಗ್ ಮಾರ್ಕ್ಸ್ ಶೀಟ್ ನೋಡಿದಾಗ ಅಂತೀವಿ, ಏನ್ ನೀವೆಲ್ಲ ಓದಿದ್ದಲ್ಲ, ನಂಗೆ ಹೇಳಿದ್ದಿಲ್ಲಮ್ಮ, ಯಾಕಮ್ಮ ಬರ್ದಿಲ್ಲ ಅಂದ್ರೆ ಮರ್ತೋಯ್ತು. ಕ್ವಶನ್ ಪೇಪರ್ ನೋಡ್ತಿದಂಗೆ ಮರ್ತೋಯ್ತು. ಇಲ್ಲ ಕೈಯಲ್ಲಿ ಏನೋ ಇಟ್ಕೊಂಡಿರ್ತೀವಿ, ಮರ್ತ್ ಬಂದ್ಬಿಡ್ತೀವಿ. ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ಹುಡುಕ್ತಾ ಇರ್ತೀವಿ ಅಂತ ಹೇಳಿದೆ ಅವಾಗ್ಲೆ. ಈ ತರ ಪ್ರಾಬ್ಲಮ್ಸ್. ಇದ್ರ ಜೊತೆಗೆ ಏನಾಗುತ್ತೆ, ಬ್ರೈನ್ ಕಾಪ್ ಮಾನಸಿಕವಾಗಿ ಅಸ್ತವ್ಯಸ್ತ ಆಗಿರೋ ಮಕ್ಳು ಅಂದ್ರೆ ಮೆಂಟಲಿ ರಿಟಾರ್ಡೆಡ್ ಮಕ್ಳುಗಳು ಇರ್ತಾರೆ. ಮೈಂಡ್ ಚುರುಕಾಗಿರಲ್ಲ ಕೆಲವು ಮಕ್ಳಿಗೆ. ಈಗಿನ ಮಕ್ಳಂತೂ ತುಂಬಾ ಹೈಪರ್ ಬಿಡಿ, ತುಂಬಾ ಹೈಪರ್ ಟೆನ್ಷನ್, ತುಂಬಾನೇ ಹೈಪರ್ ಆಗಿರ್ತಾರೆ ಮಕ್ಳು. ಆದ್ರೆ ಈಗಿನ ಕಾಲದಲ್ಲೂ ಕೆಲವು ಮಕ್ಳಿಗೆ ಪ್ರಾಬ್ಲಮ್ ಇದೆ. ಸೊ ಆ ತರ ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ಹೆಲ್ಪ್ ಆಗುತ್ತೆ. ಮೈಗ್ರೇನ್ ಪ್ರಾಬ್ಲಮ್, ಸ್ಟ್ರೆಸ್ ತುಂಬಾ ಇರುತ್ತೆ, ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಾ ಇರ್ತೀವಿ. ಇಂಥವ್ರು ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಏನು ಮನ್ಸು ತುಂಬಾ ಶಾಂತವಾಗಿರುತ್ತೆ, ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸ್ಟ್ರೆಸ್ ರಿಲೀಫ್ ಆಯ್ತು ಅಂತಂದ್ರೆ ಅರ್ಧ ನಿಮ್ ಕಾಯಿಲೆ ವಾಸಿ ಆದಂಗೆ. ಆಫೀಸಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ, ತುಂಬಾ ಟೆನ್ಷನ್ ಇರುತ್ತೆ, ತಗೊಳ್ಳಿ ಬ್ರೈನ್ ಕಾಪ್. ಒಂದ್ 2-3 ಬಾಟ್ಲು ತಗೊಳ್ತಿದ್ದಂಗೆ ನಿಮ್ಗೆ ಬ್ರೈನ್ ನ ತುಂಬಾ ಕಂಟ್ರೋಲ್ ಇಟ್ಗೆ ಹೆಲ್ಪ್ ಮಾಡುತ್ತೆ. ಕಾರ್ಬೋಕಾಪ್ ಗೆಡ್ಡೆ, ಏನು ಕ್ಯಾನ್ಸರ್ ಗೆಡ್ಡೆಗಳು, ಕಾರ್ಬೋಕಾಪ್ ಬಂದ್ಬಿಟ್ಟು ಕ್ಯಾನ್ಸರ್ ಗೆಡ್ಡೆಗಳಿಗೆ ಟ್ರೀಟ್ ಮಾಡುವಂತ ಒಂದು ಪ್ರಾಡಕ್ಟ್. ಈಗ ಹೊಟ್ಟೆಯಲ್ಲಿ ಗೆಡ್ಡೆ ಇರುತ್ತೆ, ಆಮೇಲೆ ಬ್ರೆಸ್ಟ್ ಅಲ್ಲಿ ಗೆಡ್ಡೆ, ಹೆಣ್ಮಕ್ಳಿಗೆ ತುಂಬಾ ಬರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇವಾಗ ಜಾಸ್ತಿ ಕೇಳ್ತಾ ಇದೀವಿ. ಮತ್ತೆ ಮೈಯಲ್ಲಿ ಅಲ್ಲಲ್ಲಿ ನಿಮ್ಗೆ ಫ್ಯಾಟ್ ಗುಳೆಗಳು ಜಾಸ್ತಿ ಇರ್ತವೆ. ಈ ತರ ಎಲ್ಲಂದ್ರಲ್ಲಿ ಗೆಡ್ಡೆಗಳು ಆಗೋದು ಆತರ ಕಾಣಿಸ್ತಾ ಇರುತ್ತೆ. ಸೊ ಅಂತವ್ರು ಈ ಕಾರ್ಬೋಕಾಪ್ ಯೂಸ್ ಮಾಡೋದ್ರಿಂದ
ಆರಾಮಾಗಿ ಆ ಗೆಡ್ಡೆಗಳು ನಾನ್ ಕೇಳಿದೀನಿ, ಆಲೂಗಡ್ಡೆ ಗಾತ್ರದ ಗೆಡ್ಡೆಗಳೆಲ್ಲ ತುಂಬಾ ಸಣ್ಣ ಆಗಿ ಆಮೇಲೆ ಅದು ಕರ್ಗೋಗಿ ಮತ್ತೆ ಸ್ಕ್ಯಾನ್ ಮಾಡಿದಾಗ ಆ ಗೆಡ್ಡೆಗಳು ಇಲ್ಲ ಅಂತ ಬಂದಿದೆ. ಆದಷ್ಟು ಟೆಸ್ಟಿಮನೀಸ್ ಇದೆ, ನಿಮ್ಮ ಅಪ್ಲಯನ್ಸ್ ನ ಕೇಳ್ಬಿಟ್ಟು ತಗೊಳ್ಳಿ. ಒಳ್ಳೊಳ್ಳೆ ಟೆಸ್ಟಿಮನೀಸ್ ಇದೆ ಕಾರ್ಬೋಕಾಪ್ ನ. ಅಂತವ್ರಿಗೆ ಕ್ಯಾನ್ಸರ್ ಇರೋಂತವ್ರಿಗೆ ಮಾಡ್ಬೋದು, ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೇಜ್ ವರ್ಗೂ ಇದನ್ನ ಟ್ರೀಟ್ ಮಾಡ್ಬೋದು ಅಂತ ಕೇಳಿದೀನಿ. ಕೊಟ್ಟಿದೀವಿ ಕೂಡ, ಈಗ ಹೊಸದಾಗಿ ಒಬ್ರು ಕೊಟ್ಟಿದೀವಿ. ಆ ರಿಸಲ್ಟ್ ಬಂದಾಗ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನ್ನ ಡೌನ್ಲೈನ್ ಪಾರ್ಟ್ನರ್ ಅವ್ರ ಅಣ್ಣನಿಗೆ ಒಬ್ರು ಕೊಟ್ಟಿದ್ದಾರೆ, ಫ್ಯಾಟ್ ಗುಳ್ಳೆಗಳಿದೆ ಅಂತ. ಸೊ ಅದನ್ನ ವಿಡಿಯೋ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಈಗ ಅದು ಕಮ್ಮಿ ಆಗಿದ ತಕ್ಷಣ ನಾನು ನಿಮ್ ಹತ್ರ ಆ ವಿಡಿಯೋನ ಶೇರ್ ಮಾಡ್ತೀವಿ. ನೋನಿ ಜ್ಯೂಸ್ ರಾಜರು ಮಹಾರಾಜರ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಾ ಇದ್ದಂತ ಹಣ್ಣುಗಳಿದು. ಈ ಹಣ್ಣು ಯಾರಿಗೋ ಮಾಮೂಲಿ ಜನಕ್ಕೆ ಸಿಗ್ತಾ ಇರ್ಲಿಲ್ಲ, ಆತರ ನೋಡ್ಕೊಳ್ಳೋರು. ಯಾಕಂದ್ರೆ ಎವ್ರಿ 90 days ನಮ್ಮ ಸೆಲ್ ರೀಜನರೇಟ್ ಆಗ್ತಾ ಇರತ್ತೆ. ಅಂದ್ರೆ ಹಳೆ ಸೆಲ್ಗಳು, ನಮ್ಮ ಬಾಡಿಲಿ ಇರುವಂತ ಹಳೆ ಸೆಲ್ಗಳು ಸತ್ತು ಮತ್ತೆ ಹೊಸ ಸೆಲ್ಗಳು ಹುಟ್ಟತಾ ಇರುತ್ತೆ. ಸೊ ಅವಾಗ ನಿಮ್ಗೆ ಸ್ಕಿನ್ ಹೆಲ್ತ್ ತುಂಬಾ ಚೆನ್ನಾಗತ್ತೆ, BB ಕಂಟ್ರೋಲ್ ಅಲ್ಲಿ ಇರುತ್ತೆ, ನಿಮ್ ಬಾಡಿ ಎಲ್ಲ ತುಂಬಾ ಒಂಥರ ರೀಜನರೇಟ್, ಅಂದ್ರೆ ಹೊಸತು ಅಂತ ಹೊಸತನ ಬರುತ್ತೆ ನಮ್ಮ ಮೈಯಲ್ಲಿ. ಸೊ ಅದನ್ನ ಹಾಕೋದಕ್ಕೆ ನೋನಿ ಜ್ಯೂಸ್ ನ ಹೆಲ್ಪ್ ಮಾಡ್ತೀವಿ. ಇದು ಗ್ಯಾಸ್ಟ್ರಾಟಿಕ್ಸ್ ಪ್ರಾಬ್ಲಮ್ ಹೆಲ್ಪ್ ಆಗುತ್ತೆ, BP ಪ್ರಾಬ್ಲಮ್ ಹೆಲ್ಪ್ ಆಗುತ್ತೆ. ನೋನಿ ಜ್ಯೂಸ್ ಎಲ್ಲಾರು ಯೂಸ್ ಮಾಡ್ಬೋದು. ಹೊರಗಡೆ ನೋನಿ ಜ್ಯೂಸಸ್ ನಾನು ಕೇಳಿದೀನಿ, ತುಂಬಾ ವಾಟರಿ ಆಗಿರುತ್ತೆ, ನೀರಿನ ಅಂಶ. ಯಾವ್ದೋ ಒಂದಷ್ಟು ಪ್ರಾಡಕ್ಟ್ ಗೆ ಒಂದಿಷ್ಟು ನೋನಿ ಯೂಸ್ ಮಾಡ್ಬಿಟ್ಟು ಮಿಕ್ಸ್ ಮಾಡಿ ಮಾರೋದು ಡಿಫ್ರೆಂಟ್. ಆದ್ರೆ ನಮ್ ನೋನಿ ಹೆಂಗಿದೆ ಅಂದ್ರೆ ನೋಡಕ್ಕೆ ತುಂಬಾ ತಿಕ್ಕಾಗಿದೆ. ಸ್ಪೂನಲ್ಲಿ ಹಿಂಗ್ ಹಾಕೋತಾ ಇದ್ರೆ ಜೇನುತುಪ್ಪ ಬಿದ್ದಂಗ್ ಬೀಳುತ್ತೆ. ಟೇಸ್ಟ್ ಕೂಡ ಸ್ವೀಟ್ ಆಗಿ ಜೇನುತುಪ್ಪ ಇದ್ದಂಗೆ ಇದೆ. ಯೂಸ್ ಮಾಡಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ. ಹೆಲ್ತ್ ನ ತುಂಬಾ ಚೆನ್ನಾಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಆಲೋವೆರಾ ಜ್ಯೂಸ್ ಮನೆ ಮುಂದೆ ಹಾಕೊಂಡಿರ್ತೀವಿ, ಅಲೋವೆರಾ ಗಿಡಗಳು ಅಂದ್ರೆ ಲೋಳೆ ಸರ, ಇದನ್ನ ಹಾಕೊಂಡಿರ್ತೀವಿ. ಆದ್ರೆ ನಾವು ತಿಂತೀವ? ಖಂಡಿತ ಇಲ್ಲ. ಒಂದ್ ಕಡ್ಡಿ ಹಚ್ಬಿಟ್ಟು ತುಳಸಿ ಜೊತೆಗೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದ್ ಕಡ್ಡಿ ಹಚ್ಬಿಟ್ಟು ಅಮ್ಮ ತಾಯಿ ಕಾಪಾಡಮ್ಮ ಅಂತ ಹೇಳಿ ಹೊರಗಡೆ ಬರ್ತಾ ಇರ್ತೀವಿ. ಅದನ್ನ ಕಟ್ ಮಾಡಿದಾಗ ಒಂಥರ ಯೆಲ್ಲೋಯಿಶ್ ವಾಟರ್ ಬರುತ್ತೆ ಗೊತ್ತಾ. ನೋಡಿರ್ಬೋದು. ಇವಾಗ ಯಾರೋ ಒಂದ್ ಹೇಳ್ತಾರೆ ನೋನಿ ಜ್ಯೂಸ್ ನ ಪಲ್ಪ್ ನ ತೆಗೆದ್ಬಿಟ್ಟು ತಿನ್ನಿ ಅಂತ. ಅದ್ ಕಟ್ ಮಾಡಿದಾಗ ಯೆಲ್ಲೋಯಿಶ್ ಜ್ಯೂಸ್ ಬರುತ್ತೆ. ಅವೆಲ್ಲ ಟಾಕ್ಸಿನ್ಸ್. ಒಳ್ಳೆ ನಮ್ಮ ಅಲೋವೆರಾ ಏನು ಅಂದ್ರೆ ಎಕ್ಸ್ಟ್ರಾಕ್ಟ್ ಎಲ್ಲ ತೆಗೆದು ಪಲ್ಪ್ ನ ತೆಗೆದು ಪ್ಯೂರ್ ಪಲ್ಪ್ ನ ನಮಗ್ ಕೊಡುವಂತದ್ದು, ಬೇಡದಿರೋಂತ ಟಾಕ್ಸಿನ್ಸ್ ನ ತೆಗೆದು ಪ್ಯೂರ್ ಥಿಂಗ್ ನ ನಮ್ಗೆ ಕೊಡುವಂತದ್ದು. ಸ್ಕಿನ್ ಹೆಲ್ತ್ ತುಂಬಾ ಚೆನ್ನಾಗಾಗತ್ತೆ. ಸ್ಕಿನ್ ಮೆಲಾನಿನ್ ಇದು ತುಂಬಾ ಚೆನ್ನಾಗ್ ಬರುತ್ತೆ, ಇಲಾಸ್ಟಿಸಿಟಿ ಚೆನ್ನಾಗಿರುತ್ತೆ, ಗ್ಲೋಯಿಂಗ್ ಆಗಿರ್ತೀರ ಸ್ಕಿನ್. ಮತ್ತೆ ಮೈ ತುಂಬಾ ಹೀಟ್ ಆಗಿದೆ ಅನ್ನುವಾಗ ಅದನ್ನ ಕೊಡ್ಬೋದು. ತುಂಬಾ ತಂಪು. ಆಮೇಲೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗತ್ತೆ, ಕಣ್ಣಿನ ಗ್ರೋತ್ ಚೆನ್ನಾಗಾಗತ್ತೆ, ಟೀತ್ ಗ್ರೋತ್ ಚೆನ್ನಾಗಾಗತ್ತೆ. ಮತ್ತೆ ಕ್ಯಾನ್ಸರ್ ಕೂಡ ಅದು ಕಡಿಮೆ ಆಗಕ್ಕೆ ಹೆಲ್ಪ್ ಆಗತ್ತೆ ಅಂತ ಕೇಳಿದೀನಿ. ನಮ್ಮ ಗುರುಗಳು ಹೇಳ್ಕೊಡ್ಬೇಕಾದ್ರೆ ಕೇಳಿರುವಂತ ಮಾತು. ಕ್ಯಾನ್ಸರ್ ನಿರೋಧಕ ಅಂತ ಕೂಡ ಕೇಳಿದೀನಿ. ಕಾರ್ಬೋಕಾಪ್ ಜೊತೆ ನೀವು ಅಲೋವೆರಾ ಕಾಂಬಿನೇಷನ್ ಆಗಿ ಕೊಡ್ಬೋದು. ಇವನ್ ಪಿಲೋಕಾಪ್ ಜೊತೆ ಕೂಡ ಪೈಲ್ಸ್ಗೂ ಕೂಡ ಅಲೋವೆರಾನ ಕಾಂಬಿನೇಷನ್ ಆಗಿ ಕೊಡ್ಬೋದು. ಬೇಬಿ ಕಾಪ್ ಎಲ್ಲಾ ದೊಡ್ಡವ್ರಿಗೆ ಹೇಳ್ಬಿಟ್ರಿ ಮೇಡಮ್, ಎಲ್ಲಾ ದೊಡ್ಡವ್ರಿಗೆ ಇದೆ, ಮಕ್ಳಿಗೆ ಏನಿದೆ? ಹಾರ್ಲಿಕ್ಸ್ ಬೂಸ್ಟ್ ತಗೊಳ್ಳಿ ಅಂತ ಹೇಳ್ತೀವ? ಇಲ್ಲ, ಆರೋಗ್ಯ ನಮ್ಮಲ್ಲಿ ಮಕ್ಳಿಗೂ ಕೂಡ ಇದೆ. ಬೇಬಿ ಕಾಪ್ ಕೊಡೋದ್ರಿಂದ ಒಳ್ಳೆ ನ್ಯೂಟ್ರಿಷನ್, ಬೇಬಿ ನ್ಯೂಟ್ರಿಷನ್, ಮಕ್ಳು ಕೊಡುವಂತ ನ್ಯೂಟ್ರಿಷನ್ ಇದು. ಅವರ ಗ್ರೋತ್ ಇವಾಗಿಂದಾನೇ ಅವ್ರಿಗೆ ಸಣ್ಣ ಮಕ್ಳಿಂದ ಅದನ್ನ ಕೊಡ್ತಾ ಬಂದ್ರೆ ಅವ್ರ ಗ್ರೋತ್ ತುಂಬಾ ಚೆನ್ನಾಗಾಗತ್ತೆ. ಮುಂದೆ ಒಳ್ಳೆ ಆರೋಗ್ಯವಂತ ಮಕ್ಳುಗಳನ್ನ ನಾವು ನೋಡ್ಬೋದು. ನಮ್ಮ ಫ್ಯೂಚರ್ ಏನಿದೆ ತುಂಬಾ ಚೆನ್ನಾಗ್, ನಮ್ಮ ಫ್ಯೂಚರ್ ಜನರೇಷನ್ ಏನಿದೆ ಅದು ತುಂಬಾ ಚೆನ್ನಾಗೇ ಬರುತ್ತೆ. ಪಂಚ ತುಳಸಿ 5 ತರ ತುಳಸಿ. ಯಾವ್ದ್ ಮೇಡಮ್ ತುಳಸಿ ಹಿಂಗ್ ಹೇಳ್ತಿರಲ್ಲ? ನಮ್ಮ ಮನೇಲಿರೋದು ಒಂದ್ ಕಪ್ ತುಳಸಿ ಹಾಕಿದೀವಿ, ಶ್ರೀ ತುಳಸಿ ಹಾಕಿದೀವಿ, ತುಳಸಿ ಗಿಡದಲ್ಲಿ ಇದೆ, ನಮಸ್ಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಇಲ್ಲ, 5 ತರ ವನ ತುಳಸಿ, ಶ್ರೀ ತುಳಸಿ, ರಾಮ ತುಳಸಿ, ಆಮೇಲೆ ಇನ್ನು 2 ತರ 3 ತರ ತುಳಸಿಗಳು ಹಾಕ್ಬಿಟ್ಟು 5 ತರ ತುಳಸಿಗಳನ್ನ ಹಾಕಿ ಮಾಡಿರುವಂತ ಪ್ರಾಡಕ್ಟ್, ಪ್ಯೂರ್ ಎಕ್ಸ್ಟ್ರಾಕ್ಟ್ ತುಳಸಿನ ತೆಗೆದು ಕೊಟ್ಟಿರೋ ಅಂತದ್ದು. ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಅದು ಚಿಕ್ಕ ಬಾಟಲ್, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆತರ ಪುಟ್ಟ ಬಾಟ್ಲಲ್ಲಿ ಬರುತ್ತೆ. ನೀವು ನೀರಲ್ಲಿ ಒಂದು ಲೋಟ ನೀರಿಗೆ ಅಂದ್ರೆ 1/4 ಲೀಟರ್ ನೀರಿಗೆ ಬೆಚ್ಚಗಿರೋ ನೀರಿಗೆ ಅದನ್ನ ಒಂದು ಡ್ರಾಪ್ ಹಾಕೊಂಡು ಕುಡಿಯೋದ್ರಿಂದ ನಿಮ್ಗೆ ವೆಯ್ಟ್ ಲಾಸ್ ಹೆಲ್ಪ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗಕ್ಕೆ ಹೆಲ್ಪ್ ಆಗುತ್ತೆ. ಮೊನ್ನೆ ನಾನ್ ಯೂಸ್ ಮಾಡಿದ ರೀತಿ ಹೆಂಗೆ ಅಂದ್ರೆ ತುಂಬಾ ಕೆಮ್ಮು ಬಂದಿತ್ತು ಅಂತ ಹೇಳದ್ನಲ್ಲ, ಕಾಫ್ ಸಿರಪ್ ತಗೊಂಡಾದ್ಮೇಲೆ ಸುಮ್ನೆ ಇಷ್ಟೇ ನೀರಿಗೆ 3 ಡ್ರಾಪ್ 4 ಡ್ರಾಪ್ ಬೆಚ್ಚಗಿರೋ ನೀರಿಗೆ ತುಳಸಿನ ಹಾಕೊಂಡು ಇದ್ ಮಾಡ್ಬಿಟ್ಟು ಕುಡಿದ್ಬಿಟ್ಟೆ. ಎಷ್ಟು ಚೆನ್ನಾಗಿ ಕೆಮ್ಮು ರಿಲೀಫ್ ಆಗೋಯ್ತು ಅಂದ್ರೆ ನನ್ಗೆ. ಬೆಳಗ್ಗೆ ರಾತ್ರಿ ಆ ಕೆಲಸ ಮಾಡಿದೆ. ನನ್ನ ಫ್ರೆಂಡ್ಗೂ ಸಜೆಸ್ಟ್ ಮಾಡಿದೆ, ಅವ್ರು ತಗೊಂಡ್ರು. ತುಂಬಾ ಕೆಮ್ತಾ ಇದ್ರು. ನಾವು ಪ್ರಿಯಾ ಮೇಡಮ್ ನಾವೆಲ್ಲ ಒಂದ್ ಕಡೆ ಒಂದು ಹೌಸ್ ಮೀಟಿಂಗ್ ಹೋಗಿದ್ವಿ. ಅವ್ರ ಕೆಮ್ಮು ಏನ್ ಮಾಡೋದು ತಡೆಯಕ್ಕಾಗಿಲ್ಲ. ಮನೆಗ್ ಬಂದಿದ ತಕ್ಷಣ ತುಳಸಿ ಡ್ರಾಪ್ ನಾನ್ ಕೊಟ್ಟಾಗ ರಾತ್ರಿ ಪಿಟಿಕ್ ಉಸಿರು ಇಲ್ದಂಗ್ ಮಲಗಿದ್ರು. ಬರೀ ಕೆಮ್ತಾ ಇದ್ದವ್ರು ಸೌಂಡ್ ಬರ್ದಂಗೆ ಕೆಮ್ದಂಗೆ ಮಲ್ಕೊಂಡಿದ್ದಾರೆ. ನೆಕ್ಸ್ಟ್ ಇದು ಹೆಲ್ತ್ ಬಾರ್, ಹರ್ಬಲ್ ಬಾತ್ ಬಾರ್.
ಸ್ನಾನ ಮಾಡೋದಕ್ಕೆ ನಿಮ್ಗೆ ಸೋಪ್ಸ್ ಏನು ನಾವು ಹೊರಗಡೆ ಯೂಸ್ ಮಾಡ್ಕೊಳ್ತಾ ಇರ್ತೀವಲ್ಲ ಆ ಸೋಪ್ ಬದಲು ನಮ್ಮ ಸೋಪ್ ತುಂಬಾನೇ ಚೆನ್ನಾಗಿದೆ. ಆಯುರ್ವೇದಿಕ್ ಪ್ರಾಪರ್ಟೀಸ್ ಇದೆ. ಸ್ಕಿನ್ ಅಲ್ಲಿ ತುಂಬಾ ಚೆನ್ನಾಗಾಗತ್ತೆ. ಅಲರ್ಜೀಸ್, ರ್ಯಾಶಸ್ ಇವೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ಸ್ವೆಟ್ ಸ್ಮೆಲ್ಸ್ ಕಡಿಮೆ ಆಗುತ್ತೆ. ಇದನ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುವಂತ ಸೋಪ್ ಯೂಸ್ ಮಾಡಿದೀನಿ. ಡೆಂಟೋ ಟೂತ್ ಕ್ರೀಮ್ ಇದಂತೂ ಹೀರೋ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬುಕ್ ಮಾಡಿದ್ರೆ 3 ತಿಂಗಳು 4 ಆಗತ್ತೆ ನಮ್ಗೆ ಸಿಗೋದು. ಯಾಕಂದ್ರೆ ಎಷ್ಟೇ ಪ್ರೊಡಕ್ಷನ್ ಆದ್ರೂ ಎಲ್ಲ ತಗೊಂಡು ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಏನಿಲ್ಲ, ಚೆನ್ನಾಗಿ ಓಡಾಡ್ತಾ ಇದ್ದೀನಿ. ಇದು ಇಂಟೀರಿಯರ್ ಆದ್ರೆ ಆರ್ಥೋಸಿಡ್ ಆಯಿಲ್ ಅಂತ ಇದೆ. ಈಗ ಸಡನ್ ಆಗಿ ನಿಮ್ಗೆ ಇಮಿಡಿಯೇಟ್ ರಿಲೀಫ್ ಬೇಕು, ಅವಾಗ ಇಮಿಡಿಯೇಟ್ ರಿಲೀಫ್ ಬೇಕು ಅಂದಾಗ ಹೊರಗಡೆಯಿಂದ ಈ ಆಯಿಲ್ ನ ಅಪ್ಲೈ ಮಾಡ್ಬಿಟ್ಟು ಗಾಯ ಇರೋ ಅಂದ್ರೆ ನೋವಿರೋ ಜಾಗದಲ್ಲಿ, ಜಾಯಿಂಟ್ಸ್ ಪೇನ್ ಅಲ್ಲಿ ಅಥವಾ ನೋವಿರೋ ಜಾಗದಲ್ಲಿ ಹಚ್ಚಿ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ 1 or 2 hours ಆದ್ಮೇಲೆ ಬಿಸಿ ಬಿಸಿ ನೀರ್ ಶಾಖ ಕೊಟ್ಟು ಅದ್ ಬಿಸಿನೀರಲ್ಲಿ ತೊಳ್ಕೊಂಡು ಇದ್ ಮಾಡೋದ್ರಿಂದ ನಿಮ್ಗೆ ಪೇನ್ ರಿಲೀಫ್, ಇಮಿಡಿಯೇಟ್ ರಿಲೀಫ್ ಆಗತ್ತೆ. ತುಂಬಾ ಚೆನ್ನಾಗಿರುವಂತ ಪ್ರಾಡಕ್ಟ್. ಅದಲ್ಲದೆ ನಮ್ಮಲ್ಲಿ ಆಗ್ರೋ ಬೂಸ್ಟ್, ಸಾಯಿಲ್ ಬೂಸ್ಟ್, ವಿಮೇಜ್, ಬೀಸ್ಟಿಕ್, ವ್ಯಾಂಪಾಪ್ ಇಂಥವೆಲ್ಲ ತುಂಬಾ ಆಯುರ್ವೇದ ಪ್ರಾಡಕ್ಟ್, ಆಯುರ್ವೇದ ಫರ್ಟಿಲೈಸರ್ಸ್ ಇದೆ. ಈಗ ಭೂಮಿಯಿಂದ ನಾವು ತಿನ್ನೋಂಥದ್ದು ಹೊರಗಡೆಯಿಂದ ನಾವು ಈಗಿರೋ ಭೂಮಿಲಿ ನಾವು ಬೆಳೆ ಬೆಳಿತೀವಿ. ಹೊರಗಡೆಯಿಂದ ಔಷಧಿ ಹಚ್ಬಿಟ್ಟು ಆ ಔಷಧಿ ಹೊಡೆದಿರೋ ಅಂತದನ್ನ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಆದ್ರೆ ನಾವು ಭೂಮಿನ ಫಲವತ್ ಮಾಡ್ಬಿಟ್ರೆ, ನಾವ್ ಬೆಳೆಯುವಂತ ಭೂಮಿ, ನಮ್ಮ ಏನು ಭೂಮಿ ಇದೆ, ನಮ್ ಗಿಡ ಬೆಳೆಯುವಂತ ಜಾಗನೇ ಫಲವತ್ ಮಾಡ್ಬಿಟ್ರೆ ಒಳ್ಳೆ ಸೂಪರ್ ಆಗಿರುವಂತ ನಮ್ಗೆ ಇದು ಸಿಗುತ್ತಲ್ವಾ, ಫಲಗಳು ಸಿಗುತ್ತೆ. ಹಣ್ಣುಗಳಾಗ್ಲಿ, ನಾವು ಬೆಳೆಯುವಂತ ರಾಗಿ, ಗೋಧಿ, ಜೋಳ, ಅಕ್ಕಿ, ಆಮೇಲೆ ಏನ್ ಹಣ್ಣುಗಳು ಬೆಳಿತೀವಿ, ತರಕಾರಿಗಳು ಬೆಳಿತೀವಿ, ಸೊಪ್ಪುಗಳು ಬೆಳಿತೀವಿ, ತುಂಬಾ ಫಲವತ್ವಾಗಿ ಬರುತ್ತೆ. ಸೊ ನಮ್ಮ ಆಯುರ್ವೇದ ಪ್ರಾಡಕ್ಟ್ಸ್ ನ ಈ ಭೂಮಿಗೆ ಯೂಸ್ ಮಾಡಿ, ಯಾವ್ದೇ ಸ್ಟಿರಾಯ್ಡ್ಸ್ ಗಳಿಲ್ಲ, ಯಾವ್ದೇ ಹಾರ್ಮ್ ಆಗುವಂತ ಫರ್ಟಿಲೈಸರ್ಸ್ ಇಲ್ಲ. ಇದ್ರಿಂದ ಯೂಸ್ ಮಾಡಿ ಬೆಳೆಯೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಜೊತೆಗೆ ನೀವ್ ಏನ್ ಬೆಳಿತಿದ್ದೀರಾ ಅದಕ್ಕಿನ್ನೂ ಅರ್ಧ ಭಾಗ ಅಷ್ಟು ಲಾಭವಾಗಿ ಇನ್ನೂ ಜಾಸ್ತಿ ಬೆಳೆ ಫಸಲು ಕೊಡ್ತಾ ಇದೆ. ಸೊ ಇದನ್ನ ಯೂಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದನ್ನ ಆದಷ್ಟು ನಾವು ನಮ್ಮ ಮೆಡಿಸಿನ್ಸ್ ನಾವು ಕೊಡೋದ್ರ ಜೊತೆಗೆ ನಾವು ಸ್ವಲ್ಪ ಆಯುರ್ವೇದ ಏನು ಫರ್ಟಿಲೈಸರ್ಸ್ ಬಗ್ಗೆನೂ ನಾವು ಸ್ವಲ್ಪ ನಾಲೆಜ್ ತಗೊಂಡ್ರೆ, ನಾವು ಆದಷ್ಟು ಫಾರ್ಮ್ ಲ್ಯಾಂಡ್ಸ್ಗೆ, ಕಾಫಿ ತೋಟ ಇಂಥ ಕಡೆ ಕೊಟ್ಟಾಗ ಆದಾಯನೂ ಚೆನ್ನಾಗಾಗತ್ತೆ ಅವ್ರಿಗೆ. ಪ್ಲಸ್ ನಮ್ಗಳ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಬರ್ತಾ ಇರುವಂತ ಮಕ್ಕಳಿಗೆ ಆರೋಗ್ಯನೂ ಚೆನ್ನಾಗಾಗತ್ತೆ ಅಂತ ನನ್ನ ಅನಿಸಿಕೆ. ಸೊ ಇಷ್ಟು ಹೇಳ್ಕೊಡೋದಕ್ಕೆ ನನ್ಗೆ ಇವತ್ತು ಚಾನ್ಸ್ ಕೊಟ್ಟಂತ ನಮ್ಮ ಸಂತೋಷ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ.